ಡಿಯರ್ ಸ್ಟೂಡೆಂಟ್ಸ್, ಈ ರೇ ಆಪ್ಟಿಕ್ಸ್ನ ನೆಕ್ಸ್ಟ್ ಕ್ಲಾಸಿಗೆ ಹೋಗುವ. ಇವತ್ತು ಥಿಯರಿ ಡಿಸ್ಕಸ್ ಮಾಡ್ತಾ ಇರೋದು. ಅದರಲ್ಲಿ ಪಾರ್ಟ್ 5 ಅಂದರೆ ಈಗಾಗಲೇ ನೀವು 4 ಕ್ಲಾಸ್ಗಳಿಗೆ ಅಟೆಂಡ್ ಆಗಿದ್ದೀರಾ, ಅದನ್ನು ನೋಡಿದ್ದೀರಾ. ಅಲ್ಲಿ ನೋಡ್ಕೊಂಡು ಕಂಪ್ಲೀಟಾಗಿ ಈಗ 5th ಪಾರ್ಟಿಗೆ ನಾವು ಬರೋಣ. ಸೊ ಇವತ್ತು ಒಂದು ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನನ್ನು ಡಿಸ್ಕಸ್ ಮಾಡೋಣ. ರಿಫ್ಲೆಕ್ಷನ್ದಲ್ಲಿ ರಿಫ್ಲೆಕ್ಷನನ್ನು ಸ್ಟಡಿ ಮಾಡುವ. ಇದೇನು ಮತ್ತು ಇದರ ಕಂಡೀಷನ್ಸ್ ಏನು, ಇದರ ಅಪ್ಲಿಕೇಶನ್ಸ್ ಏನು ಅನ್ನೋದನ್ನು ಇವತ್ತಿನ ಕ್ಲಾಸಲ್ಲಿ ಡಿಸ್ಕಸ್ ಮಾಡುವ. ಓಕೆ, ಸೊ ನೇರವಾಗಿ ನಾವೀಗ ಆ ಒಂದು ಎಕ್ಸ್ಪೆರಿಮೆಂಟಿಗೆ ಹೋಗ್ಬಿಡೋಣ. ಸೊ ಇಲ್ಲಿ ನಾವೇನು ಮಾಡಿದ್ದೀವಿ ಅಂದರೆ 2 ಮೀಡಿಯಮ್ಗಳನ್ನು ತಗೊಂಡಿದ್ದೀವಿ, ಮೀಡಿಯಾಗಳನ್ನು. ಸೊ ಒಂದೇದೇನು ಅಂದರೆ ಡೆನ್ಸರ್ ಮೀಡಿಯಮ್, ಇನ್ನೊಂದು ರ್ಯಾರರ್ ಮೀಡಿಯಮ್. ಈಗಾಗಲೇ ನಿಮ್ಗೆ ಗೊತ್ತಿದೆ ಮೀಡಿಯಮ್ ಅಂದರೆ ಏನು ಅನ್ನುವಂಥದ್ದು, ಡೆನ್ಸರ್ ಅಂದರೆ ಏನು, ರ್ಯಾರರ್ ಅಂದರೆ ಏನು ಅನ್ನುವಂಥದ್ದು. ಸೊ ಫಾರ್ ಎಕ್ಸಾಂಪಲ್ ಇದು ಏರ್ ಮೀಡಿಯಮ್ ಅಂದ್ಕೊಳ್ಳಿ, ಇದೊಂದು ವಾಟರ್ ಟ್ಯಾಂಕ್ ಅಂದ್ಕೊಳ್ಳಿ, ಅಥವಾ ಗ್ಲಾಸ್ ಮೀಡಿಯಮ್ ಅಂದ್ಕೊಳ್ಳಿ. ಸೊ ಎನಿಥಿಂಗ್. ಸೊ ಇದು ಡೆನ್ಸರ್. ಏರ್ಗೆ ವಾಟರ್ ಇರ್ಬೋದು, ಅಥವಾ ಗ್ಲಾಸ್ ಇರ್ಬೋದು, ಡೈಮಂಡ್ ಇರ್ಬೋದು, ಯಾವುದೋ ಒಂದು ಆರ್ಗ್ಯಾನಿಕ್ ಲಿಕ್ವಿಡ್ ಇರ್ಬೋದು. ಸೊ ಇವೆಲ್ಲ ಏನು ಕೇಳಿದರೆ ಡೆನ್ಸರ್ ಮೀಡಿಯಮ್. ಹಾಗಾಗಿ ನಾವು ಡೆನ್ಸರ್ ಮೀಡಿಯಮನ್ನು ತೊಗೊಂಡಿದ್ದೀವಿ, ಇಲ್ಲೊಂದು ರ್ಯಾರರ್ ಮೀಡಿಯಮನ್ನು ತೊಗೊಂಡಿದ್ದೀವಿ. ಕ್ಲಿಯರ್ ಆಯಿತಾ? ಈಗ ನಾವು ನೋಡ್ತಾ ಇರೋದೇನು ಅಂದರೆ ಈ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅನ್ನೋಂದರೆ ಏನು ಮತ್ತು ಅದು ಹೇಗಾಗುತ್ತೆ, ಅದರ ಕಂಡೀಷನ್ ಏನು ಅನ್ನುವಂಥದ್ದು. ಸೊ ಹಾಗಾಗಿ ನಾವು ಫಸ್ಟ್ ಏನು ಮಾಡುವ ಅಂದರೆ ಇದು ಡೆನ್ಸರ್ ಮೀಡಿಯಮ್, ಈ ಒಂದು ರೆಕ್ಟ್ಯಾಂಗಲ್ ಶೇಪಲ್ಲಿ ಇದೆಯಲ್ಲ, ಇದು ಡೆನ್ಸರ್ ಮೀಡಿಯಮ್. ಔಟ್ಸೈಡ್ ಎಲ್ಲ ರ್ಯಾರರ್ ಮೀಡಿಯಮ್ ಇದೆ. ಸೊ ಈಗ ಇಲ್ಲಿ ನಾವು ಫಸ್ಟ್ ಏನು ಮಾಡುವ ಅಂದರೆ ಒಂದು ಆಬ್ಜೆಕ್ಟನ್ನು ತಗೊಳ್ಳುವ. ನೋಡಿದ್ರಲ್ವ? ಸೊ ಒಂದು ಶೈನಿ ಆಬ್ಜೆಕ್ಟ್. ಏನು ಆಬ್ಜೆಕ್ಟ್ ಅಂದರೆ ಏನು ಕೇಳಿದ್ರೆ ಲೈಟನ್ನು ಎಮಿಟ್ ಮಾಡ್ತಾ ಇರಬೇಕು. ಯಾವುದು ತಗೋಬೋದು ನೀವು, ಒಂದು ಸಣ್ಣ LED ಬಲ್ಬ್ ಇರ್ಬೋದು, ಅಥವಾ ಏನೋ ಒಂದು ಶೈನಿಂಗ್ ಆಬ್ಜೆಕ್ಟನ್ನು ಇಟ್ಟು ಅದಕ್ಕೆ ಲೈಟನ್ನು ಬೆಳೆಸಿದ್ರು ಕೂಡ ಅದ್ರ ಮೇಲೆ ಲೈಟ್ ಬಿದ್ದು ರಿಫ್ಲೆಕ್ಟ್ ಆಗಿ ಅದರಿಂದ ರೇಸ್ ಎಮಿಟ್ ಆಗ್ತಾ ಇರುತ್ತೆ. ಸೊ ಅಂಥ ಒಂದು ಸಿಚುವೇಶನ್. ಈ ಆಬ್ಜೆಕ್ಟ್ ಏನು ಮಾಡುತ್ತೆ ಕೇಳಿದರೆ, ಇಲ್ಲ ರೆಡ್ ಆಗಿದೆಯಲ್ಲ ಈ ಆಬ್ಜೆಕ್ಟು, ಸೊ ರೇಸನ್ನು ಎಲ್ಲ ಡೈರೆಕ್ಷನ್ದಲ್ಲೂ ಎಮಿಟ್ ಮಾಡ್ತಾ ಇರುತ್ತೆ. ಸೊ ನಮಗದೊಂದು ಹೆಲ್ಪ್ಫುಲ್ ಏನು ಅಂದರೆ ನಾವು ಈ ಎಕ್ಸ್ಪೆರಿಮೆಂಟನ್ನು ಮಾಡೋಕ್ಕೆ ಈಸಿ ಆಗುತ್ತೆ. ಸೊ ಈಗ ಒಂದು ರೇಸ್ ನಾರ್ಮಲ್ ಆಗಿ ಹೊರಡ್ತು ಅಂದ್ಕೊಳ್ಳಿ. ಸೊ ನಾರ್ಮಲ್ ಅಂದರೆ ಏನು? ಸೊ ದಿಸ್ ಈಸ್ ದ ಇಂಟರ್ಫೇಸ್. ಇದು ಇಂಟರ್ಫೇಸ್. ಈ ಇಂಟರ್ಫೇಸ್ಗೆ ಪರ್ಪೆಂಡಿಕ್ಯುಲರ್ ಆಗಿರೋ ಲೈನ್ಗೆ ನಾವು ನಾರ್ಮಲ್ ಅಂತ ಕರಿತೀವಿ. ಒಂದು ವೇಳೆ ರೇಸು ಆ ನಾರ್ಮಲ್ ದಾರಿಲೇ ಹೋದಾಗ ಏನಾಗುತ್ತೆ, ನಾನು ನಿಮಗೆ ಹಿಂದಿನ ಕ್ಲಾಸಲ್ಲಿ ಹೇಳಿದ್ದೆ, ಸ್ನೆಲ್ಸ್ ಲಾ ಒಬೆ ಮಾಡೋದಿಲ್ಲ ಇದು. ಸೊ ರಿಫ್ರಾಕ್ಷನ್ ಆಗೋದಿಲ್ಲ, ನೇರವಾಗಿ ಹೇಗೆ ಇನ್ಸಿಡೆಂಟ್ ಆಗಿದೆಯೋ ಹಾಗೆ ಆಚೆ ಬರುತ್ತೆ. ಸೊ ರಿಫ್ರಾಕ್ಷನ್ ಆಗೋದಿಲ್ಲ ಇಲ್ಲಿ. ಸೊ ನೇರವಾಗಿ ಪಾಸಾಗಿ ಮೇಲ್ಗಡೆ ಬಂದುಬಿಡುತ್ತೆ. ಓಕೆ. ಸೊ ನೆಕ್ಸ್ಟ್ ಇನ್ನೊಂದು ರೇ ಏನಾಗುತ್ತೆ ಕೇಳಿದರೆ ಇನ್ಸಿಡೆಂಟ್ ಆಬ್ಲಿಕಲಿ, ಅಂದರೆ ವಿತ್ ಸರ್ಟನ್ ಆ್ಯಂಗಲ್. ಸೊ ಒಂದು ಆ್ಯಂಗಲಲ್ಲಿ ಇದು ಇನ್ಸಿಡೆಂಟ್ ಆಗುತ್ತೆ. ಸೊ ಆ್ಯಂಗಲಲ್ಲಿ ಇನ್ಸಿಡೆಂಟ್ ಆದಾಗ ನಮಗೆ ಇಲ್ಲಿ ರಿಫ್ರಾಕ್ಷನ್ ಆಗಲೇಬೇಕು ಸ್ನೆಲ್ಸ್ ಲಾ ಪ್ರಕಾರ. ಸೊ ನಾವು ಕಲ್ತಿದ್ದೀವಿ ರಿಫ್ರಾಕ್ಷನ್ ಅಂದರೆ ಏನು ಅಂತ. ಹಾಗೆ ವಿತ್ ಸರ್ಟನ್ ಆ್ಯಂಗಲ್ ಇನ್ಸಿಡೆಂಟ್ ಆಗುತ್ತೆ. ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್ ಏನು ಅಂದರೆ ರೇ ಈಸ್ ಟ್ರಾವೆಲಿಂಗ್ ಫ್ರಮ್ ಡೆನ್ಸರ್ ಮೀಡಿಯಮ್ ಟು ರ್ಯಾರರ್ ಮೀಡಿಯಮ್. ಇದು ಕೂಡ ಕಲ್ತಿದ್ರಿ ನೀವು. ಸೊ ಡೆನ್ಸರ್ ಮೀಡಿಯಮಿಂದ ರ್ಯಾರರ್ ಮೀಡಿಯಮ್ಗೆ ರೇಸ್ ಪಾಸ್ ಆದಾಗ ಏನಾಗುತ್ತೆ? ಸೊ ಇಟ್ ಈಸ್ ಬೆಂಡಿಂಗ್ ಅವೇ ಫ್ರಮ್ ದ ನಾರ್ಮಲ್. ಇದು ಅವೇ ಫ್ರಮ್ ದ ನಾರ್ಮಲಿಂದ ದೂರಕ್ಕೆ ಹೋಗುತ್ತೆ. ಸೊ ಅಲ್ಲಿ ನಾರ್ಮಲನ್ನು ನಾವು ಡ್ರಾ ಮಾಡಿದರೆ ಅದೇನಾಗುತ್ತೆ ಕೇಳಿದರೆ ಇನ್ಸಿಡೆಂಟ್ ಆ್ಯಂಗಲ್ಗಿಂತ ರಿಫ್ರಾಕ್ಟೆಡ್ ಆ್ಯಂಗಲು ಜಾಸ್ತಿ ಇರುತ್ತೆ ಅನ್ನುವಂಥದ್ದು. ಇನ್ನೊಂದು ವಿಷಯ ಏನು ಕೇಳಿದರೆ, ಯಾವುದೇ ಆಗಲಿ ಒಂದು ರಿಫ್ರಾಕ್ಷನ್ ಆಗುವಾಗ ಒಂದು ಪಾರ್ಟ್ ಆಫ್ ದ ಲೈಟ್ ಈಸ್ ರಿಫ್ಲೆಕ್ಟೆಡ್. ಸೊ ರಿಫ್ಲೆಕ್ಷನ್ ನಮ್ಗೆ ಗೊತ್ತಿದೆ, ಲಾಸ್ ಆಫ್ ರಿಫ್ಲೆಕ್ಷನ್ ಗೊತ್ತಿದೆಯಲ್ಲ. ಸೊ ಹಾಗೆ ಇಲ್ಲಿ ನೋಡಿ, ಇದು ಇನ್ಸಿಡೆಂಟ್ ರೇ, ಇದು ರಿಫ್ರಾಕ್ಷನ್ ಆಗಿ ಹೀಗಡೆ ಈ ಥರ ಹೋಗಿದೆ. ಸೊ ಅಲ್ಲೇ ಜೊತೆಗೆ ಒಂದು ಸ್ವಲ್ಪ ಪಾರ್ಟ್ ಆಫ್ ದ ಇನ್ಸಿಡೆಂಟ್ ಲೈಟ್ ಏನಾಗುತ್ತೆ ಕೇಳಿದರೆ ರಿಫ್ಲೆಕ್ಷನ್ ಆಗುತ್ತೆ. ನೀವು ಕೇಳ್ಬೋದು, ಸರ್ ರಿಫ್ಲೆಕ್ಷನ್ ಹೇಳುವಾಗ ಹೇಳಲಿಲ್ಲ, ರಿಫ್ರಾಕ್ಷನ್ ಹೇಳುವಾಗ ಹೇಳಲಿಲ್ಲ. ಹೌದು, ನಿಮಗೆ ನಾವು ಬರೀ ರಿಫ್ಲೆಕ್ಷನ್ ಕಲಿಸಿದ್ವಿ ಮತ್ತು ರಿಫ್ರಾಕ್ಷನ್ ಕಲಿಸಿದ್ವಿ. ಈಗ ಎರಡೂ ಗೊತ್ತಿದೆಯಲ್ವಾ, ಈಗ ಹೇಳ್ಬೋದು ನಾವು. ಸೊ ಯೂಶ್ವಲಿ ಇದೇನಾಗುತ್ತೆ ಕೇಳಿದರೆ, ನೀವು ಬೇಕಾದರೆ ನೋಡ್ಬೋದು, ಒಂದು ಟಾರ್ಚ್ ತಗೊಂಡು ಒಂದು ಬಕೆಟ್ ಆಫ್ ವಾಟರಲ್ಲಿ ನೀವು ಲೈಟನ್ನು ಆನ್ ಮಾಡಿದರೆ ಒಂದು ಕಡೆ ಏನಾಗುತ್ತೆ ಕೇಳಿದರೆ ಆ ಲೈಟು ಅಂದರೆ ರೇಸ್ ಬಿದ್ದಿರೋದು ರಿಫ್ರಾಕ್ಷನ್ ಆಗುತ್ತೆ, ಜೊತೆಗೆ ಒಂದು ಪಾರ್ಟು ರಿಟರ್ನ್ ಬರ್ತಾ ಇರುತ್ತೆ ಅಕಾರ್ಡಿಂಗ್ ಟು ದ ಲಾ ಆಫ್ ರಿಫ್ಲೆಕ್ಷನ್. ಸೊ ಇದು ಎಲ್ಲ ಕಡೆ ಆಗುತ್ತೆ. ಈ ರೀತಿ ರಿಫ್ಲೆಕ್ಷನು ಆಗುತ್ತೆ, ರಿಫ್ರಾಕ್ಷನು ಆಗುತ್ತೆ. ಸೊ ಈಗ ನಾವು ಒಂದು ನಾರ್ಮಲನ್ನು ಡ್ರಾ ಮಾಡಿದರೆ ನಮಗೇನು ಗೊತ್ತಾಗುತ್ತೆ ಕೇಳಿದರೆ ದಿಸ್ ಈಸ್ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್. ಇದು ಇನ್ಸಿಡೆಂಟ್ ಆ್ಯಂಗಲ್ಲು. ಈ ಆ್ಯಂಗಲ್ ಎಷ್ಟಿರುತ್ತೋ ರಿಫ್ಲೆಕ್ಟೆಡ್ ರೇ ಜೊತೆಗೂ ಅಷ್ಟೇ ಆ್ಯಂಗಲ್ ಇರುತ್ತೆ. ಅಂದರೆ ನಾರ್ಮಲ್ ಜೊತೆಗೆ ರಿಫ್ಲೆಕ್ಟೆಡ್ ರೇ ಅಷ್ಟೇ ಆ್ಯಂಗಲನ್ನು ಮಾಡ್ಕೊಂಡಿರುತ್ತೆ. ಕರೆಕ್ಟಾ? ಸೊ ನೆಕ್ಸ್ಟ್ ಏನು ಕೇಳಿದರೆ ಆ್ಯಂಗಲ್ ಆಫ್
ರಿಫ್ರ್ಯಾಕ್ಷನ್. ಸೊ ರಿಫ್ರ್ಯಾಕ್ಷನ್ ಕೂಡ ಆಗಿರುತ್ತೆ. ಇಲ್ಲಿ ರಿಫ್ರ್ಯಾಕ್ಷನ್ ಆಗಿದೆ ನೋಡಿ. ಬಟ್ ಇಲ್ಲಿ ಏನಾಗಿದೆ, ಸೊ ಐ ಈಸ್ ಸ್ಮಾಲರ್ ಕಂಪೇರ್ ಟು ಆರ್, ಅಥವಾ ಆರ್ ಈಸ್ ಲಾರ್ಜರ್. ಐ ಎಷ್ಟಿದೆಯೋ ಅದಕ್ಕಿಂತ ಆರ್ ವ್ಯಾಲ್ಯೂ ಜಾಸ್ತಿ ಇದೆ. ಅಂದರೆ ಆ್ಯಂಗಲ್ ಆಫ್ ರಿಫ್ರ್ಯಾಕ್ಷನ್ ಈಸ್ ಲಾರ್ಜರ್, ಆ್ಯಂಗಲ್ ಆಫ್ ರಿಫ್ರ್ಯಾಕ್ಷನ್ ಈಸ್ ಲಾರ್ಜರ್ ದೆನ್ ದ ಇನ್ಸಿಡೆಂಟ್ ಆ್ಯಂಗಲ್. ಇದಕ್ಕಿಂತ ಇದು ಜಾಸ್ತಿ ಇರುತ್ತೆ ಅನ್ನುವಂಥದ್ದು. ಸೊ ಈಗ ನಮ್ಗೆ ಏನಾಗುತ್ತೆ ಕೇಳಿದರೆ, ನಾವು ಈ ಆ್ಯಂಗಲ್ ಆಫ್ ಇನ್ಸಿಡೆನ್ಸನ್ನು ಜಾಸ್ತಿ ಮಾಡ್ತಾ ಹೋದರೆ ಏನಾಗುತ್ತೆ ಅಂದರೆ, ಈ ಆ್ಯಂಗಲ್ ಇದೆಯಲ್ಲ ಐ ಆ್ಯಂಗಲನ್ನು ನಾವು ಜಾಸ್ತಿ ಮಾಡ್ತಾ ಹೋದರೆ ಆರ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಎಲ್ಲಿವರೆಗೆ ಹೋಗ್ಬೋದು? ಸೊ ನೆಕ್ಸ್ಟ್ ಕ್ವೆಶ್ಚನ್ ಏನು ಕೇಳಿದರೆ, ಈ ಆರ್ಗೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಂದರೆ 90 ಡಿಗ್ರಿ. ರಿಫ್ರ್ಯಾಕ್ಷನ್ನ ಮ್ಯಾಕ್ಸಿಮಮ್ ವ್ಯಾಲ್ಯೂ 90 ಡಿಗ್ರಿ ಅಲ್ವಾ. ಸೊ ಅದಕ್ಕೂ ಜಾಸ್ತಿ ಆದರೆ ಏನಾಗುತ್ತೆ, ರಿಟರ್ನ್ ಸೇಮ್ ಮೀಡಿಯಮ್ಗೆ ಬಂದಿದೆ ಅಂತ ಅರ್ಥ ಆಗ್ಬಿಡುತ್ತೆ. ಹಾಗಾಗಿ ಮ್ಯಾಕ್ಸಿಮಮ್ ಪಾಸಿಬಲ್ ವ್ಯಾಲ್ಯೂ ಅಂದರೆ ಆರ್ ಇಸ್ ಈಕ್ವಲ್ ಟು 90 ಡಿಗ್ರಿ, ಅಲ್ಲಿವರೆಗೆ ಆಗ್ಬೋದು ಅಂತೇಳಿ ನೋಡೋಣ. ಈಗ ನಾವು ಸಪೋಸ್ ಆ್ಯಂಗಲ್ ಆಫ್ ಇನ್ಸಿಡೆನ್ಸನ್ನು ಇನ್ನೂ ಜಾಸ್ತಿ ಮಾಡಿದ್ವಿ ಅಂದ್ಕೊಳ್ಳಿ. ಈಗ ಜಾಸ್ತಿ ಆದಾಗ ಏನಾಗುತ್ತೆ ಗೊತ್ತಾ, ಸೊ ಆ್ಯಂಗಲ್ ಆಫ್ ರಿಫ್ರ್ಯಾಕ್ಷನ್ನು 90 ಡಿಗ್ರಿ ಆಗಿಬಿಡುತ್ತೆ. ನೋಡಿ, ಇಲ್ಲಿ ಆ್ಯಂಗಲ್ ಆಫ್ ರಿಫ್ರ್ಯಾಕ್ಷನ್ನು 90 ಡಿಗ್ರಿ ಆಗಿದೆ. ಸೊ ಈ ಟೈಮಲ್ಲಿ ಏನಾಗುತ್ತೆ ಕೇಳಿದ್ರೆ, ಗ್ರೇಜಿಂಗ್ ದ ಸರ್ಫೇಸ್ ಆರ್ ಗ್ರೇಜಿಂಗ್ ದ ಇಂಟರ್ಫೇಸ್, ಈ ಇಂಟರ್ಫೇಸಿಗೆ ತಾಕೊಂಡು ಹೋಗ್ತಾ ಇರುತ್ತೆ. ಆ ಕಡೆ ಅದು ಏರ್ ಮೀಡಿಯಮ್ಗೆ ಹೋಗಿದೆ ಅನ್ಲಿಕ್ಕೂ ಇಲ್ಲ, ಅಥವಾ ಈ ರಿಟರ್ನ್ ಡೆನ್ಸರ್ ಮೀಡಿಯಮ್ ಬಂದಿದೆ ಅನ್ಲಿಕ್ಕೂ ಇಲ್ಲ. ಸೊ ಗ್ರೇಜಿಂಗ್ ದ ಇಂಟರ್ಫೇಸನ್ನು ಗ್ರೇಜ್ ಮಾಡ್ತಾ ಹೋಗುತ್ತೆ. ಸೊ ಈ ಒಂದು ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಇದೆಯಲ್ಲ, ಇದಕ್ಕೆ ನಾವು ಸುಮ್ಮನೆ ಐ ಅಂತ ಹೇಳೋದಿಲ್ಲ. ಸೊ ಇಟ್ಸ್ ಎ ವೆರಿ ಇಂಟ್ರೆಸ್ಟಿಂಗ್ ಫಿನಾಮಿನ. ಅದಕ್ಕೆ ನಾವು ಐ ಸಿ ಅಂತ ಕರಿತೀವಿ. ಅಂದರೆ ಐ ಸಿ ಅಂತ ಇಂಡಿಕೇಟ್ ಮಾಡೋದೇನು ಅಂದರೆ, ದಿ ಸಿ ಸ್ಟ್ಯಾಂಡ್ಸ್ ಫಾರ್ ಕ್ರಿಟಿಕಲ್ ಆ್ಯಂಗಲ್ ಅಂತ ಕರಿತೀವಿ, ಕ್ರಿಟಿಕಲ್ ಆ್ಯಂಗಲ್ ಅಂತ ಕರಿತೀವಿ. ಸೊ ಈ ಒಂದು ನೋಡಿ ಸ್ಪೇಷಲ್ ಆ್ಯಂಗಲ್ಲು, ಆ್ಯಂಗಲ್ ಆಫ್ ರಿಫ್ರ್ಯಾಕ್ಷನ್ ಈಸ್ 90 ಡಿಗ್ರಿ. ಸೊ ನೆಕ್ಸ್ಟ್ ಏನು ಕೇಳಿದರೆ ನಾವು ಅಲ್ಲಿಗೆ ನಿಲ್ಲೋದಿಲ್ಲ. ಯಾಕೆಂದರೆ ಇನ್ನೂ ಆ್ಯಂಗಲ್ ಆಫ್ ಇನ್ಸಿಡೆನ್ಸನ್ನು ಜಾಸ್ತಿ ಮಾಡಿದ್ರೆ ಏನಾಗುತ್ತೆ ಅನ್ನುವಂಥದ್ದು. ನಾವು ಆ್ಯಂಗಲ್ ಆಫ್ ಇನ್ಸಿಡೆನ್ಸನ್ನು ಜಾಸ್ತಿ ಮಾಡ್ತಾ ಇಲ್ಲಿವರೆಗೆ ಬಂದ್ವಿ. ಸೊ ಇನ್ನೂ ಜಾಸ್ತಿ ಮಾಡಿದರೆ ಏನಾಗುತ್ತೆ ಅನ್ನುವಂಥದ್ದು. ಸಪೋಸ್ ನಾವು ಇನ್ನೂ ದೊಡ್ಡ ಆ್ಯಂಗಲ್ ಆಫ್ ಇನ್ಸಿಡೆನ್ಸನ್ನು ಇಟ್ಕೊಂಡು ಇನ್ಸಿಡೆಂಟ್ ಆಯಿತು ಅಂದ್ಕೊಳ್ಳಿ. ಸೊ ಇನ್ಸಿಡೆಂಟ್ ಆದಾಗ ಏನಾಗುತ್ತೆ ಕೇಳಿದರೆ, ಈ ಟೈಮಲ್ಲಿ ಮಾತ್ರ ರಿಫ್ಲೆಕ್ಷನ್ ಆಗ್ತಾಯಿತ್ತು ಎಲ್ಲ ಟೈಮಲ್ಲೂ. ಬಟ್ ಈ ಟೈಮಲ್ಲಿ ಏನಾಗುತ್ತೆ ಕೇಳಿದರೆ, ಯಾವುದೇ ರೇ ಆಫ್ ಲೈಟು ರಿಫ್ರ್ಯಾಕ್ಷನ್ ಆಗೋದಿಲ್ಲ. ಸರಿ ಅರ್ಥ ಮಾಡ್ಕೊಳ್ಳಿ, ಈ ಒಂದು ಪಾರ್ಟ್ ಆಫ್ ದ ರೇ ಕೂಡ ರಿಫ್ರ್ಯಾಕ್ಷನ್ ಆಗೋದಿಲ್ಲ. ಟೋಟಲಿ ಇನ್ಸಿಡೆಂಟ್ ಆಗಿರುವಂಥ ರೇ ಏನಾಗುತ್ತೆ ಕೇಳಿದರೆ, ಇಟ್ ಟೋಟಲಿ ರಿಫ್ಲೆಕ್ಟ್ ಬ್ಯಾಕ್ ಟು ದ ಸೇಮ್ ಮೀಡಿಯಮ್. ಆ ಮೀಡಿಯಮ್ಗೆ ಅದು ರಿಫ್ಲೆಕ್ಟ್ ಬ್ಯಾಕ್ ಆಗುತ್ತೆ. ಸೊ ಈ ಒಂದು ಕಂಡೀಷನಿಗೆ ನಾವೇನಂತೀವಿ ಅಂದರೆ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಇಂಟರ್ನಲ್ ಅಂದರೆ ಏನಾಯಿತು, ಇದು ಮತ್ತೊಂದು ಮೀಡಿಯಮ್ಗೆ ಹೋಗೋ ಚಾನ್ಸ್ ಇತ್ತು, ಹೋಗ್ಬೋದಿತ್ತು, ಬಟ್ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅದು. ಸೊ ಕಂಪ್ಲೀಟ್ ಇಂಟರ್ನಲಿ ರಿಫ್ಲೆಕ್ಷನ್ ಆಗಿದೆ. ಸೊ ಈಗ ರಿಫ್ಲೆಕ್ಷನ್ ಆಗಿರೋದ್ರಿಂದ ನಮ್ಮ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಎಷ್ಟಿರುತ್ತೋ ಅಷ್ಟೇ ಆ್ಯಂಗಲ್ ಆಫ್ ರಿಫ್ಲೆಕ್ಷನ್ ಇರುತ್ತೆ. ರಿಫ್ರ್ಯಾಕ್ಷನ್ ಅಲ್ಲ ಮಕ್ಕಳೇ, ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಎಷ್ಟಿರುತ್ತೋ ಅಷ್ಟೇ ಆ್ಯಂಗಲ್ ಆಫ್ ರಿಫ್ಲೆಕ್ಷನ್ ಇರುತ್ತೆ. ಕ್ಲಿಯರ್ ಆಯಿತಾ? ಏನೇನು ನೋಟ್ ಮಾಡ್ಕೋಬೇಕು? ಸೊ ಡೆನ್ಸರ್ ಮೀಡಿಯಮಲ್ಲಿ ಆಬ್ಜೆಕ್ಟ್ ಇದೆ, ಸೊ ಅಥವಾ ಒಂದು ಸೋರ್ಸ್ ಇದೆ, ಅಲ್ಲಿಂದ ರೇ ಆಫ್ ಲೈಟು ರ್ಯಾರರ್ ಮೀಡಿಯಮ್ಗೆ ಹೋಗ್ತಾ ಇದೆ. ಸೊ ಇಂಟರ್ಫೇಸಲ್ಲಿ ಇನ್ಸಿಡೆಂಟ್ ಆಗಿದೆ. ಇನ್ಸಿಡೆಂಟ್ ಆದಾಗ ಆ್ಯಂಗಲ್ ಆಫ್ ರಿಫ್ರ್ಯಾಕ್ಷನ್ನು ಜಾಸ್ತಿ ಇದೆ, ದೊಡ್ಡದಿದೆ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ಗಿಂತ. ಸೊ ನಾವು ಈ ಐಯನ್ನು ಜಾಸ್ತಿ ಮಾಡ್ತಾ ಹೋದರೆ ಅಟ್ ಎ ಪರ್ಟಿಕ್ಯುಲರ್ ಆ್ಯಂಗಲ್ ಏನಾಗುತ್ತೆ, ಸೊ ರೇ ರಿಫ್ರ್ಯಾಕ್ಟೆಡ್ ರೇ, ಸೊ ದಟ್ ಮೇಕ್ಸ್ ಆನ್ ಆ್ಯಂಗಲ್ ಆಫ್ 90 ಡಿಗ್ರಿ ವಿತ್ ದ ನಾರ್ಮಲ್ ಜೊತೆಗೆ 90 ಡಿಗ್ರಿ ಆ್ಯಂಗಲನ್ನು ಮಾಡುತ್ತೆ. ಸೊ ನೀವು ಇನ್ನೂ ಈ ಐ ಸಿಗಿಂತ ಜಾಸ್ತಿ ವ್ಯಾಲ್ಯೂ ತೊಗೊಂಡ್ರೆ, ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಗ್ರೇಟರ್ ದೆನ್ ದಿಸ್ ಐ ಸಿ, ದಟ್ ಈಸ್ ದ ಕ್ರಿಟಿಕಲ್ ಆ್ಯಂಗಲ್, ದೆನ್ ಇನ್ಸ್ಟೆಡ್ ಆಫ್ ರಿಫ್ರ್ಯಾಕ್ಷನ್ ದರ್ ಇಸ್ ನೋ ರಿಫ್ರ್ಯಾಕ್ಷನ್ ಎಟ್ ಆಲ್. ರಿಫ್ರ್ಯಾಕ್ಷನ್ ಆಗೋದಿಲ್ಲ. ಸೊ ಇನ್ಸಿಡೆಂಟ್ ರೇ ಈಸ್ ಕಂಪ್ಲೀಟ್ಲಿ ರಿಫ್ಲೆಕ್ಟೆಡ್ ಬ್ಯಾಕ್ ಟು ದ ಸೇಮ್ ಮೀಡಿಯಮ್, ವಾಪಸ್ ಅದೇ ಮೀಡಿಯಮ್ಗೆ ಬಂದುಬಿಡುತ್ತೆ. ಸೊ ಈ ಒಂದು ಫಿನಾಮಿನಾಗೆ ನಾವು ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಂತ ಕರಿತೀವಿ. ಕ್ಲಿಯರ್ ಆಯಿತಾ? ಸೊ ನೆನ್ಪಿಟ್ಕೊಳ್ಳಿ, ದಿಸ್ ಇಸ್ ಡೆನ್ಸರ್ ಮೀಡಿಯಮ್, ಆಬ್ಜೆಕ್ಟ್ ಅಥವಾ ಒಂದು ಸೋರ್ಸು ಡೆನ್ಸರ್ ಮೀಡಿಯಮಲ್ಲಿದೆ, ರೇಸ್ ಏನಾಗ್ತಾ ಇದೆ ಡೆನ್ಸರ್ ಮೀಡಿಯಮಿಂದ ರ್ಯಾರರ್ ಮೀಡಿಯಮ್ಗೆ ಹೋಗ್ತಾ ಇದೆ. ಓಕೆ, ಸೊ ಇಲ್ಲಿ ನಾವೊಂದು ಈ ಫಿನಾಮಿನಾ ನೋಡಿ ಏನಿದೆ ಅಂತೇಳಿ. ವೆನ್ ಎ ರೇ ಆಫ್ ಲೈಟ್ ಟ್ರಾವೆಲ್ಸ್ ಫ್ರಾಮ್ ಡೆನ್ಸರ್ ಮೀಡಿಯಮ್ ಟು ರ್ಯಾರರ್ ಮೀಡಿಯಮ್, ಡೆನ್ಸರಿಂದ ರ್ಯಾರರ್ ಮೀಡಿಯಮ್ಗೆ ಹೋಗಬೇಕಾದ್ರೆ ಇನ್ಸಿಡೆಂಟ್ ಎಟ್ ಆ್ಯನ್ ಆ್ಯಂಗಲ್ ಗ್ರೇಟರ್ ದೆನ್ ದ ಕ್ರಿಟಿಕಲ್ ಆ್ಯಂಗಲ್, ಇದು ಕ್ರಿಟಿಕಲ್ ಆ್ಯಂಗಲ್. ಈ ಕ್ರಿಟಿಕಲ್ ಆ್ಯಂಗಲ್ಗಿಂತ ಜಾಸ್ತಿ ಆ್ಯಂಗಲಲ್ಲಿ ಇನ್ಸಿಡೆಂಟ್ ಆದರೆ the ray instead of refraction it reflect back to the denser medium or same medium, ಅದೇ ಮೀಡಿಯಮ್ಗೆ ವಾಪಸ್ ಬರುತ್ತಲ್ವ. ದಿಸ್ ಫಿನಾಮಿನಾ ಈಸ್ ನೌನ್ ಆಸ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಸೊ ಈ ಒಂದು ಲೈಟಿನ ಒಂದು ಫಿನಾಮಿನಾಗೆ ಏನಂತೀವಿ ನಾವು ಅಂದರೆ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಂತ ಕರಿತೀವಿ. ಕ್ಲಿಯರ್? ಓಕೆ.
ಸೊ ನಾವು ಮುಂದಕ್ಕೆ ಹೋಗೋಣ. ಯಾವುದೋ ಒಂದು ಬಿಟ್ವಿ ಅಲ್ವಾ, ಈ ಕ್ರಿಟಿಕಲ್ ಆ್ಯಂಗಲ್ ಅಂದರೆ ನಮ್ಮ ಪಕ್ಕ ಅರ್ಥ ಆಗಲಿಲ್ಲ ಏನು ಅಂತೇಳಿ, ಮತ್ತು ಕಂಡೀಷನ್ಸ್ ಏನು ಅದು ಗೊತ್ತಾಗಲಿಲ್ಲ. ಸೊ ಅದನ್ನು ನೆಕ್ಸ್ಟು ಈಗ ಮುಂದಕ್ಕೆ ಹೋಗೋಣ ನಾವು. ಇದು ನಿಮ್ಗೆ ಅರ್ಥ ಆಯ್ತು ಅನ್ಕೋತೀನಿ. ಏನು ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಂದರೆ, ಸೊ ರೇ ಆಫ್ ಲೈಟ್ ಟ್ರಾವೆಲ್ಸ್ ಫ್ರಮ್ ಡೆನ್ಸರ್ ಮೀಡಿಯಮ್ ಟು ರ್ಯಾರರ್ ಮೀಡಿಯಮ್ ಇನ್ಸೈಡ್ ಇನ್ಸಿಡೆಂಟ್ ಅಟ್ ಎನ್ ಆ್ಯಂಗಲ್ ಗ್ರೇಟರ್ ದೆನ್ ದ ಕ್ರಿಟಿಕಲ್ ಆ್ಯಂಗಲ್. ಕ್ರಿಟಿಕಲ್ ಆ್ಯಂಗಲ್ಗಿಂತ ಜಾಸ್ತಿ ಆದಾಗ. ಸೊ ದಿಸ್ ಈಸ್ ದ ಕೇಸ್ ಫಾರ್ ದ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಸೊ ಓಕೆ, ನಾವು ಮುಂದಕ್ಕೆ ಹೋಗೋಣ. ಇದರಲ್ಲಿ ಮತ್ತೇನಿದೆ ಅಂತ ನೋಡೋಣ. ಸೊ ಇದರಲ್ಲಿ ನಮಗೆ ಕ್ರಿಟಿಕಲ್ ಆ್ಯಂಗಲ್ ಅಂದರೆ ಏನು ಅನ್ನೋದು ಬೇಕು. ಸೊ ಹಾಗಾಗಿ ಕ್ರಿಟಿಕಲ್ ಆ್ಯಂಗಲ್ ಅಂದರೆ ಏನಂತ ಡಿಫೈನ್ ಮಾಡುವ ನಾವು ನೋಡಿ. ಸೊ ಕ್ರಿಟಿಕಲ್ ಆ್ಯಂಗಲ್ ಫಾರ್ ಎ ಪೇರ್ ಆಫ್ ಮೀಡಿಯಾ, ಇದೊಂದು ರ್ಯಾರರ್ ಮೀಡಿಯಮ್ಮು, ಇದು ಡೆನ್ಸರ್ ಮೀಡಿಯಮ್. ಇದೇನು ಸಪೋಸ್ ನೀವು ಏರ್ ಮೀಡಿಯಮ್ ತೊಗೊಂಡಿದ್ರಿ, ಇದು ವಾಟರ್ ಮೀಡಿಯಮ್ ತೊಗೊಂಡಿದ್ರಿ ಅಂದ್ಕೊಳ್ಳಿ. ಈ ಕ್ರಿಟಿಕಲ್ ಆ್ಯಂಗಲ್ ಅನ್ನೋದು ಏನಾಗುತ್ತೆ ಗೊತ್ತಾ, ಏರ್ ಮತ್ತು ವಾಟರ್ಗೆ ಬೇರೆ ಇರುತ್ತೆ, ಏರ್ ಮತ್ತು ಗ್ಲಾಸಿಗೆ ಬೇರೆ ಇರುತ್ತೆ, ವಾಟರ್ ಮತ್ತು ಗ್ಲಾಸಿಗೆ ಬೇರೆ ಇರುತ್ತೆ. ಸೊ ಹೀಗೆ ಡಿಫ್ರೆಂಟ್ ಒಂದೊಂದು ಮೀಡಿಯಮ್ಗಳನ್ನು ನಾವು ಸೆಲೆಕ್ಟ್ ಮಾಡಿದಾಗ, ಪೇರ್ ಆಫ್ ಮೀಡಿಯಾ ಅಂದರೆ ಎರಡು ಮೀಡಿಯಮ್ಗಳನ್ನು ನಾವು ಸೆಲೆಕ್ಟ್ ಮಾಡ್ತೀವಲ್ಲ, ಸೊ ಆ ಮೀಡಿಯಮ್ಗಳ ಮೇಲೆ ಈ ಕ್ರಿಟಿಕಲ್ ಆ್ಯಂಗಲ್ ಡಿಪೆಂಡ್ ಆಗಿರ್ತದೆ. ಹಾಗಾಗಿ ನಾವು ಹೇಳುವಾಗ ಏನು ಹೇಳಬೇಕು, ಕ್ರಿಟಿಕಲ್ ಆ್ಯಂಗಲ್ ಫಾರ್ ಎ ಪೇರ್ ಆಫ್ ಮೀಡಿಯಾ ಈಸ್ ದಟ್ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಇನ್ ದ ಡೆನ್ಸರ್ ಮೀಡಿಯಮ್. ದಟ್ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಇನ್ ದ ಡೆನ್ಸರ್ ಮೀಡಿಯಮ್. ಡೆನ್ಸರ್ ಮೀಡಿಯಮಲ್ಲಿ ಒಂದು ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಇರುತ್ತೆ. ಅದು ಹೇಗೆ ಅಂದರೆ, ಫಾರ್ ವಿಚ್ ದ ಆ್ಯಂಗಲ್ ಆಫ್ ರಿಫ್ರ್ಯಾಕ್ಷನ್ ಈಸ್ 90 ಡಿಗ್ರಿ. ಕಂಡೀಷನ್ ಇದು ನಮಗೆ. ಅಂದರೆ ನೋಡಿ, ವರ್ಡ್ಸ್ಗಳು ತುಂಬ ಇಂಪಾರ್ಟೆಂಟು. ಕ್ರಿಟಿಕಲ್ ಆ್ಯಂಗಲ್ ಫಾರ್ ಎ ಪೇರ್ ಆಫ್ ಮೀಡಿಯಾ ಈಸ್ ದಟ್ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಇನ್ ದ ಡೆನ್ಸರ್ ಮೀಡಿಯಮ್. ನೀವು ಈ ವರ್ಡ್ ಮಿಸ್ ಮಾಡಿದ್ರಿ ಅಂದ್ಕೊಳ್ಳಿ, ಡೆನ್ಸರ್ ಮೀಡಿಯಮ್ ಮಾರ್ಕ್ಸ್ ಕಟ್ಟಾಗಿ ಹೋಗುತ್ತೆ. ಸೊ ಇದು ತುಂಬ ಮೀನಿಂಗ್ಫುಲ್. ಏನು ಅಂದರೆ, ಎಲ್ಲಿ ಇನ್ಸಿಡೆಂಟ್ ಆಗಬೇಕು, ಡೆನ್ಸರ್ ಮೀಡಿಯಮಲ್ಲಿ. ಹೌದು, ನಿಮ್ಗೆ ಈಗ ಒಂದು ಡೌಟ್ ಬಂದಿರ್ಬೋದು, ಸರ್ ನಾವು ರಿವರ್ಸ್ ಮಾಡಿದ್ರೆ ಏನಾಗುತ್ತೆ, ರ್ಯಾರರ್ ಮೀಡಿಯಮಿಂದ ಡೆನ್ಸರ್ ಮೀಡಿಯಮ್ಗೆ ಹೋದ್ವಿ ಅಂದ್ಕೊಳ್ಳಿ, ಏನಾಗುತ್ತೆ ನೀವೇ ಹೇಳ್ಬೇಕು, ಏನಾಗುತ್ತೆ? ರ್ಯಾರರ್ ಮೀಡಿಯಮಿಂದ ಡೆನ್ಸರ್ ಮೀಡಿಯಮ್ಗೆ ಹೋಗುವಾಗ ಹಿಂದಿನ ವೀಡಿಯೋಗಳನ್ನು ನೋಡಿದ್ರಲ್ವ, ಸೊ ಅಲ್ಲಿ ಎಕ್ಸಾಂಪಲ್ ವಿತ್ ಡಯಾಗ್ರಾಮ್ ಕೂಡ ಹೇಳಿದ್ದೀನಿ ನಾನು. ಸೊ ರ್ಯಾರರ್ ಟು ಡೆನ್ಸರ್ ಹೋದರೆ ಏನಾಗುತ್ತೆ, ಸೊ ದಿಸ್ ಆ್ಯಂಗಲ್ ರಿಫ್ರ್ಯಾಕ್ಟೆಡ್ ರೇ ಏನಾಗುತ್ತೆ, ಬೆಂಡಿಂಗ್ ಟುವರ್ಡ್ಸ್ ದ ನಾರ್ಮಲ್. ಇಲ್ಲೇ ರಿವರ್ಸ್ ನೋಡಿ ಗೊತ್ತಾಗುತ್ತೆ ನಿಮಗೆ. ದಿಸ್ ಈಸ್, ಈಗ ನಾನು ರಿವರ್ಸ್ ತಗೊಂಡ್ರೆ ರ್ಯಾರರ್ ಟು ಡೆನ್ಸರ್ ಹೋದರೆ, ಸೊ ಇದು ಆ್ಯಂಗಲ್ ಆಫ್ ಇನ್ಸಿಡೆನ್ಸು, ಇದು ಆ್ಯಂಗಲ್ ಆಫ್ ರಿಫ್ರ್ಯಾಕ್ಷನ್ ಸಣ್ಣ ಆಗ್ತಾ ಹೋಗುತ್ತೆ. ಆರ್ಗಿಂತ ಐ ಸಣ್ಣದು. ನೀವು ಇನ್ನೂ ಜಾಸ್ತಿ ಮಾಡಿದ್ರೆ ಆರ್ ತುಂಬ ಜಾಸ್ತಿ ಆಯಿತು, ಐ ಸ್ವಲ್ಪ ಜಾಸ್ತಿ ಆಯಿತು. ನೋ ಚಾನ್ಸ್, ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಬಟ್ ದರ್ ವಿಲ್ ಬಿ ಸಮ್ ರಿಫ್ಲೆಕ್ಷನ್. ಈಗ ಇನ್ಸಿಡೆಂಟ್ ಆದಾಗ ಒಂದು ಸ್ವಲ್ಪ ಪಾರ್ಟ್ ಏನಾಗುತ್ತೆ, ರಿಫ್ಲೆಕ್ಟ್ ಆಗಿ ಹೋಗಿರುತ್ತೆ. ಬಟ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಷ್ಟೇ ಅಲ್ಲ ನಾವು ನೋಡ್ತಾ ಇರೋದು, ಟೋಟಲಿ ಇನ್ಸಿಡೆಂಟ್ ರೇ ಟೋಟಲಿ ರಿಫ್ಲೆಕ್ಟ್ ಆಗಬೇಕು. ಸೊ ಹಾಗಾಗಿ ನಾವು ಕ್ರಿಟಿಕಲ್ ಆ್ಯಂಗಲ್ ಡಿಫೈನ್ ಮಾಡುವಾಗ ಏನು ಹೇಳಬೇಕು, ಪೇರ್ ಆಫ್ ಮೀಡಿಯಾ ಇಸ್ ದಟ್ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಇನ್ ದ ಡೆನ್ಸರ್ ಮೀಡಿಯಮ್ ಫಾರ್ ವಿಚ್ ದ ಆ್ಯಂಗಲ್ ಆಫ್ ರಿಫ್ರ್ಯಾಕ್ಷನ್ ಇಸ್ 90 ಡಿಗ್ರಿ. ಆ್ಯಂಗಲ್ ಆಫ್ ರಿಫ್ರ್ಯಾಕ್ಷನು 90 ಡಿಗ್ರಿ ಆಗಿರಬೇಕು. ಕ್ಲಿಯರ್? ಸೊ ಏನೇನು ಕಲ್ತ್ಕೊಂಡ್ರಿ, ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಂದರೆ ಏನು ಅಂತ ಗೊತ್ತಾಯಿತು. ಸೊ ವಾಟ್ ಈಸ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆರ್ ಡಿಫೈನ್ ಕ್ರಿಟಿಕಲ್ ಆ್ಯಂಗಲ್, 2 ಪಾಯಿಂಟ್ಗಳನ್ನು ಕಲ್ತ್ಕೊಂಡ್ರಿ. ಸೊ ಈಗ ಮುಂದಕ್ಕೆ ಏನು ಕೇಳಿದರೆ, ವಾಟ್ ಆರ್ ದ ಕಂಡೀಷನ್ಸ್ ಫಾರ್ ದ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಈ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಗುವಾಗ ಕಂಡೀಷನ್ಸ್ ಏನೇನು ಅನ್ನುವಂಥದ್ದು ನಿಮಗೀಗ ಫಸ್ಟ್ ಗೊತ್ತಾಯಿತು. ಏನು, ರೇ ಮಸ್ಟ್ ಟ್ರಾವೆಲ್ ಫ್ರಮ್ ಡೆನ್ಸರ್ ಮೀಡಿಯಮ್ ಟು ರ್ಯಾರರ್ ಮೀಡಿಯಮ್. ಲೈಟ್ ಏನಾಗಬೇಕು ಹಾಗಾದರೆ, ಫಸ್ಟ್ ಕಂಡೀಷನ್ ಏನು ಅಂದರೆ ಡೆನ್ಸರ್ ಮೀಡಿಯಮಿಂದ ರ್ಯಾರರ್ ಮೀಡಿಯಮ್ಗೆ ಹೋಗಬೇಕು. ಸೊ ದಟ್ ಈಸ್ ದ ಫಸ್ಟ್ ಕಂಡೀಷನ್. ದ ಲೈಟ್ ಶುಡ್ ಟ್ರಾವೆಲ್ ಫ್ರಮ್ ಡೆನ್ಸರ್ ಮೀಡಿಯಮ್ ಟು ರ್ಯಾರರ್ ಮೀಡಿಯಮ್. ಡೆನ್ಸರಿಂದ ರ್ಯಾರರ್ ಮೀಡಿಯಮ್ಗೆ ಹೋಗಬೇಕು. ದಿಸ್ ಈಸ್ ದ ಒನ್ ಕಂಡೀಷನ್. ಸೆಕೆಂಡ್ ಕಂಡೀಷನ್ ಏನು, ಎಲ್ಲ ಕಡೆ ಆಗಲಿಲ್ಲಲ್ವ ನಮಗೆ, ಯಾವಾಗ ಆಗಿದೆ, ದ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಇನ್ ಡೆನ್ಸರ್ ಮೀಡಿಯಮ್ ಮಸ್ಟ್ ಬಿ ಗ್ರೇಟರ್ ದೆನ್ ದ ಕ್ರಿಟಿಕಲ್ ಆ್ಯಂಗಲ್. ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಏನಾಗಿರಬೇಕು, ದಿಸ್ ಒನ್ ಐ ಅನ್ನೋದು ಏನಾಗಿರಬೇಕು, ಈಸ್ ಗ್ರೇಟರ್ ದೆನ್ ಐ ಸಿ. ಕ್ರಿಟಿಕಲ್ ಆ್ಯಂಗಲ್ಗಿಂತ ಜಾಸ್ತಿ ಇರಬೇಕು. ಆವಾಗ ಮಾತ್ರ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಗುತ್ತೆ. ಸೊ 2 ವಿಚಾರಗಳು ನಿಮ್ಗೆ ನೆನಪಿರಲಿ. ಒಂದು, ರೇ ಮಸ್ಟ್ ಟ್ರಾವೆಲ್ ಫ್ರಮ್ ಡೆನ್ಸರ್ ಟು ರ್ಯಾರರ್, ಒಂದು ಕಂಡೀಷನ್. ಎರಡನೇದೇನು ಅಂದರೆ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಈಸ್ ಗ್ರೇಟರ್ ದೆನ್ ಕ್ರಿಟಿಕಲ್ ಆ್ಯಂಗಲ್. ಕ್ರಿಟಿಕಲ್ ಆ್ಯಂಗಲ್ಗಿಂತ ಜಾಸ್ತಿ ಇರಬೇಕು. ಸೊ ಈ 2 ಕಂಡೀಷನ್ ಫುಲ್ಫಿಲ್ ಆದರೆ ಮಾತ್ರ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಗುತ್ತೆ. ಓಕೆ, ಸೊ ವೆರಿ ಇಂಪಾರ್ಟೆಂಟ್. ನಿಮಗೆ ಇಲ್ಲಿ ಡೆಫಿನೇಷನ್ಸ್ ಬಂತು, ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ಗೂ ಕ್ರಿಟಿಕಲ್ ಆ್ಯಂಗಲ್ಗೂ ಕಂಡೀಷನ್ಸ್ ಬಂತು, ಎಲ್ಲ ಎಕ್ಸಾಮಿಗೆ ಕೇಳುವಂಥ ಕ್ವಶನ್ಸು. ಸೊ ವಾಟ್ ಆರ್ ದ ಕಂಡೀಷನ್ಸ್ ಫಾರ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಗಬೇಕಂದ್ರೆ ಏನು ಕಂಡೀಷನ್ ಇರಬೇಕು. ಸೊ ದ ಲೈಟ್ ಶುಡ್ ಟ್ರಾವೆಲ್ ಫ್ರಮ್ ಡೆನ್ಸರ್ ಮೀಡಿಯಮ್ ಟು ರ್ಯಾರರ್ ಮೀಡಿಯಮ್, ಒಂದನೇ ಕಂಡೀಷನ್ನು. ಎರಡನೇದೇನು ಅಂದರೆ ದ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಎಲ್ಲಿ, ಇನ್ ಡೆನ್ಸರ್ ಮೀಡಿಯಮ್. ಡೆನ್ಸರ್ ಮೀಡಿಯಮಲ್ಲೇ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಏನಾಗಿರಬೇಕು, ಗ್ರೇಟರ್ ದೆನ್ ದ ಕ್ರಿಟಿಕಲ್ ಆ್ಯಂಗಲ್.
ಓಕೆ, ಕ್ಲಿಯರ್ ಆಯ್ತಾ ಇದು? ಓಕೆ, ನಾವು ಮುಂದಕ್ಕೆ ಹೋಗೋಣ. ಇಲ್ಲಿ ನಮಗೆ ಈ ಒಂದು ಕಂಡೀಷನ್ನಲ್ಲಿ, ಯಾವುದು ಕ್ರಿಟಿಕಲ್ ಆ್ಯಂಗಲ್ ಕಂಡೀಷನ್ನಲ್ಲಿ ರಿಫ್ರಾಕ್ಟಿವ್ ಇಂಡೆಕ್ಸ್ಗೆ ಏನು ರಿಲೇಷನ್ ಇದೆ ಅನ್ನೋದನ್ನು ಫೈಂಡ್ ಔಟ್ ಮಾಡುವ. ಸೊ ಈಗ ನೋಡಿ, ಇದು ಕ್ರಿಟಿಕಲ್ ಆ್ಯಂಗಲ್ ಕಂಡೀಷನ್. ಸೊ ಒಂದು ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ಗೆ ಏನಾಗಿದೆ, ಆ್ಯಂಗಲ್ ಆಫ್ ರಿಫ್ರಾಕ್ಷನ್ ಈಸ್ 90 ಡಿಗ್ರಿ. ಇದನ್ನು ನಾವು ಕ್ರಿಟಿಕಲ್ ಆ್ಯಂಗಲ್, ಯಾವುದಕ್ಕೆ, ಈ ಒಂದು ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ಗೆ ಕ್ರಿಟಿಕಲ್ ಆ್ಯಂಗಲ್ ಅಂತ ಕರಿತೀವಿ. ಸೊ ಆ ಕ್ರಿಟಿಕಲ್ ಆ್ಯಂಗಲ್ ಇದ್ದಾಗ ರಿಫ್ರಾಕ್ಟಿವ್ ಇಂಡೆಕ್ಸ್ ಏನಾಗುತ್ತೆ, ಈಗ ನೋಡಿ ಈ N2 ಮತ್ತು N1 ಅಂತ ಬರೆದಿದ್ನಲ್ಲ, ಇದನ್ನು ಹೇಗೆ ಬರೆಯೋದು ಅನ್ನುವಂಥದ್ದು ಕೆಲವೊಮ್ಮೆ ಕನ್ಫ್ಯೂಸ್ ಆಗಿಬಿಡುತ್ತೆ. ಸರ್ ಮೇಲ್ಗಡೆ ಇದೆ ಅದಕ್ಕೆ N1 ಬರೆಯೋದಾ, ಕೆಳಗಡೆ ಇದೆ N2 ಬರೆಯೋದಾ, ಅಥವಾ ಹೇಗೆ ಬರೆದ್ರಿ, N1 ಯಾವುದು N2 ಯಾವುದು? ಸೊ ವೆರಿ ಸಿಂಪಲ್ ಟೆಕ್ನಿಕ್ ಹೇಳ್ಬಿಡ್ತೀನಿ ನಿಮಗೆ. ರೇ ಎಲ್ಲಿಂದ ಸ್ಟಾರ್ಟ್ ಆಗಿದೆ, ಈ ಮೀಡಿಯಮಿಂದ. ಸೊ ಅದು N1, ಅದು ಡೆನ್ಸರರ್ ಆಗಿರಲಿ ರ್ಯಾರರು ಆಗಿರಲಿ. ಸೊ N1 ಅನ್ನೋದೇನು ಅಂದರೆ ಫಸ್ಟು ಜರ್ನಿ ಸ್ಟಾರ್ಟ್ ಆಗೋದು, ರೇದ ಎಲ್ಲಿಂದ ಹೊರಟಿದೆ, ಯಾವ ಸೋರ್ಸಿಂದ ಹೊರಟಿದೆ, ಅಲ್ಲಿ ಯಾವ ಮೀಡಿಯಮ್ ಇದೆ. ಸೊ ದಟ್ ಈಸ್ N1. ಅದು ಈಗ ನಮಗೇನಾಗಿದೆ ಅಂದರೆ ಯೂಶ್ವಲಿ ರೇ ಇಲ್ಲಿಂದ ಹೊರಟಿದೆ, ಬಟ್ ಇದು ಡೆನ್ಸರ್ ಮೀಡಿಯಮ್. ಹಾಗಾಗಿ N1 ಅನ್ನೋದು ಡೆನ್ಸರ್ ಮೀಡಿಯಮ್ಮು, N2 ಅನ್ನೋದು ಸೆಕೆಂಡ್ ಮೀಡಿಯಮ್. N2 ಅನ್ನು ಇಂಡಿಕೇಟ್ ಮಾಡೋದೇ ಅದು ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಸೆಕೆಂಡ್ ಮೀಡಿಯಮ್. N2 ಅಂದರೆ ನಮಗೆ ಸೆಕೆಂಡ್ ಮೀಡಿಯಮ್ ಯಾವುದು, ಇಲ್ಲಿಂದ ಹೊರಟ್ರೆ ನಮ್ಗೆ ಸಿಗೋದು ಈ ಮೀಡಿಯಮ್, ಏರ್ ಮೀಡಿಯಮ್ ಇದೆ. ಸೊ ಏರ್ ಮೀಡಿಯಮ್ ಇದ್ದಾಗ ನಾವೇನು ಮಾಡ್ಬೋದು, N2 = 1 ಅಂತ ತಗೋಬೋದು. ನಮಗೆ ಗೊತ್ತಿದೆ N2 ಅಂದರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಏರ್ ಮೀಡಿಯಮ್ ಈಸ್ 1 ಗೊತ್ತಿದೆ ನಮಗೆ. ಸೊ ಈಗ ಗೊತ್ತಿದ್ರೆ ನಾವು ಸಬ್ಸ್ಟಿಟ್ಯೂಟ್ ಮಾಡ್ಬೋದು ಡೈರೆಕ್ಟಾಗಿ. ಇದು ಸಪೋಸ್ ಬೇರೆ ಏನಾಗಿತ್ತು, ಇದು ಗ್ಲಾಸ್, ಇದು ವಾಟರ್ ಆಗಿತ್ತು ಅಂದರೆ ನಾವು N2 ಮತ್ತು N1 ಎರಡಕ್ಕೂ ಬೇರೆ ಬೇರೆ ವ್ಯಾಲ್ಯೂಸ್ ಇರುತ್ತೆ. ಸೊ ಇದು ಗ್ಲಾಸ್ ಮೀಡಿಯಮ್ ಆಗಿತ್ತು ಅಂದ್ಕೊಳ್ಳಿ, N1 ಅಂದರೆ 1.5 ಆಯಿತು. ಇದು ವಾಟರ್ ಮೀಡಿಯಮ್ ಇತ್ತು ಅಂದ್ಕೊಳ್ಳಿ, N2 ಅಂದರೆ 1.33 ಆಯಿತು. ಸೊ ಹೀಗೆ ಡಿಸೈಡ್ ಮಾಡಬೇಕು ನಾವು. ಸೊ N1 ಅನ್ನೋದು ರೇಸ್ ಜರ್ನಿ ಸ್ಟಾರ್ಟ್ ಮಾಡಿರುವಂಥದ್ದು, N2 ಅಂದರೆ ಎಲ್ಲಿ ಹೊರಗಡೆ ಸೆಕೆಂಡ್ ಮೀಡಿಯಮ್, N2 ಅನ್ನೋದು ಇದು. ಓಕೆ, ಈಗ ನಾವೇನು ಮಾಡ್ಬೇಕು ಹೇಳಿದರೆ, ರಿಲೇಷನ್ ಬಿಟ್ವೀನ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಆ್ಯಂಡ್ ಕ್ರಿಟಿಕಲ್ ಆ್ಯಂಗಲ್, ಕ್ರಿಟಿಕಲ್ ಆ್ಯಂಗಲ್ ಮತ್ತು ರಿಫ್ರಾಕ್ಟಿವ್ ಇಂಡೆಕ್ಸ್ನ ರಿಲೇಷನನ್ನು ನೋಡೋಣ. ಸೊ ಯೂಶ್ವಲಿ ನಾವೇನು ಮಾಡ್ತೀವಿ ಕೇಳಿದರೆ, ಈ ಒಂದು ಕಂಡೀಷನ್ನಲ್ಲಿ, ಯಾವುದು ಕ್ರಿಟಿಕಲ್ ಆ್ಯಂಗಲ್ ಕಂಡೀಷನ್ನಲ್ಲಿ ಆ ಡೆನ್ಸರ್ ಮೀಡಿಯಮಲ್ಲಿ ಐ ಅನ್ನೋದು ಏನಾಗಿದೆ, IC ಅಂತ ಆಗಿದೆ. ಸೊ I = IC ಅಂದರೆ ಕಂಡೀಷನ್, ಅದು ಕ್ರಿಟಿಕಲ್ ಆ್ಯಂಗಲ್ಗೆ ಇನ್ಸಿಡೆಂಟ್ ಆಗಿದೆ. ಸೊ ಆ ಒಂದು ಕಂಡೀಷನ್ I = IC ಆದಾಗ R ಎಷ್ಟಾಗಿರುತ್ತೆ, R = 90 ಡಿಗ್ರಿ. ಸೊ R ವ್ಯಾಲ್ಯೂ 90 ಡಿಗ್ರಿ ಇರುತ್ತೆ ಅನ್ನುವಂಥದ್ದು. ಕ್ಲಿಯರ್ ಆಯ್ತು ಇದು? ಸೊ ಎಟ್ ಕ್ರಿಟಿಕಲ್ ಆ್ಯಂಗಲ್ಲು ಆ್ಯಂಗಲ್ ಆಫ್ ರಿಫ್ರಾಕ್ಷನ್ ಈಸ್ 90 ಡಿಗ್ರಿ, ಅಷ್ಟೇ ಇರೋದಿಲ್ಲ, ಮತ್ತೇನಿಲ್ಲ. I ಅನ್ನೋದನ್ನು IC ಆದಾಗ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ = ಕ್ರಿಟಿಕಲ್ ಆ್ಯಂಗಲ್ ಆದಾಗ ಆ್ಯಂಗಲ್ ಆಫ್ ರಿಫ್ರಾಕ್ಷನು 90 ಡಿಗ್ರಿ ಇರುತ್ತೆ ಅನ್ನುವಂಥದ್ದು. ಓಕೆ, ಸೊ ನೆಕ್ಸ್ಟ್ ಏನು ಕೇಳಿದರೆ, ನಾವು ಸ್ನೆಲ್ಸ್ ಲಾವನ್ನು ಯೂಸ್ ಮಾಡೋಣ. ಸ್ನೆಲ್ಸ್ ಲಾ ಕಲ್ತಿದ್ದೀವಿ ನಾವು, sin I / sin R = N2 1. ಸೊ ಇಲ್ಲಿ N2 ಅಂದರೆ ಏನು ಅಂದರೆ, ಈ N2 ಅನ್ನೋದು ರಿಲೇಟಿವ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂತ ಹೇಳ್ತೀವಿ ನಾವು, ಅಲ್ವಾ? ಸೊ N2/N1 ಇದು. ಓಕೆ, ಈಗ I ಅನ್ನೋದು ಏನಾಗಿದೆ, IC ಆಗಿದೆ, R ಅನ್ನೋದು ಏನಾಗಿದೆ, 90 ಡಿಗ್ರಿ. ಸೊ ಈಗ ನಾವು ನೆಕ್ಸ್ಟು ಈ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡುವ. ಏನಾಯಿತು, sin IC, I ಅನ್ನೋ ಜಾಗದಲ್ಲಿ IC ಅಂತ ಸಬ್ಸ್ಟಿಟ್ಯೂಟ್ ಮಾಡಿದ್ದೀವಿ. ಇದೇನಾಯಿತು, sin 90, R ಜಾಗದಲ್ಲಿ 90 ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ವಿ. ಸೊ N2 ಅನ್ನೋದೇನು, N2/N1. ಸೊ N2 ಬದಲು ನಾವು N2/N1 ಅಂತ ಬರಿಬೋದು. ಈಗ ಏನಾಯಿತು ಕೇಳಿದರೆ, sin 90 ಅನ್ನೋದು 1 ಅಲ್ವಾ, ಗೊತ್ತಿದೆ ನಿಮಗೆ, sin 90 ವ್ಯಾಲ್ಯೂ = 1. ಸೊ N2 ಅನ್ನೋದೇನು, ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಸೆಕೆಂಡ್ ಮೀಡಿಯಮ್. N1 ಅನ್ನೋದೇನು, ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಫಸ್ಟ್ ಮೀಡಿಯಮ್. ಸೊ ಒಂದು ವೇಳೆ ಏರ್ ಮೀಡಿಯಮ್ ಇದೆ ಅಂದ್ಕೊಳ್ಳೋಣ, ಇಲ್ಲಿ ನಮ್ಮ ಸಿಂಪ್ಲಿಸಿಟಿಗೆ ನಾನು ಹೇಳ್ತಾ ಇರೋದು, ಇದು ನೆನಪಿರ್ಬೇಕು ನಿಮಗೆ ಈ ರಿಲೇಷನ್ನು. ಸೊ ನೆಕ್ಸ್ಟು ಬೇರೆ ಯಾವುದೋ ಮೀಡಿಯಮ್ ಇತ್ತು ಅಂದರೆ ವ್ಯಾಲ್ಯೂಸ್ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಬಟ್ ಯೂಶ್ವಲಿ ಏರ್ ಮೀಡಿಯಮ್ ಇತ್ತು ಅಂದ್ಕೊಳ್ಳೋಣ. ಸೊ ಇದು ವಾಟರ್ ಮೀಡಿಯಮ್ ಅಂದ್ಕೊಳ್ಳಿ, ಅಥವಾ ಯಾವುದೋ ಒಂದು ಡೆನ್ಸರ್ ಮೀಡಿಯಮ್ ಅಂದ್ಕೊಳ್ಳಿ ಕಂಪೇರ್ ಟು ಏರ್. ಅವಾಗ N2 ವ್ಯಾಲ್ಯೂ ಏನಾಗುತ್ತೆ, N2 = 1. ಸೊ ಫಾರ್ ರೇರರ್ ಮೀಡಿಯಮ್, ಇಫ್ ರೇರರ್ ಮೀಡಿಯಮ್ ಈಸ್ ಏರ್, ದೆನ್ N2 = 1. N2 ವ್ಯಾಲ್ಯೂ 1 ಆಯಿತು. ಆವಾಗ N1 ಅಂತ ಬರೆಯೋ ಅಗತ್ಯ ಇಲ್ಲ, ಯಾಕೆಂದರೆ ಇರೋದೇ N1 ಇರೋದು. ಸೊ ಹಾಗಾಗಿ N ಅಂತ ಬರಿಬೋದು ನಾವು. ರಿಲೇಷನ್ ಏನಾಯಿತು ನೋಡಿ, sin IC = 1/n. sin IC = 1/n. ಸೊ ಇದು ತುಂಬ ಯೂಸ್ಫುಲ್ ಫಾರ್ಮುಲಾ. ನೀವು ಅನ್ಬೋದು, ಸರ್ ಎಲ್ಲಿ ಅಂತ ಕೇಳಿರ್ಬೋದು, ಎವ್ರಿ ಕಾಂಪಿಟೇಟಿವ್ ಎಕ್ಸಾಮಲ್ಲಿ CET ಇರ್ಬೋದು, ಯಾವುದೇ ಹೈಯರ್ ಲೆವೆಲ್ ಎಕ್ಸಾಮ್ಗಳಲ್ಲಿರ್ಬೋದು. ಸೊ ಇದ್ರ ಮೇಲೆ ಪ್ರಾಬ್ಲಮ್ಸನ್ನು ಕೊಟ್ಟಿರ್ತಾರೆ, ಈ N ವ್ಯಾಲ್ಯೂ ಕೊಡ್ತಾರೆ. ಸೊ ಕ್ರಿಟಿಕಲ್ ಆ್ಯಂಗಲನ್ನು ಫೈಂಡ್ ಔಟ್ ಮಾಡಿ ಅನ್ನೋದು ಒಂದು ರೇಂಜಿಗೆ ಆಯಿತು. ಎರಡನೇದು, ಈ ಒಂದು ಫಿಶ್ ವ್ಯೂ ಅಂತ ಬರುತ್ತೆ, ಈ ಒಳಗಡೆ ಇರುತ್ತಲ್ವ ಒಂದು ಫಿಶ್ಶು, ವಾಟ್ರಲ್ಲಿರುವಂಥ ಫಿಶ್ಶು ಹೊರಗಡೆ ನೋಡುವಾಗ ಅದಕ್ಕೆ ಹೇಗೆ ಕಾಣಿಸುತ್ತೆ ಅನ್ನುವಂಥದ್ದು. ಸೊ ಈಗ ತುಂಬ ಒಂದು
ವೆರಿ ಕಾನ್ಸೆಪ್ಟ್ ಬೇಸ್ಡ್ ಪ್ರಾಬ್ಲಮ್ಸ್ಗಳು ಇದ್ರ ಮೇಲೆ ಬರ್ತವೆ. ಅದನ್ನು ನೀವು ಇದೆಲ್ಲ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡಬೇಕು. ಏನೇ ಅರ್ಥ ಆಗದೆ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾನು ಅಂಥದಕ್ಕೆ ಬೇಕಾಗಿರುವಂಥ ಒಂದು ಮಟೀರಿಯಲನ್ನು ನಿಮಗೆ ಶಾರ್ಟ್ ಆಗಿದ್ದರೆ ನಿಮ್ಗೆ ಸೆಂಡ್ ಮಾಡ್ತೇನೆ, ಇಲ್ಲ ಅಂದರೆ ಅದ್ರ ಮೇಲೆ ಒಂದು ವೀಡಿಯೋ ಮಾಡಿ ಹಾಕ್ತೇನೆ. ಓಕೆ, ಸೊ ಸೈನ್ ಐ ಸಿ ದಟ್ ಈಸ್ ಕ್ರಿಟಿಕಲ್ ಆ್ಯಂಗಲ್ ಇದೆಯಲ್ಲ, ಸೈನ್ ಆಫ್ ಕ್ರಿಟಿಕಲ್ ಆ್ಯಂಗಲ್ ಈಕ್ವಲ್ಸ್ ಟು 1/n. ಓಕೆ, ಕ್ಲಿಯರ್? ಇಷ್ಟು ಅರ್ಥ ಆಯ್ತಲ್ವಾ? ಓಕೆ, ಮುಂದಕ್ಕೆ ಹೋಗೋಣ. ಕ್ರಿಟಿಕಲ್ ಆ್ಯಂಗಲ್ ಆಫ್ ಸಮ್ ಟ್ರಾನ್ಸ್ಪರೆಂಟ್ ಮೀಡಿಯಾ ವಿತ್ ರಿಸ್ಪೆಕ್ಟ್ ಟು ಏರ್. ಅದು ಕೆಲವೊಂದು ಟ್ರಾನ್ಸ್ಪರೆಂಟ್ ಮೀಡಿಯಾ ನಮ್ಗೆ ಗೊತ್ತಿದೆ, ಯಾವ್ಯಾವುದಿದೆ, ವಾಟರ್ ಇದೆ, ಗ್ಲಾಸ್ ಇದೆ, ಡೈಮಂಡ್ ಇದೆ. ಇವಾಗ ಇದ್ರ ವಿತ್ ರಿಸ್ಪೆಕ್ಟ್ ಟು ಏರ್ ಕ್ರಿಟಿಕಲ್ ಆ್ಯಂಗಲ್ ಎಷ್ಟಿರುತ್ತೆ, ಇದು ಕಾನ್ಸ್ಟೆಂಟ್. ಸೊ ಫಾರ್ ಎ ಗಿವನ್ ಪೇರ್ ಆಫ್ ಮೀಡಿಯಾ ಅಂತ ನಾವು ಡೆಫಿನೇಷನ್ ಓದ್ವಲ್ಲ, ಫಾರ್ ಎ ಗಿವನ್ ಪೇರ್ ಆಫ್ ಮೀಡಿಯಾ ಅಂದರೆ ಈಗ ನೀವು ವಾಟರ್ ಮತ್ತು ಗ್ಲಾಸ್ ತಗೊಂಡ್ರಿ, ಅಥವಾ ಏರ್ ವಿತ್ ವಾಟರ್, ಏರ್ ವಿತ್ ಗ್ಲಾಸ್, ಏರ್ ವಿತ್ ಡೈಮಂಡ್, ಹೀಗೆ ತೊಗೊಂಡಾಗ ಆ ವ್ಯಾಲ್ಯೂ ಕಾನ್ಸ್ಟೆಂಟ್ ಇರುತ್ತೆ. ಸೊ ಆ ಎರಡು ಮೀಡಿಯಮ್ಗಳಲ್ಲಿ ಕ್ರಿಟಿಕಲ್ ಆ್ಯಂಗಲ್ಲು ಯಾವಾಗಲೂ ಕಾನ್ಸ್ಟೆಂಟ್ ಇರುತ್ತೆ. ಬೇರೆ ಬೇರೆ ಮೀಡಿಯಮ್ಗಳನ್ನು ನಾವು ಯೂಸ್ ಮಾಡಿದಾಗ ಕ್ರಿಟಿಕಲ್ ಆ್ಯಂಗಲ್ ವ್ಯಾಲ್ಯೂ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಈಗ ಇಲ್ಲಿ ನೋಡಿ, ಒಂದು ಟೇಬಲ್ ಇದೆ, ಇಲ್ಲಿ ಮೀಡಿಯಮ್ ಇದೆ, ಇದರ ರಿಫ್ರಾಕ್ಟಿವ್ ಇಂಡೆಕ್ಸನ್ನು ಈ ಟೇಬಲಲ್ಲಿ ಇದೆ. ಸೊ ಕ್ರಿಟಿಕಲ್ ಆ್ಯಂಗಲ್ ಎಷ್ಟು ಅನ್ನೋದು ಇಲ್ಲಿದೆ. ಈಗ ವಾಟರನ್ನು ತಗೊಂಡ್ರೆ ರಿಫ್ರಾಕ್ಟಿವ್ ಇಂಡೆಕ್ಸು 1.33 ಇರುತ್ತೆ, ತುಂಬ ಕಡಿಮೆ ಅಲ್ವಾ ಕಂಪೇರ್ ಟು ಅದರ್ಸ್. ಬಟ್ ಇದರ ಕ್ರಿಟಿಕಲ್ ಆ್ಯಂಗಲ್ ಎಷ್ಟಿರುತ್ತೆ ಗೊತ್ತಾ? 48.75 ಡಿಗ್ರಿ. ಸೊ ವೆರಿ ಕ್ಲೋಸ್ ಟು 49 ಡಿಗ್ರಿ. ಇದರ ಕ್ರಿಟಿಕಲ್ ಆ್ಯಂಗಲ್ ಇಷ್ಟಿರುತ್ತೆ. ಇದರ ಅರ್ಥ ಏನು ಕೇಳಿದರೆ, ನೀವು ವಾಟರಲ್ಲಿ ನಿಂತ್ಕೊಂಡು ಒಂದು ಟಾರ್ಚನ್ನು ಹಾಕಿದರೆ, ಸೊ 48.75 ಡಿಗ್ರಿ ಇನ್ಸಿಡೆಂಟ್ ಆದರೆ ಯಾವುದಕ್ಕೆ? ಇಂಟರ್ಫೇಸಿಗೆ. ವಾಟ್ರಿಂದ ಮೇಲೆ ಏನಿದೆ? ಏರ್ ಇದೆ ಅಲ್ವಾ. ಸೊ 48.75 ಡಿಗ್ರಿಯಲ್ಲಿ ಇನ್ಸಿಡೆಂಟ್ ಆದರೆ ಅದು ರಿಫ್ಲೆಕ್ಟ್ ಬ್ಯಾಕ್ ಆಗುತ್ತೆ. ಏನೋ ಒಂದು ಎಕ್ಸಾಂಪಲ್ ಹೇಳೋಕ್ಕೋಗಿ ನಾನೇನೋ ಹೇಳಿದೆ, ವಾಟ್ರ್ ಒಳಗಡೆ ನಿಂತ್ಕೊಂಡ್ರೆ ಅಂತ. ಎಕ್ಸ್ಪೆರಿಮೆಂಟ್ ಮಾಡೋದು ಬೇಡ ನೀವು. ಸೊ ನೀವು ಈ ಎಕ್ಸ್ಪೆರಿಮೆಂಟ್ ಮಾಡಬೇಕಂದ್ರೆ ಏನು ಮಾಡಬೇಕು? ಲೇಸರ್ ಟಾರ್ಚನ್ನು ತಗೊಳ್ಳಿ, ಒಂದು ಬಾಟ್ಲು ತೊಗೊಳ್ಳಿ. ಬೀಕರೆಲ್ಲ ನಿಮ್ಮ ಮನೇಲಿ ಎಲ್ಲಿರುತ್ತೆ ಹೇಳಿ, ಬಟ್ ಒಂದು ಪ್ಲಾಸ್ಟಿಕ್ ಬಾಟ್ಲನ್ನು ತಗೊಳ್ಳಿ, ಪ್ಲೇನ್ ಪ್ಲಾಸ್ಟಿಕ್ ಬಾಟ್ಲನ್ನು, ಟ್ರಾನ್ಸ್ಪರೆಂಟ್. ಅದರಲ್ಲಿ ಒಂದು ಅರ್ಧದಷ್ಟು ನೀರನ್ನು ಹಾಕಿ, ಆಮೇಲೆ ಈ ನೀರಿಗೆ ಒಂದು ಕೊಲೈಡಲ್ ಪಾರ್ಟಿಕಲ್ ಏನಾದರೂ ಹಾಕಿ, ಅಂದರೆ ಯೂಶ್ವಲಿ ಒಂದು ಸೋಪ್ ಪೌಡರ್ ಹಾಕಿ ಸ್ವಲ್ಪ ಶೇಕ್ ಮಾಡಿ, ಬಬಲ್ಸ್ ಬರೋದು ಬೇಡ. ಸೊ ಆ ಕೊಲೈಡಲ್ ಪಾರ್ಟಿಕಲ್ ಇದ್ದರೆ ರೇಸ್ ಹೋಗಿರೋದು ನಮ್ಗೆ ಕ್ಲೀನಾಗಿ ಗೊತ್ತಾಗುತ್ತೆ. ಈಗ ಲೇಸರ್ ಟಾರ್ಚನ್ನು ಆನ್ ಮಾಡ್ಕೊಳ್ಳಿ. ಸೈಡಿಂದ ಅಂದರೆ ಗೊತ್ತಾಯ್ತಲ್ಲ, ಬಾಟಮ್ನ ನೀವು ಕೆಳಗಡೆ ಇಟ್ಕೊಂಡು ಮಾಡಿದರೆ ನಾರ್ಮಲ್ ಇನ್ಸಿಡೆನ್ಸು, ಹಾಗೆ ಮೇಲೆ ಹೊರಟೋಗುತ್ತೆ. ಸೊ ವಿತ್ ಸರ್ಟನ್ ಆ್ಯಂಗಲ್ಲು ಆ ಇಂಟರ್ಫೇಸಿಗೆ ಇನ್ಸಿಡೆಂಟ್ ಮಾಡಿ, ಲೈಟ್ ಆನ್ ಮಾಡಿ, ನೀವು ಅಬ್ಸರ್ವ್ ಮಾಡ್ಬೋದು ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಗೋದನ್ನು. ಸೊ ವೆರಿ ಇಂಟ್ರೆಸ್ಟಿಂಗ್ ಫಿನಾಮಿನಾ. ಸೊ ಯು ಕ್ಯಾನ್ ಡೂ ಎಟ್ ಹೋಮ್. ಇದನ್ನು ಮಾಡ್ಬೋದು, ಏನು ಅಂತ ದೊಡ್ಡ ಕಷ್ಟದ ಕೆಲಸ ಅಲ್ಲ ಅಂತೇಳಿ. ಓಕೆ, ಸೊ ಮುಂದಕ್ಕೆ ಹೋಗೋಣ. ಈ ಕ್ರೌನ್ ಗ್ಲಾಸ್ ಅಂತ ಬರುತ್ತೆ. ಇಟ್ಸ್ ಎ ಟೈಪ್ ಆಫ್ ಗ್ಲಾಸ್ ಮೇಡ್ ಅಪ್ ಆಫ್ ಡಿಫರೆಂಟ್ ಮಟೀರಿಯಲ್ಲು, ಬಟ್ ಇಟ್ಸ್ ಎ ಗ್ಲಾಸ್, ರಿಮೆಂಬರ್. ಸೊ ಆ ಕ್ರೌನ್ ಗ್ಲಾಸಿನ ರಿಫ್ರಾಕ್ಟಿವ್ ಇಂಡೆಕ್ಸ್ 1.52 ಇರುತ್ತೆ. ಅದರ ಕ್ರಿಟಿಕಲ್ ಆ್ಯಂಗಲ್ಲು 41.14 ಡಿಗ್ರಿ. ಕ್ರಿಟಿಕಲ್ ಆ್ಯಂಗಲ್ ಕಡಿಮೆ ಆಯಿತು ನೋಡಿ. ಯಾಕೆ? ಇದರ ರಿಫ್ರಾಕ್ಟಿವ್ ಇಂಡೆಕ್ಸ್ ಜಾಸ್ತಿ ಆಯ್ತಲ್ವ, ಕ್ರಿಟಿಕಲ್ ಆ್ಯಂಗಲ್ಲು ಕಡಿಮೆ ಆಗ್ತಾ ಬರುತ್ತೆ. ಸೊ ನೆಕ್ಸ್ಟ್ ಏನು ಕೇಳಿದರೆ, ಡೆನ್ಸ್ ಫ್ಲಿಂಟ್ ಗ್ಲಾಸ್. ಇದರ ರಿಫ್ರಾಕ್ಟಿವ್ ಇಂಡೆಕ್ಸ್ ಇನ್ನೂ ಜಾಸ್ತಿ ಇರುತ್ತೆ, 1.62 ಇರುತ್ತೆ. ಕ್ರಿಟಿಕಲ್ ಆ್ಯಂಗಲು 37.31 ಡಿಗ್ರಿ. ನೆಕ್ಸ್ಟ್ ಏನು ಕೇಳಿದರೆ, ಡೈಮಂಡನ್ನು ತಗೊಂಡಾಗ, ನೀವು ಗೊತ್ತಿದೆ ನಿಮಗೆ, ಸೊ ಇದರ ರಿಫ್ರಾಕ್ಟಿವ್ ಇಂಡೆಕ್ಸ್ ಇಸ್ ಟೂ ಹೈ, ತುಂಬಾ ಜಾಸ್ತಿ, 2.42. ಸೊ ಡೈಮಂಡಿನ ಟ್ರಾನ್ಸ್ಪರೆಂಟ್, ಅಫ್ಕೋರ್ಸ್ ಡೈಮಂಡ್ ಈಸ್ ಟ್ರಾನ್ಸ್ಪರೆಂಟ್. ಸೊ ಇದರ ರಿಫ್ರಾಕ್ಟಿವ್ ಇಂಡೆಕ್ಸ್ ಏನಾಗಿರುತ್ತೆ ಕೇಳಿದ್ರೆ 2.42 ಇರುತ್ತೆ. ಇದರ ಕ್ರಿಟಿಕಲ್ ಆ್ಯಂಗಲ್ಲು ತುಂಬ ಕಡಿಮೆ ನೋಡಿ, 24.41 ಡಿಗ್ರಿ. ಓಕೆ, ಸೊ ಈ ವ್ಯಾಲ್ಯೂಸನ್ನು ತುಂಬ ಬಯಾಟ್ ಮಾಡುವಂಥ ಅಗತ್ಯ ಇಲ್ಲ, ಸುಮ್ಮನೆ ಒಂದು ಐಡಿಯಾ ಇರಲಿ ನಿಮಗೆ. ಒಂದು ವಾಟರ್ ಮತ್ತು ಏರ್ಗೆ ಹೋದಾಗ 48.75, ಗ್ಲಾಸ್ ಮತ್ತು ಏರ್ಗೆ ಹೋದಾಗ 41.14 ಡಿಗ್ರಿ. ಯಾಕೆಂದರೆ ಇದ್ರ ಮೇಲೆ ಕ್ವಶನ್ಸನ್ನು CET ಯಲ್ಲಿ ಕೊಟ್ಟಿದ್ದಾರೆ, ಇಷ್ಟರೊಳಗೆ ಕೇಳಿದ್ದಾರೆ. ಏನು ಮಾಡ್ತಾರೆ ಕೇಳಿದರೆ, ಸೊ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಈಸ್ 50 ಡಿಗ್ರಿ ಫಾರ್ ದ ಗ್ಲಾಸ್ ಆ್ಯಂಡ್ ಏರ್ ಇಂಟರ್ಫೇಸ್. ವಾಟ್ ಈಸ್ ದ ಆ್ಯಂಗಲ್ ಆಫ್ ರಿಫ್ರ್ಯಾಕ್ಷನ್ ಅಂತ ಕೇಳ್ತಾರೆ. ಅಂದರೆ ಈ ಥರ ಕ್ವಶನ್ಸ್ ಫ್ರೇಮ್ ಮಾಡುವಾಗ ಇದೊಂದು ಇಂಟರ್ನಲ್, ಇದು ಕಾನ್ಸೆಪ್ಟ್, ಇದು ನಿಮ್ಗೆ ಗೊತ್ತಿರಬೇಕು. ಸೊ 50 ಡಿಗ್ರಿ ಇನ್ಸಿಡೆಂಟ್ ಆದರೆ ಏನಾಗುತ್ತೆ, ಗ್ಲಾಸ್ ಮತ್ತು ಏರ್ ಇಂಟರ್ಫೇಸ್ಗೆ ಡೆನ್ಸರ್ ಮೀಡಿಯಮಿಂದ ಹೋಗ್ತಾ ಇದ್ದಾರೆ, ಏರ್ ಮೀಡಿಯಮ್ ಮೇಲ್ಗಡೆ ಇದೆ. ಸೊ 50 ಡಿಗ್ರಿಯಲ್ಲಿ ಇನ್ಸಿಡೆಂಟ್ ಆದರೆ ಏನಾಗುತ್ತೆ, ಕರೆಕ್ಟ್, ರಿಫ್ರಾಕ್ಷನ್ ಆಗೋದೇ ಇಲ್ಲ, ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಗುತ್ತೆ. ಸೊ ಹೀಗೆ ಒಂದು ಐಡಿಯಾ ಇರಬೇಕು ಅಂತ ನಾನು ಹೇಳಿದೆ. ಈ ವ್ಯಾಲ್ಯೂಸನ್ನು ಅದಕ್ಕಾಗಿ ನಿಮ್ಗೆ ಕೊಟ್ಟಿರೋದು. ಓಕೆ,
ಸೊ ನಾವು ಮುಂದಕ್ಕೆ ಹೋಗೋಣ ಈಗ. ಅಪ್ಲಿಕೇಶನ್ ಆಫ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಇನ್ ನೇಚರ್ ಆ್ಯಂಡ್ ಟೆಕ್ನಾಲಜಿಕಲ್ ಅಪ್ಲಿಕೇಶನ್ಸ್. ಈ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಇದೆಯಲ್ಲ, ಇದಕ್ಕೆ TIR ಅಂತಲೂ ಕರೀತಾರೆ ಶಾರ್ಟಾಗಿ. ಮತ್ತು ಇದು ಇನ್ನು ನೇಚರಲ್ಲಿ ಏನೇನಾಗುತ್ತೆ, ಎಲ್ಲೆಲ್ಲಿ ನಾವು ಇದನ್ನು ಅಬ್ಸರ್ವ್ ಮಾಡ್ತೀವಿ ಅನ್ನುವಂಥದ್ದು, ಮತ್ತು ಇದರ ಟೆಕ್ನಾಲಜಿಕಲ್ ಅಪ್ಲಿಕೇಶನ್ಸ್ ಏನು ಅನ್ನುವಂಥದ್ದು. ಸೊ ಇದನ್ನು ಜಸ್ಟ್ ಮೆನ್ಷನ್ ಅಂತ ಕೇಳಿದ್ರೆ ನೀವು ಹೆಡ್ಡಿಂಗ್ಸ್ ಬರೆದ್ರೆ ಸಾಕು, ಬಟ್ ನಿಮ್ಗೆ ಅದೇನು ಅಂತ ಗೊತ್ತಾಗಬೇಕಲ್ವ. ನಾವು ಇವತ್ತು ಡಿಸ್ಕಸ್ ಮಾಡೋಣ ಅದನ್ನು ಏನು ಅಂತೇಳಿ. ಸೊ ಮೊದಲನೇದಾಗಿ ಏನು ಅಂದರೆ ಮೀರೇಜ್ ಅನ್ನುವಂಥದ್ದು. ಈ ಮೀರೇಜ್ ಅನ್ನೋದು ಎಲ್ಲಿ ಕೇಳಿದರೆ ಈ ಡೆಸರ್ಟ್ ಏರಿಯಾದಲ್ಲಿ ನಾವು ಅಬ್ಸರ್ವ್ ಮಾಡ್ಬೋದು. ಡೆಸರ್ಟ್ ಏರಿಯಾ ಅಂದಾಗ ಡೆಸರ್ಟಿಗೆ ಹೋಗೋಕ್ಕೆ ಕಷ್ಟ, ರೇ ಆಫ್ ಡಿಸ್ ಕಲಿಯೋ ಸಲುವಾಗಿ. ಬಟ್ ಇದನ್ನು ಎಲ್ಲಿ ಅಬ್ಸರ್ವ್ ಮಾಡ್ಬೋದು ಅಂದರೆ ಈ ಸಮ್ಮರ್ ಹಾಟ್ ಇರುತ್ತಲ್ವ, ಸುಮಾರು ಏಪ್ರಿಲ್ ಮೇ ಟೈಮಲ್ಲಿ ನೀವು ಹೈವೇಯಲ್ಲಿ ಹೋಗ್ತಾ ಇರಬೇಕಾದ್ರೆ ಸುಮಾರು 2:33 ಒಂದು ಆಫ್ಟರ್ನೂನ್ ಟೈಮಲ್ಲಿ ಮುಂದುಗಡೆ ಕಾರಲ್ಲೋ ಅಥವಾ ಬಸ್ಸಲ್ಲೋ ಕೂತಿದ್ರಿ ಅಂದ್ಕೊಳ್ಳಿ, ಆ ರೋಡಲ್ಲಿ ಅಲ್ಲಲ್ಲಿ ನಿಮಗೆ ನೀರಿದ್ದ ಹಾಗೆ ಕಾಣಿಸ್ತಾ ಹೋಗುತ್ತೆ. ಸೊ ದಟ್ ಈಸ್ ಮೀರೇಜ್. ಆಮೇಲೆ ನೀವು ಮುಂದಕ್ಕೆ ಹೋಗ್ತಿದ್ದಂಗೆ ಅದು ಡಿಸಪಿಯರ್ ಆಗುತ್ತೆ, ಮತ್ತೆಲ್ಲೋ ದೂರದಲ್ಲಿ ಮತ್ತೆ ಕಾಣಿಸುತ್ತೆ. ಸೊ ಹಾಗೆ ಮತ್ತೆ ಹತ್ತಿರ ಹೋಗ್ತಿದ್ದಂಗೆ ಅದು ಡಿಸಪಿಯರ್ ಆಗುತ್ತೆ. ಸೊ ಅದಕ್ಕೆ ಮೀರೇಜ್ ಅಂತ ಕರೀತಾರೆ. ಅದನ್ನು ಸ್ಟಡಿ ಮಾಡೋಣ ಈಗ ನಾವಿಲ್ಲಿ. ಈಗ ಒಂದು ಡೆಸರ್ಟ್ ಏರಿಯಾ ಅಂದ್ಕೊಳ್ಳೋಣ ಇದು. ಸೊ ಆ ಪರ್ಸನ್ ಏನು ಮಾಡಿದ್ದಾನೆ, ಅಲ್ಲಿ ಬಂದು ನಿಂತ್ಕೊಂಡಿದ್ದಾನೆ ಒಬ್ಬನು, ಆ ಒಂದು ಟ್ರೀ ಇದೆ ಎದುರುಗಡೆಗೆ, ಅದನ್ನು ನೋಡ್ತಾ ಇದ್ದಾನೆ. ಸೊ ಇದು ಅರ್ಲಿ ಮಾರ್ನಿಂಗ್ ಅಂದ್ಕೊಳ್ಳಿ, ಜಸ್ಟ್ ಸನ್ರೈಸ್ ಆಗಿದೆ. ಇಲ್ಲಿಂದ ಬಂದಿರುವಂಥ ಲೈಟ್ಗಳು ಅಂದರೆ ಈ ರೇ ಮೇಲೆ ಬಿದ್ದಿರುವಂಥ ಲೈಟ್ಗಳು ರಿಫ್ಲೆಕ್ಟ್ ಆಗಿ, ಇನ್ನೂ ಕ್ಲಿಯರಾಗಿ ಹೇಳೋದಾದರೆ ಈ ರೇಸ್ ಎಮಿಟೆಡ್ ಬೈ ದ ಟ್ರೀ, ನೋಡಿ ನಮ್ಗೆ ರೇ ಆಪ್ಟಿಕ್ಸ್ನಲ್ಲಿ ಇದ್ದೀವಿ ನಾವು, ರೇಸ್ ಎಮಿಟೆಡ್ ಬೈ ದ ಟ್ರೀಸ್ ರೀಚಸ್ ದ ಐ, ಹ್ಯೂಮನ್ ಐ, ಆ್ಯಂಡ್ ಈ ಫೀಲ್ ದ್ಯಾಟ್ ಟ್ರೀ ಇಸ್ ದ್ಯಾಟ್. ಅಲ್ಲೊಂದು ಟ್ರೀ ಇದೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಯಾವಾಗಲೂ ಕತ್ಲಲ್ಲಿ ಯಾಕೆ ಕಾಣಿಸೋದಿಲ್ಲ ನಮಗೆ? ಸಡನ್ನಾಗಿ ಲೈಟ್ ಆಫ್ ಆಯ್ತು ಅಂದ್ಕೊಳ್ಳಿ, ರೂಮಲ್ಲಿ ಕೂತಿದ್ರಿ ನೀವು ನೈಟು, ನಿಮ್ಗೇನು ಆಚೆ ಈಚೆ ಇರೋದು ಕಾಣಿಸೋದಿಲ್ಲ. ಬಟ್ ಯಾವುದೋ ಒಂದು ಸಣ್ಣ LED ಬಲ್ಬ್ಗಳು ಬ್ಲಿಂಕ್ ಆಗ್ತಾಯಿದ್ರೆ ಅದು ನಮ್ಮ ಕಣ್ಣಿಗೆ ಕಾಣಿಸುತ್ತೆ. ಅರ್ಥ ಇಷ್ಟೇ, ಯಾವುದು ಲೈಟನ್ನು ಎಮಿಟ್ ಮಾಡ್ತಾ ಇದೆಯೋ ಅದು ನಮ್ಮ ಕಣ್ಣಿಗೆ ಕಾಣಿಸುತ್ತೆ. ಗೊತ್ತಾಯ್ತಾ? ಸೊ ಇಲ್ಲಿ ಏನಾಗಿದೆ ಅಂದರೆ ಒಂದು ಮಾರ್ನಿಂಗ್ ಒಂದು 9:30, 10 ಅಂದ್ಕೊಳ್ಳಿ, ಸನ್ ರೇಸ್ ಆರ್ ಕಮಿಂಗ್ ದಟ್. ಸೊ ರೇಸ್ ಆರ್ ಫಾಲಿಂಗ್ ಆನ್ ದ ಟ್ರೀ ಮೇಲೆ ಬಿದ್ದಿದೆ. ಸೊ ದಟ್ ಎಮಿಟ್ಸ್ ದ ರೇಸ್ ಇನ್ ಆಲ್ ಡೈರೆಕ್ಷನ್. ಸೊ ಹಾಗಾಗಿ ನಮಗೆ ಅದು ಎದುರುಗಡೆ ಟ್ರೀ ಇರೋದು ನಮ್ಮ ಐ ಡಿಟೆಕ್ಟ್ ಮಾಡುತ್ತೆ, ನಮ್ಮ ಬ್ರೈನ್ಗೆ ಒಂದು ಮೆಸೇಜ್ ಕಳಿಸುತ್ತೆ, ಟ್ರೀ ಇಸ್ ದ್ಯಾರ್. ಎಸ್, ಗೊತ್ತಾಯ್ತು ನಮಗೆ ಟ್ರೀ ಇದೆ ಅಂತೇಳಿ. ಇಲ್ಲೇನಾಗಿದೆ ಸಿಚುವೇಶನ್ ಅಂದರೆ, ಸೊ ಇನ್ ದ ಅರ್ಲಿ ಮಾರ್ನಿಂಗ್, ಸೊ ಈ ಸ್ಯಾಂಡಲ್ಲಿ ನೋಡಿ, ಇದು ಸ್ಯಾಂಡ್, ಡೆಸರ್ಟ್ ಅಂದರೆ ಫುಲ್ ಆಫ್ ಸ್ಯಾಂಡ್, ಈ ಎಲ್ಲ ಫುಲ್ ಸ್ಯಾಂಡ್ ಲೇಯರ್ ಇರುತ್ತೆ. ಸೊ ಆ ಸ್ಯಾಂಡ್ ಏನಾಗುತ್ತೆ ಅಂದರೆ ನಾರ್ಮಲಾಗಿ ಕೂಲಾಗಿರುತ್ತೆ. ಈ ಏರ್ ಕೂಡ ಓಕೆ, ಆಫ್ಕೋರ್ಸ್ ಕೂಲ್ ಇನ್ ಅಟ್ಮಾಸ್ಫಿಯರ್. ಸೊ ಲೈಟ್ ರೇಸ್ ಏನಾಗುತ್ತೆ ಕೇಳಿದ್ರೆ ಈ ರೀತಿ ಎಲ್ಲ ಡೈರೆಕ್ಷನ್ದಲ್ಲೂ ಸ್ಪ್ರೆಡ್ ಆಗ್ತಿರುತ್ತೆ. ದರ್ ಇಸ್ ನಥಿಂಗ್ ಹ್ಯಾಪನ್ಸ್ ಟು ದ ಲೈಟ್ ಆ್ಯಂಡ್ ದ ಸೇಮ್ ಲೈಟ್ ರೀಚಸ್ ಅವರ್ ಐಸ್. ಹಾಗೆ ನೇರವಾಗಿ ಬಂದು ನಮ್ಮ ಕಣ್ಣು ಸೇರುತ್ತೆ, ನಮಗೆ ಎದುರುಗಡೆ ಇರುವಂಥ ವಸ್ತು ಕಾಣಿಸುತ್ತೆ. ಇದು ಮೀರೇಜ್ ಏನೂ ಆಗಲಿಲ್ಲ, ಈಗ ಮೀರೇಜ್ ಆಗಲಿಲ್ಲ ನೋಡಿ. ರಿಫ್ರಾಕ್ಟಿವ್ ಇಂಡೆಕ್ಸ್ ಕಾನ್ಸ್ಟೆಂಟ್, ಈ ರೇಸ್ ಏನು ತೋರಿಸ್ತಾ ಇದೆ, ಈ ಎರೋ ತೋರಿಸ್ತಾ ಇದೆಯಲ್ಲ, ಸೊ ಥ್ರೂಟ್ ದ ಟ್ರೀಯ ಟಾಪಿಂದ ಬಾಟಮ್ವರೆಗೆ ರಿಫ್ರಾಕ್ಟಿವ್ ಇಂಡೆಕ್ಸು ಕಾನ್ಸ್ಟೆಂಟ್ ಆಗಿದೆ. ಏರ್ ಎಟ್ ಎ ಯೂನಿಫಾರ್ಮ್ ಟೆಂಪ್ರೇಚರ್. ಸೊ ಏರ್ ಏನಾಗಿದೆ ಅಂದರೆ ಯೂನಿಫಾರ್ಮ್ ಟೆಂಪ್ರೇಚರಲ್ಲಿದೆ. ಸೊ ಇಲ್ಲೆಲ್ಲ ಎಲ್ಲ ಕಡೆಯೂ ಸೇಮ್ ಟೆಂಪ್ರೇಚರ್, ಯಾಕೆಂದರೆ ಇನ್ನೂ ಟೆಂಪ್ರೇಚರ್ ಜಾಸ್ತಿ ಆಗಿಲ್ಲ, ಏನೂ ಆಗಿಲ್ಲ ಅಂತೇಳಿ. ಇದು ಮೀರೇಜ್ ಅಲ್ಲ, ನಾನು ಬಿಫೋರ್ ಮೀರೇಜಿನ ಒಂದು ಸಿಚುವೇಶನನ್ನು ನಿಮ್ಗೆ ಹೇಳ್ತಾ ಇರೋದು. ಓಕೆ, ಈಗ ಮೀರೇಜ್ ಆಗಬೇಕಾದ್ರೆ ಏನಾಗುತ್ತೆ, ಸುಮಾರು ಮಿಡ್ ಡೇ ಟೈಮಿಗೆ ಬಂದಾಗ ನೋಡಿ, ಅದೇ ಪರ್ಸನ್ ಅಲ್ಲಿ ಬಂದು ನಿಂತ್ಕೊಂಡು ನೋಡ್ತಾನೆ, ಅವನಿಗೆ ಏನು ಕಾಣಿಸುತ್ತೆ ಅಂದರೆ ಈ ಟ್ರೀ ಇದೆಯಲ್ಲ, ಟ್ರೀನ ಶ್ಯಾಡೋ ಅಲ್ಲ, ಅದು ಒಂದು ಇಮೇಜ್. ಅದು ಶ್ಯಾಡೋ ಅಂದರೆ ಬೇರೆ, ಇಮೇಜ್ ಅಂದರೆ ಬೇರೆ, ನಿಮ್ಗೆ ಗೊತ್ತಿರ್ಬೋದು. ಶ್ಯಾಡೋ ಬೇರೆ, ಇದು ಇಮೇಜ್. ಸೊ ಈ ರೀತಿ ಕಾಣಲಿಕ್ಕೆ ಶುರುವಾಗುತ್ತೆ ಅವನಿಗೆ ಬಂದಾಗ. ಅವನೇನು ಫೀಲ್ ಮಾಡ್ತಾನೆ ಅಂದರೆ ನೋಡಿ, ನಮ್ಮ ಒಂದು ಕಾಮನ್ ನಾಲೆಜ್, ನಮ್ಮ ಕಾಮನ್ ಎಕ್ಸ್ಪೀರಿಯನ್ಸ್ ಏನು ಕೇಳಿದರೆ, ಒಂದು ಟ್ರೀ ಇದೆ ಅಥವಾ ಒಂದು ಬಿಲ್ಡಿಂಗ್ ಇದೆ, ಅದರ ಒಂದು ಇಮೇಜ್ ನಮ್ಗೆ ಈ ರೀತಿ ಇನ್ವರ್ಟೆಡ್ ಆಗಿ ಕಾಣಿಸ್ತಾ ಇದೆ ಅಂದಾಗ ನಾವು ಏನು ಅನ್ಕೋತೀವಿ ಹೇಳಿ? 100% ಇದ್ರ ಪಕ್ಕದಲ್ಲಿ ನೀರು ನಿಂತ್ಕೊಂಡಿದೆ ಅಂದ್ಕೊತೀವಿ ನಾವು. ಕರೆಕ್ಟಾ? ಸೇಮ್ ಫೀಲಿಂಗ್ ಆಗುತ್ತೆ ಇವನಿಗೆ ಬಂದಾಗ. ಈ ಟ್ರೀದ ಇಮೇಜ್ ಈ ರೀತಿ ಇನ್ವರ್ಟೆಡ್ ಇಮೇಜು ಅವನಿಗೆ ಕಾಣಲಿಕ್ಕೆ ಸ್ಟಾರ್ಟ್ ಆದ ಕೂಡಲೇ ಅವನೇನು ಅನ್ಕೋತಾನೆ, ಇಲ್ಲಿ ಈ ಮರ ಏನಾಗಿದೆ, ಈ ಮರದ ಸುತ್ತಲೂ ನೀರಿದೆ, ನೀರಿನಲ್ಲಿ ಮರ ನಿಂತಿದೆ, ಹಾಗಾಗಿ ಮರದ ಒಂದು ಟ್ರೀದ ಇಮೇಜು ನಮಗೆ ಕಾಣಿಸ್ಲಿಕ್ಕೆ ಸ್ಟಾರ್ಟ್ ಆಯಿತು ಅಂತ ಅನ್ಕೋತಾನೆ. ಬಟ್ ಇದೇನು ಕೇಳಿದರೆ, ಸನ್ ಈಸ್ ಟು ಹಾಟ್. ಒಂದು ಮಿಡ್ ಡೇ ಟೈಮಲ್ಲಿ ಎಷ್ಟು ಹಾಟ್ ಇರುತ್ತೆ ಅಂದರೆ, ಈ ಸ್ಯಾಂಡೆಲ್ಲ ಬಾಯ್ಲಿಂಗ್ ಹಾಟ್ ಅಂತಿರಲ್ಲ, ಬರ್ನಿಂಗ್ ಹಾಟ್, ಬಾಯ್ಲಿಂಗ್ ಅಲ್ಲ ಬರ್ನಿಂಗ್ ಹಾಟ್ ಇರುತ್ತೆ. ಸೊ ಸ್ಯಾಂಡ್ ಎಷ್ಟು ಹಾಟ್ ಆಗುತ್ತೆ ಅಂತ ನೋಡಬೇಕಂದ್ರೆ ನೀವೇನು ಮಾಡಬೇಕು, ಸಮ್ಮರಲ್ಲಿ ಬೀಚಿಗೆ ಹೋಗಬೇಕು. ಸೊ ರಿಮೂವ್ ಯುವರ್ ಫುಟ್ವೇರ್
ಆ್ಯಂಡ್ ವಾಕ್ ಆನ್ ದ ಸ್ಯಾಂಡ್. ಯಾರು ಮಾಡಿದ್ರಲ್ಲ ನಿಮ್ಗೆ ನೆನಪಿಗೆ ಬರುತ್ತೆ. ಸೊ ಕಾಲು ಇಡ್ಲಿಕ್ಕಾಗದೇ ಇರುವಷ್ಟು ಹಾಟ್ ಆಗಿರುತ್ತೆ. ಸೊ ಸನ್ ಗೆಟ್ ಹೀಟೆಡ್ ಬೈ ಮೀನ್ಸ್ ಆಫ್ ಸನ್ ರೇಸ್, ಸ್ಯಾಂಡ್ ಗೆಟ್ ಹೀಟೆಡ್ ಬೈ ಮೀನ್ಸ್ ಆಫ್ ಸನ್ ರೇಸ್. ಈ ಸೂರ್ಯನ ಬೆಳಕಿಗೆ ಏನಾಗುತ್ತೆ ಕೇಳಿದರೆ ಈ ಸ್ಯಾಂಡ್ ಎಲ್ಲ ತುಂಬ ಬಿಸಿ ಆಗಿಬಿಡುತ್ತೆ. ಅಲ್ಲೊಂದು ವಿಚಿತ್ರ ಆಗೋಗುತ್ತೆ, ಏನು ಅಂದರೆ ಈ ಬಿಸಿ ಆದಾಗ ಸೊ ಏರ್ ಮೂಮೆಂಟ್ ತುಂಬ ಕಡಿಮೆ ಇರುತ್ತೆ. ತುಂಬ ಗಾಳಿ ಬೀಸ್ತಾ ಇದ್ದರೆ ಈ ಥರ ಏನೋ ಅಬ್ಸರ್ವ್ ಮಾಡೋಕ್ಕಾಗಲ್ಲ, ಏರ್ ಮೂಮೆಂಟ್ ಕಡಿಮೆ ಇರುತ್ತೆ. ಸೊ ಆ ಏರ್ ಮೂಮೆಂಟ್ ಕಡಿಮೆ ಇದ್ದಾಗ ಏನಾಯಿತು ಕೇಳಿದರೆ ಏರ್ ವೆರಿ ಕ್ಲೋಸ್ ಟು ದ ಗ್ರೌಂಡ್. ಈ ಗ್ರೌಂಡಿಗೆ ಸಮೀಪ ಇರೋದು ಏನಾಗುತ್ತೆ ಏರ್ ಗೊತ್ತಾ, ಈ ಕಾಂಟ್ಯಾಕ್ಟಲ್ಲಿ ಬಂದು ಏರ್ ಏನು ಮಾಡುತ್ತೆ, ಆ ಹೀಟನ್ನು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಎಲ್ಲಿಂದ, ಈ ಸ್ಯಾಂಡಿಂದ ಆ ಒಂದು ಹೀಟನ್ನು ಅದು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಸೊ ನಿಮಗೆ ಆಲ್ರೆಡಿ ಫಸ್ಟ್ ಇಯರ್ ಕಲ್ತಿದ್ರಿ ನೀವು, ದ ಟೆಂಪ್ರೇಚರ್ ಇನ್ಕ್ರೀಸಸ್ ಗ್ಯಾಸ್ ಎಕ್ಸ್ಪಾಂಡ್ಸ್. ಗ್ಯಾಸ್ ಏನು ಮಾಡುತ್ತೆ, ಎಕ್ಸ್ಪಾಂಡ್ ಆಗುತ್ತೆ. ಸೊ ಗ್ಯಾಸ್ ಎಕ್ಸ್ಪಾಂಡ್ ಆದಾಗ ಆಟೋಮೆಟಿಕ್ಕಾಗಿ ಡೆನ್ಸಿಟಿ ಏನಾಗುತ್ತೆ, ಲೋ ಆಗುತ್ತೆ. ವಾಲ್ಯೂಮ್ ಇನ್ಕ್ರೀಸಸ್, ಫಾರ್ ದ ಸೇಮ್ ಮಾಸ್ ವಾಲ್ಯೂಮ್ ಇನ್ಕ್ರೀಸಸ್, ಡೆನ್ಸಿಟಿ ಡಿಕ್ರೀಸಸ್. ಕರೆಕ್ಟಾ? ಡೆನ್ಸಿಟಿ ಡಿಕ್ರೀಸ್ ಆಗುತ್ತೆ. ಇಲ್ಲೊಂದು ಏನು ಅಂದರೆ ಇಂಟ್ರೆಸ್ಟಿಂಗು, ಡೆನ್ಸಿಟಿ ಡಿಕ್ರೀಸ್ ಆದಾಗ ಆಪ್ಟಿಕಲ್ ಡೆನ್ಸಿಟಿ ಕೂಡ ಡಿಕ್ರೀಸ್ ಆಗುತ್ತೆ. ಆಪ್ಟಿಕಲ್ ಡೆನ್ಸಿಟಿ ಕೂಡ ಡಿಕ್ರೀಸ್ ಆಗುತ್ತೆ. ಸೊ ಆಪ್ಟಿಕಲ್ ಡೆನ್ಸಿಟಿ ಅಂದಾಗ ನಾವೇನಂತೀವಿ, ರಿಫ್ರ್ಯಾಕ್ಟಿವ್ ಇಂಡೆಕ್ಸಲ್ಲಿ ಅದನ್ನು ಮೆಜರ್ ಮಾಡ್ತೀವಲ್ಲ, ರಿಫ್ರ್ಯಾಕ್ಟಿವ್ ಇಂಡೆಕ್ಸು ಲೋ ಆಗುತ್ತೆ. ಸೇಮ್ ಏರ್ ಮೀಡಿಯಮ್ಮು ನೆನ್ಪಿಟ್ಕೊಳ್ಳಿ, ಫುಲ್ ಇರೋದು ಏರ್ ಮೀಡಿಯಮ್ ಮಾತ್ರ, ದರ್ ಇಸ್ ನೋ ವಾಟರ್ ಎಟ್ ಆಲ್ ಆರ್ ಎನಿ ಅದರ್ ಮೀಡಿಯಮ್. ಬಟ್ ವೆನ್ ಏರ್ ಕ್ಲೋಸ್ ಟು ದ ಸ್ಯಾಂಡ್, ದಿಸ್ ಬೆಡ್, ಸೊ ಗೆಟ್ ಹೀಟೆಡ್ ಆ್ಯಂಡ್ ಇಟ್ ಬಿಕಮ್ಸ್ ರ್ಯಾರರ್. ಅದರ ಡೆನ್ಸಿಟಿ ಕಡಿಮೆ ಆಗಿಬಿಡುತ್ತೆ, ರಿಫ್ರ್ಯಾಕ್ಟಿವ್ ಇಂಡೆಕ್ಸ್ ಲೋ ಆಗುತ್ತೆ. ಸೊ ಹಾಗಾಗಿ ಈ ರಿಫ್ರ್ಯಾಕ್ಟಿವ್ ಇಂಡೆಕ್ಸ್ ನೋಡಿ, ಮೇಲ್ಗಡೆ ಏರನ್ನು ನೋಡಿದಾಗ ಮತ್ತು ಕೆಳಗಡೆ ಏರನ್ನು ನೋಡಿದಾಗ ದೇರ್ ಈಸ್ ಎ ಡಿಫ್ರೆನ್ಸ್. ಒಂದೇ ಏರ್ ಮೀಡಿಯಮಲ್ಲಿ ಈ ಅಪ್ಪರ್ ಪಾರ್ಟ್ ಇದೆಯಲ್ಲ, ರಿಫ್ರ್ಯಾಕ್ಟಿವ್ ಇಂಡೆಕ್ಸ್ ಹೈ ಆ್ಯಂಡ್ ಲೋವರ್ ಪಾರ್ಟ್ ಬಂದ ಹಾಗೆ ಡಿಕ್ರೀಸಿಂಗ್ ಇನ್ ರಿಫ್ರ್ಯಾಕ್ಟಿವ್ ಇಂಡೆಕ್ಸ್ ಡಿಕ್ರೀಸ್ ಆಗ್ತಾ ಬರುತ್ತೆ. ಹೀಗಾದಾಗ ಏನಾಯಿತು ಕೇಳಿದರೆ, ಎಲ್ಲೋ ಒಂದು ಕಡೆ ನಮಗೆ ಕಂಡೀಷನ್ಸ್ ಫಾರ್ ದ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ನೆನಪಾಗುತ್ತೆ. ಕಂಡೀಷನ್ಸ್ ಫಾರ್ ದ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಏನದು, ವೆನ್ ಎ ರೇ ಆಫ್ ಲೈಟ್, ಯಾವುದರಿಂದ, ಈ ಟ್ರೀಯ ಟಾಪಿಂದ ತಗೊಳ್ಳಿ. ವೆನ್ ಎ ರೇ ಆಫ್ ಲೈಟ್ ಈಸ್ ಟ್ರಾವೆಲಿಂಗ್ ಫ್ರಾಮ್ ಡೆನ್ಸರ್ ಮೀಡಿಯಮ್ ಟು ರ್ಯಾರರ್ ಮೀಡಿಯಮ್. ಕರೆಕ್ಟ್. ನೀವು ನೋಡಿ ಅರ್ಥ ಮಾಡ್ಕೊಳ್ಳಿ, ಏರ್ ಮೀಡಿಯಮ್ಮೇ ಇದೆ, ಬಟ್ ಏರ್ ಮೀಡಿಯಮಲ್ಲಿ ಈಗ ಏನಾಗಿದೆ, ಇದು ಡೆನ್ಸರ್ ಆಗಿದೆ, ಈ ಬಾಟಮಲ್ಲಿ ರ್ಯಾರರ್ ಆಗಿಬಿಟ್ಟಿದೆ ಏರ್. ಕರೆಕ್ಟಾ? ಸೊ ಏರ್ ಏನಾಯ್ತು, ಈಗ ಡೆನ್ಸರಿಂದ ರ್ಯಾರರ್ಗೆ ಹೋಗಬೇಕಾದ್ರೆ ಸಪೋಸ್ ದ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಈಸ್ ಗ್ರೇಟರ್ ದೆನ್ ಕ್ರಿಟಿಕಲ್ ಆ್ಯಂಗಲ್. ಈ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಏನಿದೆ, ಗ್ರೇಟರ್ ದೆನ್ ಕ್ರಿಟಿಕಲ್ ಆ್ಯಂಗಲ್. ಈ ಮ್ಯಾನ್ ಏನಾಗಿದೆ ಗೊತ್ತಾ, ಇವನು ತುಂಬ ದೂರ ಇದ್ದಾನೆ, ದೂರದಲ್ಲಿ ನಿಂತಿದ್ದಾನೆ, ತುಂಬ ಹತ್ತಿರ ಅಲ್ಲ. ಸೊ ದೂರ ಇದ್ದಾಗ ಏನಾಗುತ್ತೆ, ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಏನಾಗುತ್ತೆ, ಲಾರ್ಜ್ ಆಗುತ್ತೆ. ಇಲ್ಲಿ ಬರುವಾಗ ಇಲ್ಲೊಂದು ನಾರ್ಮಲ್ ಡ್ರಾ ಮಾಡಿದರೆ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಈಸ್ ಮಚ್ ಗ್ರೇಟರ್, 48, 50, 60 ಡಿಗ್ರಿಗಿಂತ ಜಾಸ್ತಿ ಇರುತ್ತೆ. ಆವಾಗ ಏನಾಯಿತು ಕೇಳಿದರೆ, ಇನ್ಸ್ಟೆಡ್ ಆಫ್ ರಿಫ್ರ್ಯಾಕ್ಷನ್ ಇಟ್ ರಿಫ್ಲೆಕ್ಟ್ ಬ್ಯಾಕ್. ಅದೇ ಮೀಡಿಯಮಲ್ಲೇ ರಿಟರ್ನ್ ಹೋಗಿಬಿಡುತ್ತೆ ಲೈಟು. ಸೊ ಇದು ಒಂದು ಪಾಯಿಂಟಲ್ಲಿ ಆಗುವಂಥದ್ದಲ್ಲ, ನೆನ್ಪಿಟ್ಕೊಳ್ಳಿ. ಹೀಗೆ ಗೆರೆ ಎಳೆದು ಹೇಳೋಕ್ಕೆ ಸಾಧ್ಯ ಇಲ್ಲ, ಯಾಕೆಂದರೆ ಇದ್ರ ಕೆಳಗಡೆ ರ್ಯಾರರು, ಇದ್ರ ಮೇಲ್ಗಡೆ ಡೆನ್ಸರ್ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸೊ ಗ್ರ್ಯಾಜುವಲಿ ದರ್ ಈಸ್ ಎ ಡಿಕ್ರೀಸ್ ಇನ್ ದ ರಿಫ್ರ್ಯಾಕ್ಟಿವ್ ಇಂಡೆಕ್ಸ್. ಹಾಗಾಗಿ ಈಚ್ ಆ್ಯಂಡ್ ಎವ್ರಿ ಪಾಯಿಂಟಲ್ಲಿ ಏನಾಗುತ್ತೆ, ರೇಸ್ ಎಂಟರ್ ಆಗ್ತಾ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಗ್ತಾ ಹೋಗುತ್ತೆ. ಈ ರಿಫ್ಲೆಕ್ಟೆಡ್ ರೇಸ್ ಈ ಮನುಷ್ಯನಿಗೆ ಬಂದು ಕಾಣಿಸುತ್ತೆ, ನೆನ್ಪಿಟ್ಕೊಳ್ಳಿ. ನಾನು ಹಿಂದಿನ ಕ್ಲಾಸಲ್ಲೂ ಕೂಡ ಹೇಳಿದ್ದೆ ನಿಮಗೆ, ನಮ್ಮ ಐಸ್ ಆ್ಯಂಡ್ ಬ್ರೈನ್ಸ್ ಆರ್ ಸೋ ಕನೆಕ್ಟೆಡ್ ದ್ಯಾಟ್ ದೇ ಆಲ್ವೇಸ್ ಥಿಂಕಿಂಗ್ ದ್ಯಾಟ್ ಲೈಟ್ ಈಸ್ ಕಮಿಂಗ್ ಇನ್ ಎ ಸ್ಟ್ರೇಟ್ ಲೈನ್. ಯಾರು ಕಲಿಸ್ಬಿಟ್ಟಿದ್ದಾರೆ ಸಣ್ಣವರಿದ್ದಾಗ, ಏನು ನಮ್ಮ ಐಸ್ಗೆ ಮತ್ತು ಬ್ರೈನ್ಗೆ ತುಂಬ ಚೆನ್ನಾಗಿ ಟೀಚ್ ಮಾಡಿದ್ದಾರೆ. ರೇಸ್ ಯಾವಾಗಲೂ ಸ್ಟ್ರೇಟ್ ಲೈನಲ್ಲಿ ಬರುತ್ತೆ, ತಿಳ್ಕೊಂಬಿಡಪ್ಪ ಅಂತ ಹೇಳ್ಕೊಟ್ಟಿದ್ದಾರೆ. ಅದಕ್ಕೆ ಅವನ ಬ್ರೈನ್ ಏನು ಥಿಂಕ್ ಮಾಡುತ್ತೆ ಕೇಳಿದರೆ, ಹೀಗೆ ಬಂದಾಗ ಅವನ ಕಣ್ಣಿಗೆ, ಸೊ ಹೀ ಈಸ್ ಥಿಂಕಿಂಗ್ ದ್ಯಾಟ್ ರೇಸ್ ಆರ್ ಕಮಿಂಗ್ ಫ್ರಾಮ್ ದಿಸ್ ಪಾಯಿಂಟ್. ಸೊ ಅದಕ್ಕೆ ಅವನೇನು ಥಿಂಕ್ ಮಾಡ್ತಾನೆ ಕೇಳಿದರೆ, ಅವನು ಥಿಂಕ್ ಮಾಡೋದಲ್ಲ, ಅವನ ಒಂದು ಬ್ರೈನಲ್ಲಿ ಏನು ಇಮೇಜ್ ಫಾರ್ಮೇಷನ್ ಆಗುತ್ತೆ ಅಂದರೆ, ಸೊ ದ ಆಬ್ಜೆಕ್ಟ್ ಇದಲ್ಲ, ಟ್ರೀ ಅಲ್ಲ, ಈ ಟ್ರೀಯ ಇಮೇಜು ಅವನಿಗೆ ಇಲ್ಲಿ ಕಾಣಲಿಕ್ಕೆ ಶುರುವಾಗುತ್ತೆ. ಇದ್ರ ಜೊತೆಗೆ ಇದೊಂದು ನೋಡಿ, ಆಪ್ಟಿಕಲ್ ಇಲ್ಯೂಷನ್ನು. ಆ ಬ್ರೈನ್ ಏನು ಥಿಂಕ್ ಮಾಡುತ್ತೆ ಕೇಳಿದರೆ, ಬ್ರೈನ್ಗಿರುವ ಇನ್ಫಾರ್ಮೇಷನ್, ಹಳೆ ನಾಲೆಜು ಏನು ಕೇಳಿದರೆ, ಈ ಥರ ಒಂದು ಇಮೇಜ್ ಅದರ ಬಾಟಮಲ್ಲಿ ಕಾಣಿಸ್ತಾ ಇದೆ ಅಂದರೆ ದರ್ ಈಸ್ ಎ ವಾಟರ್, ಅಲ್ಲೊಂದು ವಾಟರ್ ಸೋರ್ಸ್ ಇದೆ ಅನ್ನುವಂಥದ್ದು.
ಸೊ ಇದನ್ನು, ಈ ಒಂದು ಇಲ್ಯೂಷನನ್ನು ನಾವು ಮಿರೇಜ್ ಅಂತ ಕರಿತೀವಿ. ಇದಕ್ಕೆ ಮಿರೇಜ್ ಅಂತ ಕರಿತೀವಿ. ಗೊತ್ತಾಯ್ತಾ? ಸೊ ಇದನ್ನು ನಾನು ಆವಾಗಲೇ ನಿಮ್ಗೆ ಹೇಳಿದೆ, ಇದನ್ನು ಡೆಸರ್ಟಿಗೆ ಹೋಗಿ ನೋಡಬೇಕಂತಿಲ್ಲ, ಬಟ್ ಡೆಸರ್ಟಲ್ಲಿ ತುಂಬ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಈ ರೀತಿ. ಬಟ್ ಅದನ್ನು ನಾವು ಈ ಸಮ್ಮರ್ ಡೇಸಲ್ಲಿ ನಾವು ಹೈವೇಯಲ್ಲಿ ನೋಡ್ಬೋದು. ಮಧ್ಯಾಹ್ನ ಹೊತ್ತಿಗೆ ನೀವೆಲ್ಲಾದರೂ ಅಥವಾ ಪ್ಲೇನ್ ಗ್ರೌಂಡ್ ಇದೆ ಅಂದ್ಕೊಳ್ಳಿ, ದೂರದಲ್ಲಿ ಎಲ್ಲೋ ಒಂದು ತುಂಬ ದೂರದಲ್ಲಿ ಬಿಸಿಲು ತುಂಬ ಸ್ಟ್ರಾಂಗ್ ಆಗಿದೆ ಅಂದಾಗ ಸೊ ಈ ರೀತಿ ಇಲ್ಯೂಷನ್ ನಮ್ಮ ಕಣ್ಣಿಗೆ ಕಾಣಿಸುತ್ತೆ. ಸೊ ಇದೊಂದು ರೀಸನ್ ಏನಪ್ಪ ಕೇಳಿದರೆ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಸೊ ಇಟ್ ಈಸ್ ನ್ಯಾಚುರಲಿ ಹ್ಯಾಪನಿಂಗ್. ಇಲ್ಲಿ ಯಾರೂ ಕ್ರಿಯೇಟ್ ಮಾಡ್ತಾ ಇಲ್ಲ, ಇದು ಇಟ್ ಈಸ್ ನ್ಯಾಚುರಲಿ ಹ್ಯಾಪನಿಂಗ್ ಥಿಂಗ್ಸ್. ಬಟ್ ಏನಾಗುತ್ತೆ ಮುಂದೆ, ನೀರಿದೆಯಾ ಅಲ್ಲಿ? ನೀರಿಲ್ಲ. ಬಟ್ ಅವ್ನು ನೀರಿದೆ ಅಂತ ಮುಂದಕ್ಕೆ ಬಂದರೆ ಸೊ ಏನಾಯಿತು, ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಕಡಿಮೆ ಆಯಿತು. ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಕಡಿಮೆ ಆಗುತ್ತೆ, ಈಸ್ ಲೆಸ್ಸರ್ ದೆನ್ ದ ಕ್ರಿಟಿಕಲ್ ಆ್ಯಂಗಲ್. ಸೊ ದರ್ ಇಸ್ ನೋ ಸಚ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಹಾಗಾಗಿ ಏನಾಗುತ್ತೆ, ಅವನಿಗೆ ಮುಂದೆ ಬರ್ತಿದ್ದಂಗೆ ಈ ಇಮೇಜ್ ಡಿಸಪಿಯರ್ ಆಗುತ್ತೆ. ಇಲ್ಲಿ ನೀರಿಲ್ಲ ಅನಿಸುತ್ತೆ. ಮತ್ತು ಮುಂದಕ್ಕೆ ನೋಡಿದರೆ ಅಲ್ಲೆಲ್ಲೋ ಒಂದು ಕಡೆ ಕಾಣಿಸ್ತಾ ಇರುತ್ತೆ. ಸೊ ದಿಸ್ ಈಸ್ ದ ನ್ಯಾಚುರಲ್ ಫಿನಾಮಿನಾ. ಕ್ಲಿಯರ್? ಮುಂದಕ್ಕೆ ಹೋಗೋಣವಾ? ಓಕೆ. ಸೊ ನಿಮ್ಗೆ ಎಕ್ಸಾಮಲ್ಲಿ ಇದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿ ಅಂತ ಭಾಳ ಕಡಿಮೆ ಕೇಳೋದು, ಬಟ್ ಹೆಡ್ಡಿಂಗ್ ಕೇಳ್ತಾರೆ. ಸೊ ವಾಟ್ ಆರ್ ದ ಅಪ್ಲಿಕೇಶನ್ಸ್ ಆಫ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಇನ್ ನೇಚರ್ ಆ್ಯಂಡ್ ಇನ್ ಟೆಕ್ನಿಕ್ ಅಂತ ಕೇಳ್ತಾರೆ, ಟೆಕ್ನಾಲಜಿ ಫೀಲ್ಡಲ್ಲಿ. ಸೊ ಹೆಡ್ಡಿಂಗ್ಸನ್ನು ಕೇಳ್ತಾರೆ ಅಂದ್ಕೊಳ್ಳಿ. ಮಿರೇಜ್ ಈಸ್ ಒನ್ ಆಫ್ ದ ಫಿನಾಮಿನಾ. ಓಕೆ. ಸೊ ಮುಂದಕ್ಕೆ ಹೋಗೋಣ. ಈಗ ನಾವು ಬ್ರಿಲಿಯನ್ಸ್ ಆಫ್ ಡೈಮಂಡ್. ಈ ಡೈಮಂಡು ಫೇಮಸ್ ಫಾರ್ ದ ಬ್ರಿಲಿಯನ್ಸ್, ತುಂಬ ಶೈನಿಂಗ್ ಆಗಿ. ಎಷ್ಟು ಅಂದರೆ ನೀವೆಲ್ಲ ಕತೆ ಕೇಳಿರ್ತೀರಿ, ಡೈಮಂಡನ್ನು ಒಂದು ರೂಮಲ್ಲಿ ತಂದಿಟ್ಟರೆ ರೂಮೆಲ್ಲ ಲೈಟ್ ಆಗಿರುತ್ತೆ ಅಂತೇಳಿ. ಕತೆ ಕೇಳೋಕ್ಕೆ ಚೆನ್ನಾಗಿರುತ್ತೆ. ನಾವೀಗ ಸೈನ್ಸ್ ಕಲಿತಾ ಇದ್ದೀವಿ, ಫಿಸಿಕ್ಸ್ ಕಲಿತಾ ಇದ್ದೀವಿ. ಸೊ ಯೂಶ್ವಲಿ ಡೈಮಂಡನ್ನು ತಂದು ನೀವು ಫುಲ್ಲು ಡಾರ್ಕ್ ರೂಮಲ್ಲಿಟ್ಟರೆ ಎಲ್ಲಿಟ್ಟಿದ್ದೀವಿ ಅಂತ ಹುಡುಕ್ಬೇಕು, ನೀವು ನೆನ್ಪಿಟ್ಕೊಳ್ಳಿ. ಸೊ ಇದಕ್ಕೆ ಒಂದು ಸೆಲ್ಫ್ ಇಲ್ಯುಮಿನೇಷನ್ ಇಲ್ಲ ಡೈಮಂಡ್ಗೆ. ಸೆಲ್ಫ್ ಇಲ್ಯುಮಿನೇಷನ್ ಅಂದರೆ ಏನು, ಇದು ಲೈಟನ್ನು ಪ್ರೊಡ್ಯೂಸ್ ಮಾಡೋದಿಲ್ಲ, ನೆನ್ಪಿಟ್ಕೊಳ್ಳಿ. ಡೈಮಂಡ್ ಅನ್ನೋದು ಒಂದು ಟ್ರಾನ್ಸ್ಪರೆಂಟ್ ಮಟೀರಿಯಲ್. ನಿಮಗೆ ದಾರಿಲಿ ಎಲ್ಲಾದರೂ ಕಾಲಲ್ಲಿ ತುಳ್ಕೊಂಡು ಹೋಗಿರ್ಬೋದು, ನೀವು ಗೊತ್ತಿಲ್ಲ. ಯಾಕೆಂದರೆ ಡೈಮಂಡು ಇರೋದು ಸ್ಟೋನ್ ಥರದಲ್ಲಿ. ಸೊ ಟ್ರಾನ್ಸ್ಪರೆಂಟ್ ಸ್ಟೋನ್ ಇದು. ಬಟ್ ಅದನ್ನು ಏನು ಮಾಡ್ತಾರೆ ಕೇಳಿದರೆ, ಈ ಟೆಕ್ನಿಕಲಿ ಅದಕ್ಕೆ ಒಂದು ಶೇಪ್ ಕೊಡ್ತಾರೆ. ಸೊ ದೇ ವಿಲ್ ಕಟ್ ದ ಔಟರ್ ಶೇಪ್ ಆಫ್ ದ ಡೈಮಂಡ್ ಇನ್ ಎ ಪರ್ಟಿಕ್ಯುಲರ್ ಆ್ಯಂಗಲ್ ಸಚ್ ದಟ್ ಸೊ ವೆನ್ ದ ರೇಸ್ ಎಂಟರ್ ಇನ್ಸೈಡ್ ದ ಡೈಮಂಡ್ ಇಟ್ ಗೆಟ್ಸ್ ಮಲ್ಟಿಪಲ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಇನ್ಸೈಡ್ ಇಟ್. ಆ ರೀತಿ ಕಟ್ ಮಾಡ್ತಾರೆ. ಅದು ಹೇಗಿರುತ್ತೆ ನೋಡಿ. ಈಗ ಸಪೋಸ್ ಒಂದು ಡೈಮಂಡ್ ಶೇಪ್ ಇದೆ ಅಂದ್ಕೊಳ್ಳಿ. ಇದು ಇಲ್ಲೇನಾಗುತ್ತೆ ಅಂದರೆ ಈ ಟ್ರಾನ್ಸ್ಪರೆಂಟ್ ಮಟೀರಿಯಲ್, ಇದು ಟ್ರಾನ್ಸ್ಪರೆಂಟ್. ಸೊ ಇದ್ರ ಒಳಗಡೆ ರೇಸ್ ಎಂಟ್ರ್ ಆದರೆ ಏನಾಯಿತು ಗೊತ್ತಾ ರೇಸು. ಸೊ ಆ್ಯಂಗಲ್ ಆಫ್ ಇನ್ಸಿಡೆನ್ಸು ನೋಡಿ, ಇದ್ರದ್ದು ಕ್ರಿಟಿಕಲ್ ಆ್ಯಂಗಲ್ ಇಷ್ಟು ಡೈಮಂಡಿಂದು ನೆನಪಿದೆಯಲ್ವಾ, 24.4 ಡಿಗ್ರಿ ಅಲ್ವಾ. ಸೊ ಸ್ವಲ್ಪ 24.4ಗಿಂತ ಜಾಸ್ತಿ ಇನ್ಸಿಡೆಂಟ್ ಆದರೆ ಏನಾಗುತ್ತೆ, ಸೊ ರಿಫ್ರಾಕ್ಷನ್ ಆಗೋದೇ ಇಲ್ಲ. ಒಳಗೆ ಎಂಟರ್ ಆಗಿರುವಂಥ ಲೈಟ್ ಏನಾಗುತ್ತೆ, ಇಟ್ ಅಂಡರ್ಗೋಸ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಸೊ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಗುತ್ತೆ, ಹೋಗಿ ಮತ್ತೊಂದು ಫೇಸ್ ಮೇಲೆ ಬೀಳುತ್ತೆ. ಅಲ್ಲಿ ಕೂಡ ಇನ್ಸಿಡೆಂಟ್ ಆ್ಯಂಗಲು ಗ್ರೇಟರ್ ದೆನ್ ದ ಕ್ರಿಟಿಕಲ್ ಆ್ಯಂಗಲ್ ಇದ್ದರೆ ಮತ್ತೆ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಗುತ್ತೆ. ಮತ್ತೊಂದು ಯಾವುದೋ ಫೇಸ್ ಮೇಲೆ ಬೀಳುತ್ತೆ, ಅಲ್ಲಿಯೂ ಕೂಡ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಗ್ರೇಟರ್ ದೆನ್ ದ ಕ್ರಿಟಿಕಲ್ ಆ್ಯಂಗಲ್ ಇದ್ದರೆ ಮತ್ತೆ ರಿಫ್ಲೆಕ್ಷನ್ ಆಗುತ್ತೆ. ಸೊ ಇದು ಕಂಟಿನ್ಯೂ ಆಗ್ತಾನೆ ಇರುತ್ತೆ. ಈ ರೀತಿ ಈ ಫೇಸ್ ಒಳಗಡೆ ರಿಫ್ಲೆಕ್ಟ್ ಆಗ್ತಾ ಇರುತ್ತೆ. ಆಮೇಲೆ ಏನಾಗುತ್ತೆ ಗೊತ್ತಾ, ಯಾವುದೋ ಒಂದು ಫೇಸಲ್ಲಿ ಈ ಮಲ್ಟಿಪಲ್ ರಿಫ್ಲೆಕ್ಷನ್ ಆಗಿರುವಂಥ ರೇಸು ಹೊರಗಡೆ ಬರುತ್ತೆ. ಸೊ ಇದು ನಮ್ಮ ಕಣ್ಣಿಗೆ ಇಷ್ಟು ಈಸಿಯಾಗಿ ನೋಡೋಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ನೀವು ಡಯಾಗ್ರಾಮಲ್ಲಿ ನೋಡಿದ ಹಾಗೆ. ಯಾಕೆ ಹೇಳಿ, ವೆಲಾಸಿಟಿ ಅಥವಾ ಸ್ಪೀಡ್ ಆಫ್ ದ ಲೈಟ್ ಈಸ್ ಟೂ ಹೈ. 3 lakhs ಕಿಲೋಮೀಟ್ರ್ ಹೋಗುತ್ತೆ 1 ಸೆಕೆಂಡಿಗೆ. ಸೊ 0.1 ಸೆಕೆಂಡ್ ಒಳಗಡೆ ಏನಾದ್ರು ವ್ಯವಹಾರ ನಡೆದ್ರೆ ನಮ್ಮ ಕಣ್ಣು ಡಿಟೆಕ್ಟ್ ಮಾಡೋದೇ ಇಲ್ಲ. ಸೊ ದಟ್ ಈಸ್ ದ ಲಿಮಿಟೇಷನ್ ಫಾರ್ ಅವರ್ ಐಸ್. ಅದಕ್ಕೂ ಒಳಗಡೆದು ಯಾವುದೇ ಸೀನ್ ನಮ್ಮ ಕಣ್ಣಿಗೆ ಗೊತ್ತಾಗೋದಿಲ್ಲ. ಅಷ್ಟು 0.1 ಸೆಕೆಂಡಲ್ಲಿ ಎಷ್ಟು ಹೋಗ್ಬೋದು, ಇದು ಡಿವೈಡ್ ಮಾಡಿ ಗೊತ್ತಾಗುತ್ತೆ ನಿಮಗೆ. ಸೊ 1 ಸೆಕೆಂಡಿಗೆ ಅಷ್ಟು ಹೋಗುತ್ತೆ, ಡಿವೈಡ್ ಬೈ 10, 30,000 ಕಿಲೋಮೀಟ್ರ್ ಹೋಗಿರುತ್ತೆ. ಸೊ ಹಾಗಾಗಿ ಆ ಲೈಟು ಆ 0.1 ಸೆಕೆಂಡ್ ಒಳಗಡೆ ಲಾರ್ಜ್ ನಂಬರ್ ಆಫ್ ರಿಫ್ಲೆಕ್ಷನ್ ಆಗಿ ಏನಾಗುತ್ತೆ, ಒಂದ್ರ ಮೇಲೆ ಒಂದು ಓವರ್ಲ್ಯಾಪ್ ಆಗಿ ಸೊ ಒಟ್ಟಿಗೆ ಒಂದು ಸ್ಟ್ರಾಂಗ್ ಲೈಟ್ ಹೊರಗಡೆ ಬರುತ್ತೆ. ನಾವು ಮಾತಾಡ್ತಾ ಇರೋದು ಬರೀ 1 ರೇ ಬಗ್ಗೆ. ನೀವು ಡೈಮಂಡನ್ನು ತಂದು ಹೀಗೆ ಹೊರಗಡೆ ಇಟ್ಕೊಂಡಿದ್ರಿ ಅಂದರೆ ಎಲ್ಲ ಕಡೆಯಿಂದ ಲಾರ್ಜ್ ನಂಬರ್ ಆಫ್ ರೇಸ್ ಎಂಟರ್ ಆಗುತ್ತೆ. ಎಂಟರ್ ಆಗಿರೋ ರೇಸ್ ಏನಾಗುತ್ತೆ, ಮಲ್ಟಿಪಲ್ ರಿಫ್ಲೆಕ್ಷನ್ ಆಗುತ್ತೆ. ಮಲ್ಟಿಪಲ್ ರಿಫ್ಲೆಕ್ಷನ್ ಆಗಿ ಅದು ಹೊರಗಡೆ ಬರುತ್ತೆ. ಹಾಗಾಗಿ ಇಟ್ ಶೈನ್ಸ್, ಡೈಮಂಡು ಶೈನ್ ಆಗುತ್ತೆ,
ಹೊಳೆಯುತ್ತೆ. ಎಲ್ಲೋ ಒಂದು ಸ್ವಲ್ಪ ಬೆಳಕಲ್ಲಿಟ್ಟರು ಸಾಕು, ಬ್ರಿಲಿಯನ್ಸ್ ಆಫ್ ಡೈಮಂಡ್ನ ಒಂದು ಶೈನಿಂಗನ್ನು ನೀವು ನೋಡ್ಬೋದು. ಅದಕ್ಕೆ ತುಂಬ ರೇಟ್ ಜಾಸ್ತಿ ಇರುವಂಥದ್ದು. ಓಕೆ, ಸೊ ಡೈಮಂಡ್ ಹ್ಯಾಸ್ ಹೈ ರಿಫ್ರಾಕ್ಟಿವ್ ಇಂಡೆಕ್ಸ್ ಆ್ಯಂಡ್ ಕ್ರಿಟಿಕಲ್ ಆ್ಯಂಗಲ್ ನಿಯರ್ಲಿ 24.4 ಡಿಗ್ರಿ. ಗೊತ್ತಿದೆ ನಮಗಿದು. ರಿಫ್ರಾಕ್ಟಿವ್ ಇಂಡೆಕ್ಸ್ ತುಂಬಾ ಹೈ ಇದೆ, 2.4 ಇದೆ. ಸೊ ಕ್ರಿಟಿಕಲ್ ಆ್ಯಂಗಲ್ ಏನಿದೆ 24.4 ಡಿಗ್ರಿ ಇದೆ. ನೆಕ್ಸ್ಟ್, therefore when light enters a diamond it undergoes total internal reflection inside it. ತುಂಬ ರಿಫ್ಲೆಕ್ಷನ್ ಆಗುತ್ತೆ. ಲಾಸ್ಟ್ಲಿ ಏನು, ಬೈ ಕಟ್ಟಿಂಗ್ ದ ಡೈಮಂಡ್ ಸುಟೇಬಲಿ ಮಲ್ಟಿಪಲ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಕ್ಯಾನ್ ಬಿ ಮೇಡ್ ಟು ಅಕರ್. ಅದನ್ನು ಕಟ್ ಮಾಡೋದು ತುಂಬ ಒಂದು ಟೆಕ್ನಿಕಲಿ ಅದನ್ನು ಕಟ್ ಮಾಡ್ತಾರೆ. ಸೊ ಆರ್ಡಿನರಿ ಸ್ಟೋನ್ ಶೇಪಲ್ಲಿದ್ದಾಗ ಈ ಥರ ನೀವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ನಾನು ಆವಾಗಲೇ ಹೇಳಿದ್ನಲ್ಲ ನಿಮಗೆ. ಸೊ ಅದು ಡೈಮಂಡ್ ಅಂತಲೇ ಗೊತ್ತಾಗಲ್ಲ. ಬೈ ಕಟ್ಟಿಂಗ್ ದ ಡೈಮಂಡ್ ಸುಟೇಬಲಿ ಮಲ್ಟಿಪಲ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಕ್ಯಾನ್ ಬಿ ಮೇಡ್ ಟು ಅಕರ್ ಅಂತೇಳಿ. ಸೊ ನೆಕ್ಸ್ಟ್ ಏನು ಕೇಳಿದ್ರೆ, ಆಸ್ ಎ ರಿಸಲ್ಟ್ ಲೈಟ್ ಅಂಡರ್ಗೋಸ್ ಸೀರೀಸ್ ಆಫ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ಸ್ ಆ್ಯಂಡ್ ಫೈನಲಿ ಎಮರ್ಜಸ್ ಔಟ್ ಫ್ರಾಮ್ ಎನಿ ಒನ್ ಆಫ್ ದ ಫೇಸಸ್ ಆಫ್ ಡೈಮಂಡ್. ಈ ರೀತಿ ಲಾರ್ಜ್ ನಂಬರ್ ಆಫ್ ರಿಫ್ಲೆಕ್ಷನ್ ಆದಾಗ ಏನಾಗುತ್ತೆ, ಒಂದರ ಮೇಲೆ ಒಂದು ನೀವು ಪೆನ್ನು ತೊಗೊಂಡು ಪೇಪರಲ್ಲಿ ಒಂದು ಲೈನ್ ಹಾಕಿ, ಅದ್ರ ಮೇಲೆ ರಿಟರ್ನ್ ಇನ್ನೊಂದು ಲೈನ್ ಹಾಕಿ, ಅದ್ರ ಮೇಲೆ ರಿಟರ್ನ್ ಮತ್ತೊಂದು ಹಾಕಿ, ಹೀಗೆ 10 ಟೈಮ್ಸ್ ನೀವು ಸೇಮ್ ಲೈನನ್ನೇ ಹಿಂದೆ ಮುಂದೆ ಟ್ರೇಸ್ ಮಾಡಿದರೆ ಏನಾಗುತ್ತೆ, ಆ ಲೈನ್ನ ಥಿಕ್ನೆಸ್ ಜಾಸ್ತಿ ಆಗುತ್ತೆ. ಸೇಮ್ ಥಿಂಗ್ ಹ್ಯಾಪನ್ಸ್, ಲೈಟಿನ ಇಂಟೆನ್ಸಿಟಿ ಜಾಸ್ತಿ ಆಗಿಬಿಡುತ್ತೆ. ಡಬಲ್ ಆಯಿತು, 4 ಟೈಮ್ಸ್ ಆಯಿತು, 10 ಟೈಮ್ಸ್ ಆಯಿತು. ಸೊ ಸ್ಟ್ರಾಂಗ್ ಆಗಿ ಒಂದು ಬ್ರಿಲಿಯನ್ಸ್ ಲೈಟ್ ಕಮ್ಸ್ ಔಟ್, ಈ ರೀತಿ ಹೊರಗಡೆ ಬರುತ್ತೆ. ಹೆನ್ಸ್ ಡೈಮಂಡ್ ಗೆಟ್ಸ್ ಸ್ಪಾರ್ಕಲ್, ಹೊಳಿಲಿಕ್ಕೆ ಅದೇ ಕಾರಣ ಅನ್ನುವಂಥದ್ದು. ಸೊ ಇದೊಂದು ಒಂದು ಏನು ಒಂದು ಅಪ್ಲಿಕೇಶನ್ಸ್ ಆಫ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ಗೆ ಇದೊಂದು ಎಕ್ಸಾಂಪಲ್. ಸೊ ಬ್ರಿಲಿಯನ್ಸ್ ಆಫ್ ಡೈಮಂಡ್ ಅನ್ನುವಂಥದ್ದು. ಕ್ಲಿಯರ್? ಮುಂದಕ್ಕೆ ಹೋಗುವ ಈಗ ನಾವು. ಓಕೆ, ಸೊ ನೆಕ್ಸ್ಟ್ ಏನು ಅಂದರೆ ಈ ಪ್ರಿಸಮ್ಸ್. ನಿಮಗೆ ಪ್ರಿಸಮ್ ಬಗ್ಗೆ ಡೀಟೇಲಾಗಿ ಕಲಿತೀರಿ ನೆಕ್ಸ್ಟು ಒಂದೆರಡು ಕ್ಲಾಸ್ಗಳ ನಂತರ. ಬಟ್ ಈ ಪ್ರಿಸಮ್ ಅನ್ನೋದೇನು ಅಂದರೆ ಒಂದು ಆಪ್ಟಿಕಲ್ ಮೀಡಿಯಮ್. ನೀವು ನೋಡಿದ್ರಿ ಪ್ರಿಸಮನ್ನು, ಒಂದು ಹೈಸ್ಕೂಲಲ್ಲಿ ಕಲ್ತ್ಕೊಂಡು ಬಂದಿದ್ರಿ ಸ್ವಲ್ಪ ಅದ್ರ ಬಗ್ಗೆ. ಬಟ್ ಪ್ರಿಸಮ್ ಅನ್ನೋದು ಗೊತ್ತಿರುತ್ತೆ ಅನ್ಕೋತೀನಿ. ಸೊ 2 ಟ್ರಯಾಂಗಲ್ ಮತ್ತು 3 ರೆಕ್ಟ್ಯಾಂಗ್ಯುಲರಿಂದ ಕವರ್ ಆಗಿರುವಂಥ ಒಂದು ಆಪ್ಟಿಕಲ್ ಮೀಡಿಯಮ್. 2 ಟ್ರಯಾಂಗಲ್ಸ್ ಇರುತ್ತೆ, ಬೇಸ್ ಅಂತೀವಲ್ಲ ನಾವು, ಟ್ರಯಾಂಗಲ್ಸ್ ಇರುತ್ತೆ. ಸೊ 3 ರೆಕ್ಟ್ಯಾಂಗ್ಯುಲರ್ ಫೇಸಸ್ ಇರುತ್ತೆ. ಸೊ 3 + 2 5 ಫೇಸಸ್ ಇರುತ್ತೆ ಇದಕ್ಕೆ ಪ್ರಿಸಮ್ ಅಂತೇಳಿ. ಬಟ್ ನಾವಿಲ್ಲಿ ಡಯಾಗ್ರಾಮಲ್ಲಿ ಸೆಕ್ಷನ್ ಆಫ್ ದ ಪ್ರಿಸಮನ್ನು ತಗೊಳ್ತೀವಿ ಈ ರೀತಿ. ಇಲ್ಲಿ ಈ ಪ್ರಿಸಮ್ ಏನಾಗಿದೆ ಕೇಳಿದರೆ ಈ ರೀತಿ ಇರುತ್ತೆ ಪ್ರಿಸಮ್. ಇದು ರೈಟ್ ಆ್ಯಂಗಲ್ ಪ್ರಿಸಮ್ ಅಂತ ಕರಿತೀವಿ. ಸೊ ಒಂದು ಆ್ಯಂಗಲು 90 ಡಿಗ್ರಿ ಇರುತ್ತೆ. ಮತ್ತು ಈ 2 ಸೈಡ್ಸ್ ಆರ್ ಈಕ್ವಲ್ ಇನ್ ಲೆಂತ್. ಹಾಗಾಗಿ ಏನಾಯಿತು, 45 ಡಿಗ್ರಿ ಇರುತ್ತೆ. ಇಲ್ಲಿ ನಾವೇನು ಮಾಡ್ತೀವಿ ಅಂದರೆ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ನ ಪ್ರಾಪರ್ಟೀಸನ್ನು ಯೂಸ್ ಮಾಡ್ಕೋತೀವಿ. ಸೊ ನೋಡಿ ಹೇಗೆ ಅಂಥೇಳಿ. ಈಗ ಸಪೋಸ್ ಒಂದು ಆಬ್ಜೆಕ್ಟ್ ಇದೆ ಅಂದ್ಕೊಳ್ಳಿ. ಎ ಅನ್ನೋದು ಟಾಪು, ಬಿ ಅನ್ನೋದು ಬಾಟಮ್, ಈ ರೀತಿ ಒಂದು ಆಬ್ಜೆಕ್ಟ್ ಇದೆ. ಈ ಆಬ್ಜೆಕ್ಟ್ ಏನಾಗುತ್ತೆ ನೋಡಿ, ಇಲ್ಲಿಂದ ರೇಸ್ಗಳು ಎಂಟ್ರ್ ಆಗ್ತವೆಯಲ್ಲ, ಈ ರೇಸ್ಗಳು ಎಂಟ್ರ್ ಆದದ್ದು ಈ ಸರ್ಫೇಸ್ ಮೇಲೆ ಬೀಳುತ್ತೆ. ಸೊ ಯೂಶ್ವಲಿ ಪ್ರಿಸಮ್ ಇಸ್ ಮೇಡ್ ಅಪ್ ಆಫ್ ಗ್ಲಾಸ್. ಇದು 2 ಟೈಪ್ಸ್ ಗ್ಲಾಸ್ ಇರುತ್ತೆ. ಕ್ರೌನ್ ಗ್ಲಾಸ್ ಇರ್ಬೋದು, ಇಲ್ಲ ಪ್ಲಿಂಟ್ ಗ್ಲಾಸ್ ಇರ್ಬೋದು. ಸೊ ಗ್ಲಾಸಿಂದ ಮಾಡಿರುತ್ತೆ. ರೇಸ್ ಏನಾಯಿತು, ರ್ಯಾರರ್ ಟು ಡೆನ್ಸರ್ ಎಂಟರ್ ಆಯಿತು. ಬಟ್ ರಿಫ್ಲೆಕ್ಷನ್ ಆಗೋದಿಲ್ಲ. ಯಾಕೆ ಹೇಳಿ, ನಾರ್ಮಲ್ ಇನ್ಸಿಡೆನ್ಸ್ ನೋಡಿ. ಸೊ ಪರ್ಪೆಂಡಿಕ್ಯುಲರ್ ಟು ದ ಇಂಟರ್ಫೇಸ್. ನಾರ್ಮಲ್ ಇನ್ಸಿಡೆನ್ಸ್ ಆದಾಗ ರಿಫ್ಲೆಕ್ಷನ್ ಆಗೋದಿಲ್ಲ. ಈ ರೇಸ್ ಇಲ್ಲಿ ಇನ್ಸಿಡೆಂಟ್ ಆಯ್ತಲ್ಲ, ನಾವು ಇದ್ರ ನಂತರದ್ದು ಹೋದರೆ ಗ್ಲಾಸಿಗೆ ಎಂಟರ್ ಆಗಿದೆ, ಡೆನ್ಸರ್ ಮೀಡಿಯಮಲ್ಲಿ ಮೂವ್ ಆಗ್ತಾ, ಅದು ಎಲ್ಲಿ ಹೋಗ್ತಾ ಇದೆ, ಡೆನ್ಸರ್ ಟು ರ್ಯಾರರ್ ಮೀಡಿಯಮ್ ಮುಂದಕ್ಕೆ ಹೋಗ್ತಾ ಇದೆ. ಬಟ್ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಇಲ್ಲೊಂದು ನಾರ್ಮಲ್ ಡ್ರಾ ಮಾಡಿ. ಇಫ್ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಈಸ್ ಗ್ರೇಟರ್ ದೆನ್ ದ ಕ್ರಿಟಿಕಲ್ ಆ್ಯಂಗಲ್ಗಿಂತ ಜಾಸ್ತಿ ಇದ್ದರೆ ಏನಾಗುತ್ತೆ, ರಿಫ್ರಾಕ್ಷನ್ ಆಗೋದೇ ಇಲ್ಲ. ಸೊ ಏನಾಯ್ತು, ಅದು ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಯಿತು. ಹೀಗೆ ವಾಪಸ್ ಬಂತು. ಇಲ್ಲಿ ಬಂದ ಮೇಲೆ ಏನಾಯಿತು, ಇದು ನಾರ್ಮಲ್ ಇನ್ಸಿಡೆನ್ಸ್ ಹೊರಗಡೆ ಬರುತ್ತೆ. ಈಗ ನೋಡಿ, ಎ ಅನ್ನೋ ಲೈನು ಇದು ಇಲ್ಲಿ ಬಂತು, ಬಿ ಅನ್ನೋ ಲೈನು ಇಲ್ಲಿಗೆ ಬಂತು. ಏನಾಯಿತು, ಎ ಅನ್ನೋದು ಇಲ್ಲಿ ಬಂದಿದೆ, ಬಿ ಅನ್ನೋದು ಇಲ್ಲಿ ಬಂದಿದೆ. ಸೊ ಇದನ್ನು ಯೂಶಲಿ ಒಂದು ಕೆಲವು ಟೆಲಿಸ್ಕೋಪ್ಗಳಲ್ಲಿ ಇದನ್ನು ಯೂಸ್ ಮಾಡ್ತಾರೆ. ಅಂದರೆ ಇಷ್ಟೇ 90 ಡಿಗ್ರಿ ರೊಟೇಟ್ ಆಗಿ ನಮಗೆ ರೇಸ್ಗಳು ಬರ್ತವೆ. ಇನ್ನೊಂದು, ಇಲ್ಲಿ ಯಾವುದೇ ರೀತಿ ಅಬ್ಸಾರ್ಪ್ಷನ್ ಆಗೋದಿಲ್ಲ. 90 ಡಿಗ್ರಿ ರೊಟೇಟ್ ಮಾಡ್ತಾ ಇದ್ದೀವಲ್ಲ ನಾವು, ಅಬ್ಸಾರ್ಪ್ಷನ್ ಆಗೋದಿಲ್ಲ. ಯಾಕೆಂದರೆ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಂದರೆ ಎಷ್ಟು ರೇಸ್ ಇನ್ಸಿಡೆಂಟ್ ಆಗಿದೆಯೋ ಅಷ್ಟೂ ರಿಫ್ಲೆಕ್ಟ್ ಆಗಿ ಬರ್ತಾ ಇರುತ್ತೆ. ಇಂಟೆನ್ಸಿಟಿ ನಮ್ಗೆ ತೊಂದರೆ ಆಗೋದಿಲ್ಲ ಇದರಲ್ಲಿ. ಸೊ ಆ್ಯಸ್ ಇಟ್ ಈಸ್ ನಾವು ಇಲ್ಲಿಂದ ನೋಡ್ಬೋದು ಇದನ್ನು. ಸೊ ಇಲ್ಲಿ ನಮ್ಗೆ ನೇರವಾಗಿ ನೋಡಲಿಕ್ಕೆ ಆಗೋದಿಲ್ಲ ಅಂದರೆ ಯು ಕ್ಯಾನ್ ಸಿ ದ ಸೇಮ್ ಇಮೇಜ್ ಆರ್ ಸೇಮ್ ಆಬ್ಜೆಕ್ಟ್ ಫ್ರಮ್ ಹಿಯರ್. 90 ಡಿಗ್ರಿ ನಾವು ಇದನ್ನು ರೊಟೇಟ್ ಮಾಡಿದ್ದೀವಿ.
ಸೊ ಪ್ರಿಸಮಲ್ಲಿ ಏನು ಮಾಡಿದ್ವಿ ನಾವು 90 ಡಿಗ್ರಿ ಒಂದು ಆಬ್ಜೆಕ್ಟನ್ನು ಅಥವಾ 90 ಡಿಗ್ರಿ ರೇಸನ್ನು ನಾವು ರೊಟೇಟ್ ಮಾಡಿಕೊಂಡು ನೋಡ್ಬೋದು ಅನ್ನುವಂಥದ್ದು. ಸೊ ನೆಕ್ಸ್ಟ್ ಇನ್ನೊಂದು ಏನು ಕೇಳಿದರೆ ಈ ರೀತಿ ಐಸೋಸ್ಕೇಲ್ ಪ್ರಿಸಮ್ ಅಂತಲೂ ಕರೀತಾರೆ ಇದಕ್ಕೆ. ಸೊ ಆಲ್ ಸೈಡ್ಸ್ ಆರ್ ಈಕ್ವಲ್ ಆ್ಯಂಡ್ ಆಲ್ ಆ್ಯಂಗಲ್ಸ್ ಆರ್ ಈಕ್ವಲ್, ಈ ರೀತಿ ಪ್ರಿಸಮ್ ಇರುತ್ತೆ. ಇದನ್ನು ಹೇಗೆ ಯೂಸ್ ಮಾಡ್ಕೋತೀವಿ ನಾವು? ಒಂದು ಆಬ್ಜೆಕ್ಟ್ ಇದೆ ಅಂದ್ಕೊಳ್ಳಿ AB. ಸೊ ಅಲ್ಲಿಂದ ರೇಸ್ ಎಂಟ್ರ್ ಆಯಿತು. ಸೇಮ್ ಅವಾಗ ಎಕ್ಸ್ಪ್ಲೇನ್ ಮಾಡ್ತಾರೆ ಇದು ನಾರ್ಮಲ್ ಇನ್ಸಿಡೆನ್ಸು, ಈ ಫೇಸಿಗೆ ಇನ್ಸಿಡೆಂಟ್ ಆಗಿದೆ. ಸೊ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಗ್ರೇಟರ್ ದೆನ್ ದ ಕ್ರಿಟಿಕಲ್ ಆ್ಯಂಗಲ್. ಅವಾಗ ಏನಾಗುತ್ತೆ? ಸೊ ಇಟ್ ಅಂಡರ್ಗೋಸ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಯಿತು. ನಾರ್ಮಲ್ ಎಲ್ಲಿ ಬರುತ್ತೆ? ಹೀಗೆ ಬರುತ್ತೆ, ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಈಕ್ವಲ್ಸ್ ಟು ಆ್ಯಂಗಲ್ ಆಫ್ ರಿಫ್ಲೆಕ್ಷನ್. ಇಲ್ಲಿಯೂ ಕೂಡ ಇನ್ಸಿಡೆಂಟ್ ಆದಾಗ ಇಫ್ ದಿಸ್ ಇನ್ಸಿಡೆಂಟ್ ರೇ ಮೇಕಿಂಗ್ ಆನ್ ಆ್ಯಂಗಲ್ ವಿತ್ ದ ನಾರ್ಮಲ್ ಗ್ರೇಟರ್ ದೆನ್ ದ ಕ್ರಿಟಿಕಲ್ ಆ್ಯಂಗಲ್, ಕ್ರಿಟಿಕಲ್ ಆ್ಯಂಗಲ್ಗಿಂತ ಜಾಸ್ತಿ ಇದ್ದರೆ ಏನಾಗುತ್ತೆ? ಮತ್ತೆ ಅದು ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಗುತ್ತೆ. ಓಕೆ, ನೋಡಿ ಈಗ ಎ ಎಲ್ಲಿದೆ ನೋಡಿ, ಇದು ಟಾಪ್ ಪೋರ್ಷನ್, ಏರೋ ಹೆಡ್ ಇಲ್ಲಿದೆಯಲ್ವ. ಸೊ ಇದು ಏರೋ ಹೆಡ್ ಬಂದಿರೋ ಜಾಗ. ಸೊ ಹಾಗಾಗಿ ಏನಾಯಿತು ಕೇಳಿದರೆ ಇಲ್ಲಿ ನೋಡಿ AB ಇರೋದು BA ಆಯಿತು, ಇನ್ವರ್ಟೆಡ್ ಆಯಿತು. ನಿಮ್ಗೆ ಈಗ ಆಲ್ರೆಡಿ ಮಿರರಲ್ಲಿ ಕಲ್ತಿದ್ರಿ, ನೆಕ್ಸ್ಟ್ ಲೆನ್ಸನ್ನು ಕಲಿತೀರಿ, ನೆಕ್ಸ್ಟ್ ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ ಅಂತ ಒಂದಿದೆ. ಸೊ ಅಲ್ಲಿ ಏನಾಗುತ್ತೆ ಅಂದರೆ ಯೂಶ್ವಲಿ ಒಂದು ಟೆಲಿಸ್ಕೋಪಲ್ಲಿರ್ಬೋದು ಯಾವುದೋ ಒಂದು ಸಂದರ್ಭದಲ್ಲಿ ಇನ್ವರ್ಟೆಡ್ ಇಮೇಜ್ ಬರುತ್ತೆ ತಲೆ ಕೆಳಗಾಗಿ. ಭಾಳ ಕಷ್ಟ ಆಗುತ್ತೆ ನಾವು ಅದನ್ನು ಅಬ್ಸರ್ವ್ ಮಾಡಿ ಸ್ಟಡಿ ಮಾಡಬೇಕು ಅಂದರೆ. ಯಾಕೆಂದರೆ ಆ ಇನ್ವರ್ಟೆಡ್ ಇಮೇಜಲ್ಲಿ ಅಂದರೆ ಇನ್ವರ್ಟೆಡ್ ಅಂದರೆ ಗೊತ್ತಾಯ್ತಲ್ಲ, ಯಾವುದೋ ಎದುರುಗಡೆ ನೀವು ನೋಡಿದರೆ ಅದು ತಲೆ ಕೆಳಗಾಗಿ ಕಾಣಿಸುವಂಥದ್ದು. ಸೊ ಆ ಒಂದು ಪ್ರಾಬ್ಲಮನ್ನು ಎಲಿಮಿನೇಟ್ ಮಾಡೋಕ್ಕೆ ಈ ಥರ ಪ್ರಿಸಮನ್ನು ಬಳಸ್ತಾರೆ. ಸೊ ಆ ಥರ ಇಮೇಜ್ ನೋಡಿ, ಇದು ಈ ರೀತಿ ಇದ್ದಿರೋದನ್ನು ಇನ್ವರ್ಟೇ ಬಂದಿತ್ತು ಅಂದ್ಕೊಳ್ಳಿ, ಆ ಇನ್ವರ್ಟನ್ನು ಮತ್ತೆ ಇನ್ವರ್ಟ್ ಮಾಡುತ್ತೆ. ಸೊ ನಮಗೆ ಇರೆಕ್ಟ್ ಇಮೇಜ್ ಸಿಗುತ್ತೆ, ಇರೆಕ್ಟ್ ಇಮೇಜ್. ಸೊ ಹೀಗೆ ಇದನ್ನು ಯೂಸ್ ಮಾಡ್ತಾರೆ. ಓಕೆ, ಸೊ ಇದೇನಾಯಿತು, ಇಲ್ಲಿಂದ ರೇಸ್ ಎಂಟ್ರ್ ಆಗಿದೆ, ರಿಟರ್ನ್ 180 ಡಿಗ್ರಿ ರೊಟೇಟ್ ಮಾಡಿ. ಇದು 90 ಡಿಗ್ರಿ ರೊಟೇಟ್ ಆಯಿತು, ಇದು 180 ಡಿಗ್ರಿ ರೊಟೇಟ್ ಆಗಿರುವಂಥದ್ದು. ಸೊ ಫೈನಲಿ ಏನು ಕೇಳಿದರೆ ಈ ಥರದೊಂದು ಪ್ರಿಸಮನ್ನು ಯೂಸ್ ಮಾಡ್ತಾರೆ. ಇದು ಕೂಡ ಪ್ರಿಸಮೇ, ಬಟ್ ನೋಡೋಕ್ಕೆ ಟ್ರಾಫಿಸಿಯಮ್ ಥರ ಇದೆ. ಬಟ್ ಇಲ್ಲಿ ಕೂಡ ಏನು ಮಾಡ್ತಾರೆ ಕೇಳಿದರೆ ಒಂದು ಆಬ್ಜೆಕ್ಟ್ ಇದೆ ಅಂದ್ಕೊಳ್ಳಿ. ಸೊ ಅದರಿಂದ ರೇಸ್ ಎಂಟ್ರ್ ಆಗಿದೆ. ಇಲ್ಲೂ ಕೂಡ ಏನಾಗುತ್ತೆ ಕೇಳಿದರೆ ಇದು ನಾರ್ಮಲ್ ಇನ್ಸಿಡೆನ್ಸ್ ಅಲ್ಲ, ನಾರ್ಮಲ್ ಇದು ಅಲ್ಲ. ಸೊ ನೋಡಿ ಇನ್ಕ್ಲೈನ್ಡ್ ಇದೆ ಇದು. ಸೊ ನಾರ್ಮಲ್ ಅಲ್ಲ ಅಂದಾಗ ಏನಾಗುತ್ತೆ? ರಿಫ್ರಾಕ್ಷನ್ ಆಗುತ್ತೆ. ಸೊ ಬೆಂಡಿಂಗ್ ಟುವರ್ಡ್ಸ್ ದ ನಾರ್ಮಲ್. ಇದು ಯಾಕೆಂದರೆ ರ್ಯಾರರ್ ಟು ಡೆನ್ಸರ್ ಹೋಗಿದೆ, ಬೆಂಡಿಂಗ್ ಟುವರ್ಡ್ಸ್ ದ ನಾರ್ಮಲ್. ಬಟ್ ಇಲ್ಲಿ ಇನ್ಸಿಡೆಂಟ್ ಆಯ್ತಲ್ಲ, ದಿಸ್ ಆ್ಯಂಗಲ್ ನೋಡಿ ಡೆನ್ಸರ್ ಮೀಡಿಯಮಲ್ಲಿ ಇನ್ಸಿಡೆಂಟ್ ಆಗಿದೆ. ಇಲ್ಲೊಂದು ನಾರ್ಮಲ್ ಡ್ರಾ ಮಾಡಿದ್ರೆ ಸಪೋಸ್ ದಿಸ್ ಆ್ಯಂಗಲ್ ಇಸ್ ಗ್ರೇಟರ್ ದೆನ್ ದ ಕ್ರಿಟಿಕಲ್ ಆ್ಯಂಗಲ್, ಇದು ಮುಂದಕ್ಕೆ ಹೋಗೋದಿಲ್ಲ, ಏನಾಗುತ್ತೆ? ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಗುತ್ತೆ. ಸೊ ಹೀಗೆ ಹೋಗಿ ಅಲ್ಲಿ ರಿಫ್ಲೆಕ್ಟ್ ಆಯಿತು. ಈ ಆ್ಯಂಗಲ್ ಏನಾಗಿರುತ್ತೆ? ಸ್ಮಾಲರ್ ದೆನ್ ದ ಕ್ರಿಟಿಕಲ್ ಆ್ಯಂಗಲ್ ಆಗಿದ್ದರೆ, ಗ್ರೇಟರ್ ದೆನ್ ಆದರೆ ಏನಾಗುತ್ತೆ? ಮತ್ತೆ ರಿಫ್ಲೆಕ್ಟ್ ಬ್ಯಾಕ್ ಆಗುತ್ತೆ. ಬಟ್ ಸ್ಮಾಲರ್ ದೆನ್ ದ ಕ್ರಿಟಿಕಲ್ ಆ್ಯಂಗಲ್ ಆಗಿರುತ್ತೆ. ಸೊ ಇಟ್ ಕಮ್ಸ್ ಔಟ್, ಹೀಗೆ ಹೊರಗಡೆ ಬರುತ್ತೆ. ಸೊ ಹೊರಗಡೆ ಬಂದಾಗ ಏನಾಯಿತು ನೋಡಿ, ಎ ಇಂದ ಹೊರಟಿರೋದು ಯಾವುದು? ಇದು ಇಲ್ಲೋಗಿದೆ, ಇದಿಲ್ಲೋಗಿದೆ, ಇಲ್ಲಿ ಬಂದಿದೆ. ಸೊ ದಿಸ್ ಈಸ್ ಎ ಆ್ಯಂಡ್ ಅಬೋವ್ ಒನ್ ಈಸ್ ಬಿ. ಸೊ ಈ ರೀತಿ ಒಂದು ಇಮೇಜ್ ಫಾರ್ಮೇಷನ್ ಆಗುತ್ತೆ. ಈ ರೀತಿ ಏನಾಯಿತು? ಸೊ ನಾವಿಲ್ಲಿ 90 ಡಿಗ್ರಿನೂ ರೊಟೇಟ್ ಮಾಡಿ ನೋಡಿದ್ವಿ, ಇಲ್ಲಿ 180 ಡಿಗ್ರಿ ರೊಟೇಟ್ ಮಾಡಿ ಇನ್ವರ್ಟೆಡನ್ನು ಇರೆಕ್ಟ್ ಮಾಡ್ಕೊಂಡಿದ್ವಿ. ಬಟ್ ಇಲ್ಲಿ ನಾವು ನೇರವಾಗಿ ಇಲ್ಲಿ ಒಂದು ವೇಳೆ ಇದು ಇನ್ವರ್ಟೆಡ್ ಇದ್ದರೆ ಇಲ್ಲಿ ಇರೆಕ್ಟ್ ಆಗಿದೆ ನೋಡಿ. ಇದು ಈಗ ಇದು ಇರೆಕ್ಟ್ ಅಂದ್ಕೊಂಡ್ರೆ ಇದು ಇನ್ವರ್ಟೆಡ್ ಆಗಿದೆ. ಸೊ ಇನ್ವರ್ಟೆಡ್ ಇಲ್ಲ ಹಾಕಿದ್ರೆ ಇದು ಇರೆಕ್ಟ್ ಸಿಗುತ್ತೆ, ಬಟ್ ಇನ್ ದ ಸೇಮ್ ಡೈರೆಕ್ಷನ್. ಈ ಥರ ಪ್ರಿಸಮ್ಗಳನ್ನು ನಾವು ಯೂಸ್ ಮಾಡ್ತೀವಿ. ಸೊ ಇಲ್ಲೆಲ್ಲ ಯೂಸ್ ಮಾಡಿರೋ ಟೆಕ್ನಿಕ್ ಏನು ಕೇಳಿದರೆ ಏನು? ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಸೊ ಇದು ಒಂದು ಅಪ್ಲಿಕೇಶನ್ ಆಫ್ ದ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಕ್ಲಿಯರ್ ಆಯಿತಾ? ಮುಂದಕ್ಕೆ ಹೋಗೋಣ. ಆಪ್ಟಿಕಲ್ ಫೈಬರ್ ಕಲ್ತ್ಕೊಂಡು ಬಂದಿದ್ರಿ ನೀವು ಹಿಂದಿನ ಕ್ಲಾಸ್ಗಳಲ್ಲಿ, ಬಟ್ ಇಲ್ಲಿ ಮತ್ತೊಂದು ಸರಿ ಡಿಸ್ಕಸ್ ಮಾಡೋಣ. ಈ ಆಪ್ಟಿಕಲ್ ಫೈಬರ್ ಹೇಗೆ ವರ್ಕ್ ಆಗುತ್ತೆ ಅನ್ನುವಂಥದ್ದು. ಸೊ ಇಲ್ಲಿ ಯೂಶ್ವಲಿ ಒಂದು ಆಪ್ಟಿಕಲ್ ಫೈಬರ್ ಅಂದರೆ ಇದು ನೀವು ಸಣ್ಣವರಿದ್ದಾಗ ಆಟ ಆಡಿರ್ತೀರಿ. ಏನು ಕೇಳಿದರೆ ಈ ಮನೆಯಲ್ಲೆಲ್ಲಾದರೂ ಪೈಪ್ಗಳನ್ನು ಹಾಕಿರ್ತಾರೆ, ಅಂದರೆ ಏನು ವಾಟರ್ ಸಪ್ಲೈ ಮಾಡೋಕ್ಕೆ, ಎಲ್ಲೋ ಗಿಡಗಳಿಗೆ ಹಾಕ್ಲಿಕ್ಕೋ ಅಥವಾ ತೋಟಕ್ಕೆ ಹಾಕ್ಲಿಕ್ಕೋ ಉದ್ದುದ್ದ ಪೈಪ್ಗಳನ್ನು ಇಟ್ಟಿರ್ತಾರೆ. ನಾವಂತೂ ಮಾಡಿದ್ವಪ್ಪ, ನೀವು ಮಾಡಿರ್ಬೋದು. ಏನು ಕೇಳಿದ್ರೆ ಇಬ್ಬರು ಸೇರಿಕೊಂಡು ಈ ಕಡೆ ನಿಂತ್ಕೊಂಡು ನಾನು ಆ ತುದಿಯಲ್ಲಿ ನಿಂತ್ಕೋತೀನಿ ಹೇಳಿ ಅಲ್ಲಿ ಸಣ್ಣಕ್ಕೆ ಮಾತಾಡಿದಾಗ ಇವನಿಗೆ ಇಲ್ಲಿ ಕಿವಿಲೇ ಮಾತಾಡ್ದಂಗೆ ಕೇಳಿಸುತ್ತೆ. ಮಾಡಿಲ್ವಾ? ಮಾಡಿರ್ತೀರಲ್ವಾ? ಸೊ ವೆರಿ ಇಂಟ್ರೆಸ್ಟಿಂಗ್. ಯಾಕೆಂದರೆ ಈ ಕಡೆ ಮಾತಾಡಿದರೆ ಅವನಿಗೆ ಆ ಕಡೆ ಕೇಳಿಸ್ತಾ ಇರುತ್ತೆ, ಎಂಜಾಯ್ ಮಾಡ್ತೀವಿ. ನೆಕ್ಸ್ಟ್ ನೋಡಿ, ಕ್ಯೂರಿಯಾಸಿಟಿ ಅಲ್ಲಿಗೆ ನಿಲ್ಲೋದಿಲ್ಲ. ನಾವೇನು ಮಾಡ್ತೀವಿ ಕೇಳಿದರೆ ಅಲ್ಲಿ ಅದರಲ್ಲಿ ಕಣ್ಣಿಟ್ಟು ನೋಡ್ತೀವಿ, ಅವ್ನು ಕಾಣಿಸ್ತಾನ ಅಂತೇಳಿ. ನೀನು ನೋಡೋ, ನಾನು ಕಾಣ್ತೀನಾ? ನಾನು ನೋಡ್ತೀನಿ, ನೀನು ಕಾಣಿಸ್ತೀಯಾ ಅಂತ ಕೇಳ್ತೀವಿ. ಏನೇನು ಮಾಡ್ರೂ ಕಾಣಿಸೋದಿಲ್ಲ, ಅಲ್ಲಿಗೂ ನಿಲ್ಲೋದಿಲ್ಲ ಕ್ಯೂರಿಯಾಸಿಟಿ. ಒಂದು ಟಾರ್ಚ್ ತಂದ್ಕೊಂಡು ಆ ಪೈಪಿನ ಆ ತುದಿಯಲ್ಲಿ ಲೈಟ್ ಆನ್ ಮಾಡ್ತೀವಿ, ಆ ಕಡೆ ಬಂತ ನೋಡು ಅಂತೀವಿ.
ಸ್ಟ್ರೇಟ್ ಇದ್ದರೆ ಬರ್ತಿತ್ತೇನೋ, ಬಟ್ ಆ ಪೈಪ್ ಏನಾಗಿದೆ ಸ್ವಲ್ಪ ಫೋಲ್ಡ್ ಆಗಿದೆ, ಬೆಂಡ್ ಆಗಿದೆ. ಫೋಲ್ಡ್ ಅಂದರೆ ಒಂದು ಕರ್ವ್ಡ್ ಹಾಕ್ಕೊಂಡಿದೆ. ಏನು ಮಾಡ್ರು ಆಚೆ ಇಲ್ಲ ಬರಲಿಲ್ಲ, ಸ್ವಲ್ಪನೂ ಬರಲಿಲ್ಲ ಕಣೋ ಅಂತೀವಿ ನಾವು. ಯಾಕೆ? ಸೊ ನಮಗೆ ಗೊತ್ತಾಗುತ್ತೆ ಲೈಟ್ ಸೌಂಡು ಇಲ್ಲಿ ಪಾಸಾಗಿ ಈ ಕಡೆ ಬರುತ್ತೆ. ಒಂದು ರೀಸನ್ ಏನು ಕೇಳಿದ್ರೆ ಸೌಂಡು ವೇವ್ಸ್ ಆರ್ ಹ್ಯಾವಿಂಗ್ ದ ಲಾಂಗರ್ ವೇವ್ ಲೆಂತ್. ನೀವು ಫಸ್ಟ್ ಇಯರಲ್ಲಿ ಕಲ್ತಿದ್ರಿ, ಲಾಂಗರ್ ವೇವ್ ಲೆಂತ್ ಇರುತ್ತೆ ಸೌಂಡ್ ವೇವ್ಸ್. ವೇವ್ ಲೆಂತ್ ತುಂಬ ಜಾಸ್ತಿ, ಹಾಗಾಗಿ ಡಿಫ್ರಾಕ್ಷನ್ ಆಗುತ್ತೆ, ಬೆಂಡ್ ಆಗುತ್ತೆ, ಆ ಕಡೆ ಕೇಳಿಸುತ್ತೆ. ಬಟ್ ಲೈಟಿಗೆ ಆ ಥರ ಆಗೋದಿಲ್ಲ. ಲೈಟ್ ಹ್ಯಾವಿಂಗ್ ಶಾರ್ಟರ್ ವೇವ್ ಲೆಂತ್, ಆ್ಯಂಗ್ಸ್ಟ್ರಾಮಲ್ಲಿರುತ್ತೆ ಅಲ್ವಾ. ಸೊ 500 ಆ್ಯಂಗ್ಸ್ಟ್ರಾಮ್ ಈ ರೇಂಜಲ್ಲಿರುತ್ತೆ. ಆ್ಯಂಗ್ಸ್ಟ್ರಾಮ್ ಅಂದರೆ ಗೊತ್ತಲ್ವ, 10⁻10 ಮೀಟರ್. 1 ಮೀಟರು ಡಿವೈಡೆಡ್ ಬೈ 10⁻10 ಎಷ್ಟಾಯಿತು ನೋಡಿ. ಸೊ ಅಷ್ಟು ಸಣ್ಣ ವೇವ್ ಲೆಂತ್ ಇರೋದ್ರಿಂದ ಆ ಡಿಫ್ರಾಕ್ಷನನ್ನು ನಾವು ಅಷ್ಟು ಈಸಿಯಾಗಿ ಒಬ್ಸರ್ವ್ ಮಾಡೋಕ್ಕೆ ಸಾಧ್ಯ ಇಲ್ಲ ಇದರಲ್ಲಿ. ಹಾಗೆ ಲೈಟ್ ಆ ಕಡೆ ಬರೋದೇ ಇಲ್ಲ. ಬರಬೇಕಂದ್ರೆ ಏನಾದ್ರು ಮಾಡಲೇಬೇಕಲ್ವ. ನಮ್ಮ ಪ್ರಯತ್ನ ತುಂಬ ಇತ್ತು, ಯಾಕೆಂದರೆ ಲೈಟ್ ಪಾಸ್ ಆಗಬೇಕು ಪೈಪಲ್ಲಿ ಅಂತೇಳಿ. ಅದಕ್ಕೇನು ಮಾಡಿದ್ರು ಅಂದರೆ ಒಂದು ಡಿವೈಸನ್ನು ಕನ್ಸ್ಟ್ರಕ್ಟ್ ಮಾಡ್ತಾರೆ. ಸೊ ಅದಕ್ಕೆ ಆಪ್ಟಿಕಲ್ ಫೈಬರ್ ಅಂತ ಕರೀತಾರೆ. ಇದು ಹಿಂಗೆ ಸುತ್ತಾಕೊಂಡು ಹೆಂಗೆ ಬೇಕಾದರೂ ಇರಲಿ, ಈ ಕಡೆ ಲೈಟ್ ಆನ್ ಮಾಡಿದರೆ ಆಚೆ ಕಡೆ ಲೈಟ್ ಬರುತ್ತೆ. ಏನು ನಡೆಯುತ್ತೆ ಅಲ್ಲಿ ನೋಡಿ. ಲೈಟ್ ಹೀಗೆ ಎಂಟ್ರ್ ಆದಾಗ, ಸೊ ಇಲ್ಲಿ 2 ಮಟೀರಿಯಲ್ ಕಾಣಿಸ್ತಾಯಿದೆ ನಿಮಗೆ. ನಾವು ಇದು ಸೆಕ್ಷನ್, ಈ ಒಂದು ಫೈಬರ್ ಅಂತೀವಲ್ಲ, ಇದೊಂದು ಕೇಬಲ್, ಇದ್ರ ಕಟ್ ಮಾಡಿ ಇಟ್ಟಿರುವಂಥದ್ದು ಇಲ್ಲಿ. ಸೊ ಒಳಗಡೆ ಒಂದು ಮಟೀರಿಯಲ್ ಇರುತ್ತೆ, ನಾವು ಅದಕ್ಕೆ ಕೋರ್ ಅಂತ ಕರಿತೀವಿ. ಔಟ್ಸೈಡ್ ಒಂದು ಮಟೀರಿಯಲ್ ಇದೆ, ಕೋಟಿಂಗ್ ಇದೆಯಲ್ಲ ಇದು, ಇದಕ್ಕೆ ನಾವು ಕ್ಲೇಡಿಂಗ್ ಅಂತ ಕರಿತೀವಿ. ಏನು ಮಾಡ್ತೀವಿ ಗೊತ್ತಾ ಈ ಮಟೀರಿಯಲ್ ಮಾಡುವಾಗ? ಸೊ 2 ಟ್ರಾನ್ಸ್ಪರೆಂಟೇ ಇರಬೇಕು. ಯಾವುದು? ಒಳಗಡೆ ಇರುವಂಥ ಕೋರು ಮತ್ತು ಹೊರಗಡೆ ಇರುವಂಥ ಕ್ಲೇಡಿಂಗ್, ಇವೆರಡೂ ಟ್ರಾನ್ಸ್ಪರೆಂಟ್ ಇರಬೇಕು. ಸೊ ಹಾಗೆ 2 ಟ್ರಾನ್ಸ್ಪರೆಂಟ್ ಇದ್ದಾಗ ಇನ್ನೊಂದು ಕಂಡೀಷನ್, ಟ್ರಾನ್ಸ್ಪರೆಂಟ್ ಅಂದರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಎಷ್ಟು? ನಾವು ಅದಕ್ಕೆ ಏನು ಮಾಡ್ತೀವಿ ಅಂದರೆ ಈ ಒಳಗಡೆ ಕೋರ್ ಇದೆಯಲ್ಲ, ಇದರ ರಿಫ್ರಾಕ್ಟಿವ್ ಇಂಡೆಕ್ಸನ್ನು ಹೈ ಇಟ್ಕೋತೀವಿ ಕಂಪೇರ್ ಟು ಕ್ಲೇಡಿಂಗ್. ಕ್ಲೇಡಿಂಗ್ ಮತ್ತು ಕೋರ್ಗೆ ಕಂಪೇರ್ ಮಾಡಿದಾಗ ರಿಫ್ರಾಕ್ಟಿವ್ ಇಂಡೆಕ್ಸು, ಕೋರ್ದು ರಿಫ್ರಾಕ್ಟಿವ್ ಇಂಡೆಕ್ಸು ತುಂಬ ಹೈ ಇರುತ್ತೆ. ಹಾಗಾಗಿ ಒಂದ್ಸರಿ ರೇ ಎಂಟ್ರ್ ಆದರೆ ಆ ರೇಯನ್ನು ನಾವು, ಈ ಪೈಪಿನ ಡಯಾಮೀಟರ್ ತುಂಬ ಸಣ್ಣದಿರುತ್ತೆ ಮಕ್ಕಳೇ. ಇಲ್ಲಿ ಡಯಾಗ್ರಾಮಲ್ಲಿ ದೊಡ್ಡದಾಗಿ ತೋರಿಸ್ತಿದ್ದೀರಲ್ಲ ಅಷ್ಟಲ್ಲ ಅಲ್ಲ. ಸೊ ತುಂಬ ಸಣ್ಣ ಇರುತ್ತೆ. ಯಾಕೆಂದರೆ ರೇ ಎಂಟ್ರ್ ಆಗಿದ್ದು ಏನಾಗಬೇಕು ನಮಗೆ? ಇನ್ಸಿಡೆಂಟ್ at an angle on the cladding such that the angle of incidence is greater than critical angle. ರೇ ಏನಾಗಿದೆ ನೋಡಿ, ಕಂಡೀಷನ್ ನೋಡಿ, ಟ್ರಾವೆಲಿಂಗ್ ಫ್ರಮ್ ಡೆನ್ಸರ್ ಟು ರೇರರ್ ಹೀಗೆ ಬಂತಂದರೆ ಹೊರಗಡೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡುತ್ತೆ. ಬಟ್ ಏನಾಗುತ್ತೆ ಅಂದರೆ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಇದೆಯಲ್ಲ, ಇಲ್ಲಿ ಇಂಟರ್ಫೇಸ್, ಮೇಲ್ಗಡೆ ಕ್ಲೇಡಿಂಗ್ ಇದೆ, ಒಳಗಡೆ ಕೋರ್ ಇದೆ. ಆ ಇಂಟರ್ಫೇಸಿಗೆ ಆ್ಯಂಗಲ್ ಹೆಂಗೆ ಇನ್ಸಿಡೆಂಟ್ ಆಗುತ್ತೆ ಅಂದರೆ ಗ್ರೇಟರ್ ದೆನ್ ದ ಕ್ರಿಟಿಕಲ್ ಆ್ಯಂಗಲ್. ಕ್ರಿಟಿಕಲ್ ಆ್ಯಂಗಲ್ಗಿಂತ ಜಾಸ್ತಿ ಆ್ಯಂಗಲಲ್ಲಿ ಇನ್ಸಿಡೆಂಟ್ ಆಗುತ್ತೆ. ಏನಾಗುತ್ತೆ ಅದು? undergoes total internal reflection. Same thing happens here also, undergoes total internal reflection. Same. So ಪ್ರತಿ ಒಂದು ಇನ್ಸಿಡೆಂಟಿಗೂ ಏನಾಗುತ್ತೆ? ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಗ್ರೇಟರ್ ದೆನ್ ದ ಕ್ರಿಟಿಕಲ್ ಆ್ಯಂಗಲ್. ಸೊ ಹೀಗೆ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಗ್ತಾ ಹೋಗುತ್ತೆ ಆ್ಯಂಡ್ ಇಟ್ ಕಮ್ಸ್ ಔಟ್, ಹೊರಗಡೆ ಬಂದುಬಿಡುತ್ತೆ. ಏನು ಮಾಡಿದ್ವಿ ನಾವು? ಒಂದು ಗ್ರೇಟ್ ಅಚೀವ್ಮೆಂಟ್ ಆಯಿತು ನೋಡಿ. ಲೈಟನ್ನು ಪೈಪ್ ಒಳಗಡೆ ಕಳಿಸ್ಬಿಟ್ವಿ ನಾವು. ಸಣ್ಣವರಿದ್ದಾಗ ತುಂಬ ಪ್ರಯತ್ನ ಮಾಡಿದ್ವಿ, ಆಗಲಿಲ್ಲಾಗಿತ್ತು ಅಲ್ವಾ? ಎಸ್. ಸೊ ಒಂದು ಪೈಪಲ್ಲಿ ನಾವು ಅದು ಒಂದು ಕರ್ವ್ಡ್ ಆಗಿರ್ಬೋದು ಅಥವಾ ಹೇಗೆಲ್ಲ ಇರ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ ನಮಗೆ. ಅದು ಸ್ಟ್ರೇಟ್ ಇದ್ದರೆ ಮಾತ್ರ ಅಂತ ಅಲ್ಲ. ಸೊ ಹೇಗಾದರೂ ಇರಲಿ, ನಾವು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಲೈಟನ್ನು ಕಳಿಸಿದ್ದೀವಿ ನೋಡಿ. ಇಲ್ಲಿ ಕೋರ್ ಅನ್ನೋದು ಈ ಸೆಂಟರ್ ಪಾರ್ಟ್ ಇದೆಯಲ್ಲ, ಇಸ್ ಹೈ ಎನ್, ರಿಫ್ರಾಕ್ಟಿವ್ ಇಂಡೆಕ್ಸ್ ತುಂಬ ಜಾಸ್ತಿ ಇರುತ್ತೆ. ಔಟ್ಸೈಡ್ ಇದೆಯಲ್ಲ, ಅದಕ್ಕೆ ಕ್ಲೇಡಿಂಗ್ ಅಂತ ಕರೀತಾರೆ, ಲೋ ರಿಫ್ರಾಕ್ಟಿವ್ ಇಂಡೆಕ್ಸ್ ಇರುತ್ತೆ. ಓಕೆ. ಸೊ ಹೇಗೆ ವರ್ಕ್ ಆಗುತ್ತೆ ಅನ್ನೋದು ನಿಮ್ಗೆ ಅರ್ಥ ಆಯ್ತು ಈಗ. ಸೊ ಇಟ್ ವರ್ಕ್ಸ್ ಆನ್ ದ ಪ್ರಿನ್ಸಿಪಲ್ ಆಫ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ನೋಡಿ, ಆಪ್ಟಿಕಲ್ ಫೈಬರ್ ವರ್ಕ್ಸ್ ಆನ್ ದ ಪ್ರಿನ್ಸಿಪಲ್ ಆಫ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. Okay, so it works on the principle of total internal reflection. When a light enters the cable, it undergoes successive internal reflection and comes out at the other end. Correct. Successive internal reflection. ಹೀಗೆ ರಿಫ್ಲೆಕ್ಷನ್ ಆಗಿ ಹೊರಗಡೆ ಬರುತ್ತೆ. ಆಪ್ಟಿಕಲ್ ಫೈಬರ್ ಕನ್ಸಿಸ್ಟ್ ಆಫ್ ಕೋರ್ ಆ್ಯಂಡ್ ಕ್ಲೇಡಿಂಗ್. ಒಳಗಡೆ ಇರೋ ಭಾಗವನ್ನು ಕೋರ್ ಅಂತ ಕರೀತಾರೆ. ಔಟ್ಸೈಡ್ ಕೋಟಿಂಗ್ ಇದೆಯಲ್ಲ, ಇದನ್ನು ಕ್ಲೇಡಿಂಗ್ ಅಂತ ಕರೀತಾರೆ. where the refractive index of the material of the core is higher than that of the cladding. ಕರೆಕ್ಟ್, ನಮ್ಗೆ ಗೊತ್ತಾಗಿದೆ ಇದು. ಓಕೆ, ಸೊ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅಂತೇಳಿ, ವಾಟ್ ಆರ್ ದ ಯೂಸಸ್ ಆಫ್ ಆಪ್ಟಿಕಲ್ ಫೈಬರ್? ಓಕೆ, ಸೊ ಯೂಸ್ಡ್ ಇನ್ ಟ್ರಾನ್ಸ್ಮಿಟಿಂಗ್ ಆಡಿಯೋ ಆ್ಯಂಡ್ ವಿಡಿಯೋ ಸಿಗ್ನಲ್ ಟು ಎ ಲಾಂಗ್ ಡಿಸ್ಟೆನ್ಸ್. ತುಂಬ ದೂರಕ್ಕೆ ನಾವು ಆಡಿಯೋ ಅಥವಾ ವಿಡಿಯೋ ಸಿಗ್ನಲ್ಗಳನ್ನು ಕಳಿಸ್ಬೋದು ಅಂತೇಳಿ. ಏನು ಮಾಡ್ತಾರೆ ಗೊತ್ತಾ, ನಾವು
ಸಿಂಪಲ್ಲಾಗಿ ಮಾತಾಡಿದರೆ ಆ ಪೈಪಲ್ಲಿ ಆ ರೀತಿ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಗಿ ಹೋಗೋದಿಲ್ಲ. ಸೊ ಇಲ್ಲೊಂದು ಡಿವೈಸನ್ನು ಯೂಸ್ ಮಾಡ್ತಾರೆ, ಟ್ರಾನ್ಸ್ಡ್ಯೂಸರ್ ಅಂತ ಕರೀತಾರೆ. ಆ ಮಟೀರಿಯಲ್ ಏನು ಮಾಡುತ್ತೆ ಅಂದರೆ, ನಾವು ಮಾತಾಡ್ತಿದ್ದೆ ಅಂದ್ಕೊಳ್ಳಿ, ಆ ಮಾತನ್ನು ಒಂದು ಲೈಟ್ ಸಿಗ್ನಲಾಗಿ ಕನ್ವರ್ಟ್ ಮಾಡುತ್ತೆ, ಲೈಟ್ ಸಿಗ್ನಲ್ ಆಗಿ. ಸೊ ಟ್ರಾನ್ಸ್ಡ್ಯೂಸರ್ ಅಂದರೆ ಅದೇ ಒಂದು ಡಿವೈಸ್ ವಿಚ್ ಕನ್ವರ್ಟ್ಸ್ ಒನ್ ಫಾರ್ಮ್ ಆಫ್ ದ ಎನರ್ಜಿ ಇಂಟು ಅನದರ್ ಫಾರ್ಮ್. ಈ ಸೌಂಡನ್ನು ಲೈಟಾಗಿ ಅಥವಾ ಸಿಗ್ನಲ್ಗಳಾಗಿ ಈ ರೀತಿ ಕನ್ವರ್ಟ್ ಮಾಡುವಂಥದ್ದು ಏನು ದೊಡ್ಡ ವಿಷಯ ಅಲ್ಲ. ಟ್ರಾನ್ಸ್ಡ್ಯೂಸರ್ ನಿಮ್ಗೆ ಗೊತ್ತೇ ಇದೆ, ನಾವು ಈಗ ಮೈಕನ್ನು ಯೂಸ್ ಮಾಡ್ತೀವಲ್ಲ, ಸೊ ಅದು ಒನ್ ಆಫ್ ದ ಟ್ರಾನ್ಸ್ಡ್ಯೂಸರ್. ಆಡಿಯೋ ಸಿಗ್ನಲ್ ಇರ್ತದಲ್ಲ, ಮೆಕ್ಯಾನಿಕಲ್ ವೇವ್ಸ್, ಅದನ್ನು ಎಲೆಕ್ಟ್ರಿಕಲ್ ಸಿಗ್ನಲ್ ಆಗಿ ಕನ್ವರ್ಟ್ ಮಾಡುತ್ತೆ. ಸೊ ಹಾಗೆ ಟ್ರಾನ್ಸ್ಡ್ಯೂಸರನ್ನು ಇಲ್ಲಿ ಯೂಸ್ ಮಾಡ್ತಾರೆ, ಅದು ಲೈಟಾಗಿ ಕನ್ವರ್ಟ್ ಮಾಡುತ್ತೆ. ಆ ಲೈಟ್ ಏನಾಗುತ್ತೆ ಕೇಳಿದರೆ, ಈ ಫೈಬರಲ್ಲಿ ಎಲ್ಲಿಗೆ ಬೇಕೋ ಅಲ್ಲಿಗೆ ಹೋಗುತ್ತೆ. ಇಲ್ಲಿಂದ ಬೇಕಾದರೆ ಡೆಲ್ಲಿಗೆ ಕೂಡ ವಿತಿನ್ ಎ ಸೆಕೆಂಡ್, ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲೇ ಹೊರಟೋಗಿರುತ್ತೆ. ಅಲ್ಲೇನು ಮಾಡ್ತಾರೆ, ಒಂದು ರಿಸೀವರ್ ಇರುತ್ತಲ್ಲ ಆ ಪೈಪಿನ ಎಂಡಿಗೆ ಮತ್ತೆ ಟ್ರಾನ್ಸ್ಡ್ಯೂಸರನ್ನು ಹಾಕ್ತಾರೆ. ಸೊ ಅದೇನು ಮಾಡುತ್ತೆ, ಲೈಟ್ ಸಿಗ್ನಲನ್ನು ನೀವು ಯಾವ ಫಾರ್ಮಿಗೆ ಕಳಿಸಿದ್ರಿ, ವಿಡಿಯೋ ಸಿಗ್ನಲ್ಲೋ ಆಡಿಯೋ ಸಿಗ್ನಲ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳುತ್ತೆ. ವೆರಿ ಇಂಟ್ರೆಸ್ಟಿಂಗ್ ಅಲ್ವಾ? ಸೊ ಅಷ್ಟು ಸ್ಪೀಡಲ್ಲಿ ನಾವು ಕಮ್ಯುನಿಕೇಟ್ ಮಾಡ್ಬೋದು. ಸೊ ಯೂಸಲಿ ಈಗ ನಿಮ್ಗೆ ಗೊತ್ತೇ ಇದೆ, ಮೊಬೈಲ್ ಅಲ್ಲಿ ಮಾತಾಡ್ತಾ ಇರೋರು ಇಲ್ಲಿಗೂ ಕೂಡ ಅಷ್ಟೇ ಫಾಸ್ಟಾಗಿ ನಮಗೆ ಅಷ್ಟೇ ಕ್ಲಿಯರಾಗಿ ಕೇಳಿಸ್ತಾ ಇರುತ್ತೆ. ನೀವು ಅಬ್ಸರ್ವ್ ಮಾಡಿರ್ಬೋದು, ಒಂದು ಕಾಲದಲ್ಲಿ ಈ ಲ್ಯಾಂಡ್ ಫೋನ್ ಇತ್ತು, ನಿಮ್ಮ ಪೇರೆಂಟ್ಸಿಗೆ ಕೇಳಿ ಗೊತ್ತಾಗುತ್ತೆ, ತುಂಬ ಕೂಗ್ತಾ ಇದ್ದರೆ ನಾವು ಆಚೆ ಮನೇಲಿ ಬಾಂಬೆಯಿಂದ ಫೋನ್ ಬಂದಿರಬೇಕು ಅಂತಿದ್ವಿ. ಯಾಕೆಂದರೆ ಅವ್ರು ಅಷ್ಟು ದೊಡ್ಡ ಕೂಗ್ತಾಯಿದ್ರು, ಇಡೀ ಊರಿಗೆಲ್ಲ ಕೇಳ್ತಾಯಿತ್ತು. ಅರ್ಥ ಆಯ್ತಾ? ಸೊ ಈಗ ನೀವು ಜಸ್ಟ್ ಒಂದು ಮಾತಾಡ್ತಿರ್ಬೇಕಾದ್ರೆ ಒಂದು ಸಣ್ಣ ಬಟನ್ ಅಥವಾ ಒಂದು ಪಿನ್ ಕೆಳಗಡೆ ಬಿದ್ದರೆ ಆಚೆ ಇದನ್ನು ಕೇಳ್ತೆ ಏನು ಬಿತ್ತು ಅಂತೇಳಿ. ಸೊ ಅಷ್ಟು ಕ್ರಿಸ್ಟಲ್ ಕ್ಲಿಯರಾಗಿ ಆ ಒಂದು ಸೌಂಡು ಅಥವಾ ವಿಡಿಯೋವನ್ನು ನಾವು ಆಪ್ಟಿಕಲ್ ಫೈಬರ್ ಯೂಸ್ ಮಾಡಿ ಪಾಸ್ ಮಾಡ್ಕೋತೀವಿ. ಸೊ ಕಮ್ಯುನಿಕೇಷನ್ನಲ್ಲಿ ಒಂದು ದೊಡ್ಡ ಹೆಲ್ಪ್ ಆಗಿದೆ ಈ ಆಪ್ಟಿಕಲ್ ಫೈಬರ್. ಕಮ್ಯುನಿಕೇಷನ್ ಸಿಸ್ಟಮಲ್ಲಿ ಒಂದು ರೆವಲ್ಯೂಷನ್. ಓಕೆ, ಸೊ ನೆಕ್ಸ್ಟ್ ಏನು ಕೇಳಿದರೆ, ಯೂಸ್ಡ್ ಇನ್ ಎಂಡೋಸ್ಕೋಪ್. ಈ ಎಂಡೋಸ್ಕೋಪ್ ಅನ್ನೋದು ತುಂಬ ಹೆಲ್ಪ್ ಆಗುತ್ತೆ ಈ ಮೆಡಿಕಲ್ ಫೀಲ್ಡಲ್ಲಿ. ಏನೋ ಒಂದು ಯೂಸಲಿ ಪಿನ್ ಅಥವಾ ಈ ಮೆಟಲ್ಸ್ ಏನಾದರೂ ಮಗು ನುಂಗ್ಬಿಟ್ಟಿದೆ ಅಂದ್ಕೊಳ್ಳಿ, ಎಕ್ಸ್ರೇ ಮಾಡಿದರೆ ಗೊತ್ತಾಗುತ್ತೆ ಎಲ್ಲಿದೆ ಅಂತೇಳಿ. ಬಟ್ ಸಮ್ ರಬ್ಬರ್ ಅಥವಾ ಈ ವುಡ್ ಪೀಸ್ ಇರ್ಬೋದು, ಇವೆಲ್ಲ ಏನೋ ಎಕ್ಸ್ರೇಲಿ ಡಿಟೆಕ್ಟ್ ಆಗೋದೇ ಇಲ್ಲ. ಆವಾಗ ಏನು ಮಾಡ್ತಾರೆ ಅಂದರೆ, ಒಂದು ಎಂಡೋಸ್ಕೋಪ್ ಅನ್ನುವಂಥ ಡಿವೈಸ್ ತುಂಬ ಅಡ್ವಾನ್ಸ್ಡ್ ಬಂದಿದೆ ಈಗ, ಒಂದು ಕ್ಯಾಪ್ಸುಲ್ ಸೈಜಿಗೆ ಕೂಡ ಬಂದಿದೆ. ಬಟ್ ಅದನ್ನು ಒಂದು ಪೈಪ್ ಇಟ್ಟು ಹೊಟ್ಟೆ ಒಳಗಡೆ ಹಾಕ್ತಾರೆ. ಹೋಲ್ ಮಾಡಿ, ಎಲ್ಲ ನೀವು ವರಿ ಮಾಡ್ಕೋಬೇಡಿ, ನಾನು ಹೇಳೋದು ಕೇಳಿಸ್ಕೊಳ್ಳಿ, ಬಾಯಿಂದ ಒಳಗಡೆ ಹಾಕ್ತಾರೆ. ಅದು ನಿಮ್ಮ ಇಂಟೆಸ್ಟೈನ್ಗೆ ಹೋಗುತ್ತೆ. ಸೊ ಅಲ್ಲಿ ಒಳಗಡೆ ಎಲ್ಲ ಮುಂದಕ್ಕೆ ತಗೊಂಡು ಹೋಗ್ತಾರೆ. ಅದು ಸೈಡಿಂದ ಲೈಟನ್ನು ಎಮಿಟ್ ಮಾಡ್ತಾ ಇರುತ್ತೆ. ಆ ಲೈಟಿಗೆ ಅಲ್ಲಿರೋ ಎಲ್ಲ ವಸ್ತುಗಳು ಈ ಹೊರಗಡೆ ಒಂದು ಸ್ಕೋಪ್ ಇರುತ್ತೆ ನೋಡಲಿಕ್ಕೆ, ಅದರಲ್ಲಿ ಕಾಣಿಸ್ತಾ ಹೋಗುತ್ತೆ. ಸೊ ಹಾಗೆ ಅದನ್ನು ನೋಡ್ತಾ ಇದ್ದರೆ ನಮಗೆ ಆ ಒಳಗಡೆ ಏನಾದರೂ ಸಿಕ್ಕಿದೆಯಾ, ಏನಾದರೂ ಇದೆಯಾ, ಅವನ್ನೆಲ್ಲ ನೋಡ್ಲಿಕ್ಕೆ ಸಾಧ್ಯ. ಯಾವುದು ಎಂಡೋಸ್ಕೋಪ್ ಅನ್ನುವಂಥದ್ದು. ಇನ್ ಹೈಟೆಕ್ ಬಿಲ್ಡಿಂಗ್ ಯೂಸ್ ಟು ಬ್ರಿಂಗ್ ಲೈಟ್. ಯೂಸಲಿ ಸಿಟಿ ಕಡೆಯಲ್ಲಿ ಏನಾಗಿರುತ್ತೆ ಕೇಳಿದರೆ, ಈ ಸಿಟಿಯಲ್ಲಿ ಏನು ಅಂದರೆ ಜನ ಜಾಸ್ತಿ ಅಥವಾ ಒಂದು ಸಣ್ಣ ಜಾಗದಲ್ಲೇ ಜಾಸ್ತಿ ಜನ ಉಳಿಯೋ ಸಲುವಾಗಿ ಈ ಹೈಟೆಕ್ ಬಿಲ್ಡಿಂಗ್ಗಳನ್ನು, ಅಪಾರ್ಟ್ಮೆಂಟ್ಸ್ ಎಲ್ಲ ನೋಡಿರ್ತೀರಿ ನೀವು. ಸೊ ವೆರಿ ಕ್ಲೋಸ್ ಟು ಅನದರ್ ಬಿಲ್ಡಿಂಗ್, ಟೈಟ್ ಪ್ಯಾಕ್ ಆಗಿರುತ್ತೆ. ನೀವು ಕೆಲವು ಬಿಲ್ಡಿಂಗ್ ಒಳಗಡೆ ಇದ್ದರೆ, ನನಗೆ ಬೆಂಗಳೂರಿಗೆ ಹೋದಾಗ ಏನು ಕೇಳಿದ್ರೆ ಟೈಮ್ ಕೈಗೆ ವಾಚ್ ಬಿಚ್ಚಿಡೋದಿಲ್ಲ ನಾನು ಕೆಲವ್ರ ಮನೆಗೆ ಹೋದಾಗ. ಯಾಕೆಂದರೆ ಹಗಲು ಯಾವುದು ರಾತ್ರಿ ಯಾವುದು ಗೊತ್ತಾಗೋದಿಲ್ಲ, ಲೈಟ್ ಯಾವಾಗಲೂ ಇರುತ್ತೆ. ಬಟ್ ಸನ್ರೈಸ್ ಆಗಲಿ ಸನ್ಸೆಟ್ ಆಗಲಿ ನಮಗೆ ಅನುಭವಕ್ಕೆ ಬರೋದಿಲ್ಲ, ಅಷ್ಟು ಟೈಟ್ ಪ್ಯಾಕ್ ಇರುತ್ತೆ. ಸೊ ಅಂಥ ಬಿಲ್ಡಿಂಗ್ಗಳಲ್ಲಿ ಏನು ಮಾಡ್ತಾರೆ ಕೇಳಿದರೆ, ಸೀಲಿಂಗಿಂದ ಒಂದು ಬಂಡಲ್ಸ್ ಆಫ್ ಆಪ್ಟಿಕಲ್ ಫೈಬರನ್ನು ತಗೊಂಡು ಮನೆ ಒಳಗಡೆ ಅದನ್ನು ಓಪನ್ ಮಾಡಿರ್ತಾರೆ. ಏನಾಗುತ್ತೆ ಅಂದರೆ, ಡೇ ಟೈಮಲ್ಲಿ ಸನ್ರೈಸ್ ಬಂದಾಗ ಆಪ್ಟಿಕಲ್ ಫೈಬರಿಂದ ಅದು ಒಳಗಡೆ ಬಂದು ಮನೆ ರೂಮ್ಸಿಗೆಲ್ಲ ಲೈಟ್ ಕೊಡ್ತಾ ಇರುತ್ತೆ. ಸ್ವಲ್ಪ ಅಂದಾಜಾಗುತ್ತೆ, ಈಗ ಡೇ ಟೈಮು, ಈಗ ನೈಟ್ ಟೈಮ್ ಅಂತೇಳಿ. ಸೊ ಇಲ್ಲೆಲ್ಲ ಅದನ್ನು ಯೂಸ್ ಮಾಡ್ತಾರೆ. ಸೊ ಈಗ ಲಾರ್ಜ್ ನಂಬರ್ ಆಫ್ ಯೂಸಸ್ ಇದೆ. ಎಕ್ಸಾಂಪಲ್ ಎಲ್ಲಾದರೂ ಎನಿ ಟೂ ಅಂತ ಕೇಳ್ತಾರೆ, ಅದನ್ನು ಬರಿಬೋದು. ಸೊ ಮುಂದಕ್ಕೆ ಹೋಗೋಣ ಅಂದರೆ ಬಂದುಬಿಡ್ತಿದ್ದು ಎಂಡ್ ಆಫ್ ಪಾರ್ಟ್ 5 ಅಂತ ಬರ್ತಾಯಿದೆ. ಸೊ ಇಲ್ಲಿಗೆ ಇದನ್ನು ಕ್ಲೋಸ್ ಮಾಡೋಣ. ನೆಕ್ಸ್ಟು ಮುಂದಕ್ಕೆ ಹೋಗೋಣ ನೆಕ್ಸ್ಟ್ ಕ್ಲಾಸಿಗೆ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.